ವೆಲ್ತ್, ಎಂತಹ ಒಂದು ಎಜುಕೇಶನ್ ಸಿಗುತ್ತೆ ನವೋದಯ ಅಲ್ಲಿ? 1986 ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಿಂದ ತಂದಿದ್ದು ಸ್ಪೆಷಲಿ ರೂರಲಿ ಟ್ಯಾಲೆಂಟೆಡ್ ಚಿಲ್ಡ್ರನ್. ಪ್ರಜ್ಞಾನ್ ಬ್ರಹ್ಮ ಅಂತ ಹೇಳ್ತಾರೆ. ನಾಲೆಡ್ಜ್ ಇಸ್ ಪವರ್ ಬಟ್ ಸುಪ್ರೀಂ ನಾಲೆಡ್ಜ್ ಇಸ್ ವಿಸ್ಡಮ್ ಅಂತ ಹೇಳ್ತಾರೆ. ಸೊ ಇಟ್ ಇಸ್ ದ ಮೇನ್ ಮೋಟೋ ಆಫ್ ಅ ನವೋದಯ ಸ್ಕೂಲ್. ನಾನು ಅವ್ರ ಥರ ಆಗಬೇಕು ಅಂತ ನಿಮ್ಗೆ ಯಾವಾಗ ಅನಿಸ್ತು, ಅಥವಾ ನಿಮ್ಮ ಮನೆಯವ್ರಿಗೆ ಇದ್ರ ಬಗ್ಗೆ ಅರಿವಿತ್ತಾ? ಫೈನಲ್ ಇಯರ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ನಮಗೆ ಚೀಫ್ ಗೆಸ್ಟ್ ಆಗಿ ಬಂದಿದ್ರು. ಎಲ್ಲಿ? ನಮ್ಮ ಕಾಲೇಜಲ್ಲಿ. ವಿತೌಟ್ ಪ್ರಿಪರೇಷನ್? ಹೌ ವಾಸ್ ಇಟ್? This is how my journey was. ಏನು ಡಿಫ್ರೆನ್ಸಿಯೇಷನ್ ನೋಡ್ತೀರಾ ಬೇರೆ ಸ್ಕೂಲ್ಸ್ಗೂ ಮತ್ತೆ ನವೋದಯ ಸ್ಕೂಲ್ಗೆ? ನಮ್ಮ ಸ್ಕೂಲಿಂದ ಮಧ್ಯಪ್ರದೇಶ್ ಅಶೋಕ್ ನಗರ್ಗೆ ವಿ ಯೂಸ್ ಟು ಗೋ. ಅಲ್ಲಿಂದ 15 ಜನ ಮಕ್ಕಳನ್ನ ನಮ್ಮ ಸ್ಕೂಲಿಗೆ ಕರೆಸ್ತಾರೆ. ಸೊ ಇಟ್ ಪ್ರಮೋಟ್ಸ್ ನ್ಯಾಷನಲ್ ಇಂಟಿಗ್ರೇಷನ್. ಕಲ್ಚರಲ್ ಎಕ್ಸ್ಚೇಂಜ್ ಕೂಡ ಆಗುತ್ತೆ. ತುಂಬಾ ಡೆಡಿಕೇಶನ್ ಮ್ಯಾಟ್ರಾ, ಲಕ್ ಮ್ಯಾಟ್ರಾ? ಇಲ್ಲ. ಟು ಗೆಟ್ ದಟ್ ಲಕ್ ಆಲ್ಸೋ ಒನ್ ಶುಡ್ ಡೂ ಹಾರ್ಡ್ ವರ್ಕ್. ಎಷ್ಟೋ ಸರಿ ಅಟೆಂಪ್ಟ್ ಆಗ್ತಿರುತ್ತೆ, ಆಗಿಲ್ಲ, ಫ್ರಸ್ಟ್ರೇಷನ್ ಇಂದ ಹೇಳಿ ಸೂಸೈಡು ಮಾಡ್ಕೊಂಡಿದ್ದಾರೆ, ಕೆಲವರು ಅಟೆಂಪ್ಟ್ ಕೂಡ ಮಾಡಿದ್ದಾರೆ, ಕೆಲವರು ಡಿಪ್ರೆಸಿವ್ ಮೋಡಿಗೆ ಹೋಗ್ಬಿಟ್ಟಿದ್ದಾರೆ. ಸೊ ಅಂಥವ್ರಿಗೆ ನಿಮ್ಮ ಕಿವಿ ಮಾತು ಏನು? UPSC ಒಂದೇ ಜೀವನ ಅಲ್ಲ. ನೀವು UPSCಗೆ ಓದಿದ್ದೀರಾ ಅಂತಂದ್ರೆ ಯು ಹ್ಯಾವ್ ಲರ್ನ್ ಟು ಫೇಸ್ ದ ಚಾಲೆಂಜಸ್. ನಿಮ್ಮ ಅಪ್ಪ ಅಮ್ಮನ ನೆನೆಸ್ಕೊಳ್ಳಿ ಫಸ್ಟ್. ಅವ್ರು ನಿಮ್ಮನ್ನ ಕಷ್ಟಪಟ್ಟು ಸಾಕಿ ಅಷ್ಟು ದೊಡ್ಡವ್ರು ಮಾಡಿರ್ತಾರೆ. ನೀವು ಅವ್ರನ್ನ ಬಿಟ್ಟು ಹೋದ್ರೆ ಅವ್ರು ನೋಡ್ಕೊಂಡು ಅವ್ರು ಯಾರು ಮತ್ತೆ? ಸೊ ಡೋಂಟ್ ಡೂ ದ್ಯಾಟ್. ಇದಕ್ಕೆ ಗೈಡ್ಲೈನ್ಸ್ ತುಂಬಾ ಅವಶ್ಯಕ ಅಂತ ಹೇಳಿ ಕೋಚಿಂಗ್ ಕ್ಲಾಸಸ್ಗೆ ಅಂತ ಹೋಗ್ತಾರೆ. ನಾವು ಹೇಗೆ ಬಳಸ್ಕೊಳ್ಬೇಕು ಕೋಚಿಂಗ್ ಸೆಂಟರ್ಸ್ ಅನ್ನ? ನಾವೇನೇನು ಕ್ಲಾಸಸ್ ಅಟೆಂಡ್ ಮಾಡ್ತೀವಿ ನಮ್ಗೊಂದು ಡೈರೆಕ್ಷನ್ಸ್ ಕೊಡುತ್ತೆ. ಇಟ್ಸ್ ಎ ಗೈಡಿಂಗ್ ಲೈಟ್. ಏನು ಕ್ಲಾಸಸ್ ಅದೆಲ್ಲ ಗೈಡಿಂಗ್ ಲೈಟ್ ಆಗಿ 1% ಇಫ್ ಇಟ್ ಇಸ್ ಡೂಯಿಂಗ್ ಫಾರ್ ಯು, 99% ಯುವರ್ ಹಾರ್ಡ್ ವರ್ಕ್ ಅಂಡ್ ಡೆಡಿಕೇಶನ್ಸ್. ಆ ದಿನ, ಆ ಕ್ಷಣ ರಿಸಲ್ಟ್ ಬಂತು, ಹೇಗಿತ್ತು? ಆ ನ್ಯೂಸ್ ಕೇಳಿದ ಕೂಡಲೇ ನಿಮ್ಮ ಭಾವನೆ ಹೇಗೆ ವ್ಯಕ್ತಪಡಿಸಿದ್ರಿ? ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅದನ್ನ? ಒಂದು ನಂಬರ್ ಕಾಲ್ ಬರ್ತಿತ್ತು. ಮೊಬೈಲ್ ಬಿಟ್ಟು ನಾನು ಅಮ್ಮಂಗೆ ಹೇಳಿದ್ದೆ ಫಸ್ಟು. ಶಿ ವಾಸ್ ಲೈಕ್, ಅವ್ರ ಹ್ಯಾಪಿನೆಸ್ ಇಂದ ಕಣ್ಣಲ್ಲಿ ತುಂಬ ನೀರು ಬಂದಿತ್ತು. ನಮ್ಮ ಅಪ್ಪ ಅಮ್ಮ, ನಮ್ಮ ಅಣ್ಣ, ವೆರಿ ಹ್ಯಾಪಿ ಮೂವ್ಮೆಂಟ್ ಫಾರ್ ಅಸ್. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು iDream. ನಾನು ನಿಮ್ಮ ಪ್ರೀತಿಯ ದಿವ್ಯಾ ಆಲೂರ್. iDream ಹೆಸರೇ ಹೇಳೋ ಹಾಗೆ ನೀವು ಏನೇ ಕನಸನ್ನ ಕಂಡ್ರೂ ಕೂಡ ಆ ಕನಸಿನ ಬೆನ್ನೇರಿ ಹೋದಾಗ ಮಾತ್ರ ಕನಸು ನನಸಾಗ್ಲಿಕ್ಕೆ ಸಾಧ್ಯ. ಇವತ್ತಿನ ಒಂದು ಸಂಚಿಕೆ ಬಹಳ ವರ್ತ್ ವಾಚಿಂಗ್ ಎಪಿಸೋಡ್ ಆಗಲಿದೆ. ಹಾಗಾಗಿ ಕಾರ್ಯಕ್ರಮದ ಕೊನೆಯವರೆಗೂ ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ಇಡೀ ಎಪಿಸೋಡನ್ನು ನೋಡಿ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಗೊತ್ತಾ? ನಮ್ಮ ಜೊತೆ ವಿಶೇಷವಾದ ಅತಿಥಿ ಇದ್ದಾರೆ. ಅವರು ಒಂದು ದೃಢ ಸಂಕಲ್ಪವನ್ನು ಇರಿಸ್ಕೊಂಡಿರುವಂತಹ ಕಲ್ಪತರು ನಾಡಿನವರು. ಸೋಲಿಗೆ ಇತಿಶ್ರೀಯನ್ನು ಹಾಡಿದಂತಹ ಕಲ್ಪಶ್ರೀ ನಮ್ಮ ಜೊತೆ ಇದ್ದಾರೆ. UPSCಯಲ್ಲಿ ಬಹಳ ಒಳ್ಳೆ ರ್ಯಾಂಕನ್ನು ಗಳಿಸಿರುವಂಥವ್ರು. ಅವರನ್ನು ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಬನ್ನಿ ಕಲ್ಪಶ್ರೀ ಅವರೇ, ಪ್ರೀತಿಯ ಸ್ವಾಗತ ತಮಗೆ iDream ಕಡೆಯಿಂದ. ಥ್ಯಾಂಕ್ ಯು ಮ್ಯಾಮ್. ಸೊ ಕಲ್ಪಶ್ರೀ ಅವರು ಕಲ್ಪತರು ನಾಡು, ಹಾಗಾಗಿ ಕಲ್ಪಶ್ರೀ ಅಂತಲೇ ಅವರ ತಂದೆ ಹೆಸರಿಟ್ಟಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಹೌದಾ? ಎಸ್ ಮ್ಯಾಮ್, ಹೌದು. ತುಮಕೂರಿನ ಶಿರಾ ತಾಲೂಕಿನವರು ತಾವು. ತಮ್ಮ ಬಾಲ್ಯದ ಬಗ್ಗೆ ಹೇಳಿ. ನಮಗೆ ತುಂಬ ಖುಷಿ ಅನಿಸುತ್ತೆ. ಆಲ್ ಇಂಡಿಯಾ ರ್ಯಾಂಕಿಂಗ್ 291 ನೀವು ಕ್ರ್ಯಾಕ್ ಮಾಡಿದ್ದು ಬಹಳ ಸಂತಸದ ಸಂಗತಿ ಎಲ್ಲ ಕನ್ನಡಿಗರಿಗೂ. ಆ್ಯಕ್ಚುಲಿ ನನಗೆ ತುಂಬ ಸರಿ ಅನಿಸುತ್ತೆ. ಯಾಕೋ ಇನ್ನೂ ಕರ್ನಾಟಕದಲ್ಲಿ ಸಿವಿಲ್ ಸರ್ವೀಸಸ್ ಬಗ್ಗೆ, ಈ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಇನ್ನೂ ಹೆಚ್ಚು ಅವೇರ್ನೆಸ್ ಕ್ರಿಯೇಟ್ ಆಗಬೇಕಾಗಿದೆ. ಎಷ್ಟೋ ತುಂಬ ಎಜುಕೇಟೆಡ್ಸ್ಗೂ ಕೂಡ ಇದ್ರ ಬಗ್ಗೆ ಅವೇರ್ನೆಸ್ಸೇ ಇಲ್ಲ ಅಂತ. ಸೊ ನಿಮ್ಮ ಮುಖೇನ ಕರ್ನಾಟಕದಲ್ಲಿ ಒಂದು ಹೊಸ ಇನ್ಸ್ಪಿರೇಷನ್, ಒಂದು ಮೋಟಿವೇಶನ್ ಸಿಗಲಿ ಸಿವಿಲ್ ಸರ್ವೀಸಸ್ ಬಗ್ಗೆ ಅಂತ ಹೇಳ್ತಾ, ನಿಮ್ಮ ಒಂದು ಬಾಲ್ಯ ಹೇಗಿತ್ತು ಅಂತ ಪ್ರಾರಂಭ ಮಾಡೋಣವಾ? ಎಸ್ ಮ್ಯಾಮ್. ನಾನು ಹುಟ್ಟಿದ್ದು ಎರಗುಂಟೆ ಗ್ರಾಮದಲ್ಲಿ, ಶಿರಾ ತಾಲೂಕಿನಿಂದ ಒಂದು 5 ಕಿಲೋಮೀಟರ್ ದೂರ ಇದೆ ಅದು. ಆ ನಂತರ ನಮ್ಮ ತಂದೆಯವರಿಗೆ ವಿಲೇಜ್ ಅಕೌಂಟೆಂಟ್ ಆಗಿ ತುರುವೇಕೆರೆ ಮತ್ತು ಮುನಿಯೂರು ಗ್ರಾಮ ಅನ್ನೋದರಲ್ಲಿ ಪೋಸ್ಟಿಂಗ್ ಆಯಿತು. ನಾವು ಹುಟ್ಟಿದ ಒಂದು ವರ್ಷಕ್ಕೇನೆ ತುರುವೇಕೆರೆಗೆ ಹೋದ್ವಿ. ಅಲ್ಲಿ ನಮಗೆ ಹಳ್ಳಿ ಜೀವನ ಲೈಕ್ ಅಲ್ಲಿ ಇದ್ದಿರೋದ್ರಿಂದ ನಮ್ಮ ಡ್ಯಾಡಿ ಹಳ್ಳಿಕೆರೆಯಲ್ಲಿರೋಣ ಅಂತ ತುರುವೇಕೆರೆಯಿಂದ ಒಂದು 5 ಕಿಲೋಮೀಟ್ರ್ ಅದು ದೂರ ಅಲ್ಲಿ ಹಳ್ಳಿಕೆರೆಯಲ್ಲಿದ್ವಿ. ಆ ನಂತರ 1 ರಿಂದ 5 ವರ್ಷದವರೆಗೂ ಅಲ್ಲೇ ಇದ್ವಿ. LKG UKGಗೆ ನಮ್ಮ ಡ್ಯಾಡಿ ಜೊತೆ ನಾನು ಬೈಕಲ್ಲೇ ತುರುವೇಕೆರೆವರೆಗೂ ಹೋಗ್ತಾ ಇದ್ದೆ. JP ಕಾನ್ವೆಂಟ್ ಅಂತ LKG UKGಲಿ ಮುಗಿಸಿದ್ದು. ಆದರೆ ಒಂದಿನ ನನ್ನ ಆಟೋ ಬಿಟ್ಟೋಗ್ಬಿಟ್ಟಿತ್ತು.
ಸೊ ಅಲ್ಲಿಗೆ ವಾಪಸ್ಸೇ ಹೋಗಿರಲಿಲ್ಲ. ಆವಾಗ ನಾನು ಹೆಡ್ ಮೇಡಮ್ ಮನೇಲಿ ಇದ್ದೆ. ಅವರು ಅಲ್ಲಿ ಕರ್ಕೊಂಡು ಹೋಗಿದ್ರು. ನಮ್ಮ ತಂದೆ ಸುಮಾರು 8 ಗಂಟೆವರೆಗೂ ಹುಡುಕಿ ಹೆಡ್ ಮೇಡಮಿಗೆ ಫೋನ್ ಮಾಡಿ ಬಂದು ವಾಪಸ್ ಕರ್ಕೊಂಡು ಹೋದ್ರು. ನಮ್ಮ ಡ್ಯಾಡಿಗೆ ಅವಾಗ ರಿಯಲೈಸ್ ಆಯಿತು, ಓಕೆ ನಾವು ಸಿಟಿಗೆ ಹೋಗ್ಬಿಡೋಣ. ಫಸ್ಟ್ ಸ್ಟ್ಯಾಂಡರ್ಡು ತುರುವೇಕೆರೆಗೆ ಶಿಫ್ಟ್ ಆದ್ವಿ. ಅಲ್ಲಿ ನಾನು ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಇದೆ, ಮಯೂರ ಕಾನ್ವೆಂಟ್ ಅಂತ, ಅದು ಒಂದು ಒಳ್ಳೆ ಅಫೋರ್ಡಬಲ್ ಆಗಿತ್ತು ನಮಗೆ. ಸೊ ಅಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಿಂದ 5th ಸ್ಟ್ಯಾಂಡರ್ಡ್ವರೆಗೂ ಓದಿ ಮುಗಿಸ್ದೆ. 3rd ಸ್ಟ್ಯಾಂಡರ್ಡಲ್ಲಿ ನಮಗೆ ಒಬ್ಬರು ಮ್ಯಾಥಮೆಟಿಕ್ಸ್ ಟೀಚರ್ ಇದ್ದರು. ಹಿ ವಾಸ್ ಲೈಕ್, ನೀನು ಚೆನ್ನಾಗಿ ಓದ್ತೀಯಾ, ನವೋದಯ ಎಕ್ಸಾಮ್ಸ್ ತಗೋಬೋದು ಅಂತ ನಮ್ಮಮ್ಮಂಗೆ ಹೇಳಿದ್ರು. ನಮ್ಮಮ್ಮ ಆವಾಗ ನನ್ನ ನವೋದಯ ಎಕ್ಸಾಮ್ಸ್ ಪಾಸ್ ಮಾಡೋದಕ್ಕೆ ಏನೇನು ಕ್ಲಾಸಸ್ ತೊಗೋಬೇಕು ಅದನ್ನು ಕಳಿಸಿ 5ನೇ ಕ್ಲಾಸಲ್ಲಿ ನವೋದಯ ಕ್ವಾಲಿಫೈ ಆಯಿತು. ಸೊ ನವೋದಯ ಪ್ರಾಡಕ್ಟಾ ನೀವು? ಲವ್ಲಿ. ಆ ನಂತರ 6ನೇ ತರಗತಿಯಿಂದ 12ನೇ ತರಗತಿವರೆಗೂ ಜವಾಹರ್ ನವೋದಯ ವಿದ್ಯಾಲಯ ತುಮಕೂರಲ್ಲಿ ನಾನು ವಿದ್ಯಾಭ್ಯಾಸ ಮುಗಿಸಿದ್ದು. ಆ್ಯಂಡ್ ನಾನು ಏನಿದ್ದೀನಿ ಇವಾಗ, ಇಟ್ಸ್ ಆಲ್ ಬಿಕಾಸ್ ಆಫ್ ಮೈ ಟೀಚರ್ಸ್ ಇನ್ ನವೋದಯ ಆ್ಯಂಡ್ ಐ ಆಮ್ ಇಮ್ಮೆನ್ಸ್ಲಿ ಗ್ರೇಟ್ಫುಲ್ ಫಾರ್ ದೆಮ್. ಕಲ್ಪ ಅವರೇ, ನಿಜ ನಾವು ಈ ಒಂದು ಅವೇರ್ನೆಸ್ ಪಾಯಿಂಟ್ ಕೂಡ ಇಲ್ಲಿ ರೇಸ್ ಮಾಡಲೇಬೇಕು. ವೀಕ್ಷಕರೇ, ಬಹಳಷ್ಟು ಜನರಿಗೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ. 5ನೇ ಕ್ಲಾಸ್ಗೆ 5th ಸ್ಟ್ಯಾಂಡರ್ಡ್ಗೆ ನಿಮ್ಮ ಮಗು ಬರ್ತಿದ್ದ ಹಾಗೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರುತ್ತೆ. ಅದನ್ನು ಕಲ್ಪ ಅವ್ರು ಹೇಳಿದ್ರೆ ಚೆನ್ನಾಗಿರುತ್ತೆ. ಟಿಲ್ 12th ಎಂತಹ ಒಂದು ಎಜುಕೇಷನ್ ಸಿಗುತ್ತೆ ನವೋದಯ ಅಲ್ಲಿ? ಎಸ್ ಮ್ಯಾಮ್, ಇದು 1986 ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಿಂದ ತಂದಿದ್ದು. ಸ್ಪೆಷಲಿ ರೂರಲಿ ಟ್ಯಾಲೆಂಟೆಡ್ ಚಿಲ್ಡ್ರನ್, ಯಾರಿಗೆ ಅಫೋರ್ಡಬಲ್ ಇರಲ್ಲ. ಸ್ಪೆಷಲಿ ನಾವು ಇದ್ದಾಗ CBSE ಸ್ಕೂಲ್ ಅಂತಂದರೆ ಇಟ್ ಈಸ್ ಹ್ಯೂಜ್ ಕಾಸ್ಟ್. ಆಮೇಲೆ ತಾಲೂಕ್ ಲೆವೆಲಲ್ಲಿ ಕೂಡ ಸಿಗ್ತಾ ಇರಲಿಲ್ಲ. ನಮಗೆ ಹೀಗೆ ನಮ್ಮ ಟೀಚರ್ಸ್ ಮುಖಾಂತರ ಗೊತ್ತಾಗಿ ನವೋದಯ ಎಕ್ಸಾಮ್ಸ್ ಇದೆ ಅಂತ ಅಷ್ಟು ಅವೇರ್ನೆಸ್ ನಮಗೂ ಕೂಡ ಇರಲಿಲ್ಲ. CBSE ಇರುತ್ತೆ, 7 years ಫ್ರೀ ಆಫ್ ಸ್ಕೂಲಿಂಗ್, ಏನೂ ಗೊತ್ತಿಲ್ಲ. ಒಂದು ಎಕ್ಸಾಮ್ ಇದೆ, ಅದಕ್ಕೆ ಚೆನ್ನಾಗಿ ಓದಬೇಕು, ಪಾಸ್ ಮಾಡಬೇಕು ಅಂತ ಮೈಂಡಲ್ಲಿತ್ತು. ಅದನ್ನು ಬರ್ದಾದ್ಮೇಲೆ ಫಸ್ಟ್ ಅಡ್ಮಿಷನ್ಗೆ ನಾನು ಹೋದಾಗ ಆ ಕ್ಯಾಂಪಸ್ ನೋಡೇ ಫುಲ್ಲು ಇಷ್ಟ ಆಗಿಬಿಟ್ಟಿತ್ತು ನನಗೆ. ಹಾಸ್ಟೆಲ್ ಲೈಫು, ಒಂದು ಬಿಗ್ ಗ್ರೌಂಡು, ಅದರಲ್ಲಿ ಎವ್ರಿಥಿಂಗ್ ನಮಗೆ ಸೆಲ್ಫ್ ಡಿಸಿಪ್ಲಿನ್ಡ್ ಆಗಿರಲಿ, ಒಂದು ಅನುಶಾಸನ ಅಂತ ಏನಿರುತ್ತೆ. 5:30ಗೆ ಬೆಳಗ್ಗೆ ಎಬ್ಬರಿಸೋದು, ಅದು 5:30 to 6:30 ವಿ ಹ್ಯಾವ್ ಟು ಗೋ ಫಾರ್ ಎಕ್ಸಸೈಸ್, ಗೆಟ್ ರೆಡಿ, ಸ್ಕೂಲಿಂಗ್ ಆಗಿರ್ಬೋದು. ಎಜುಕೇಷನ್ ಬೇಸ್ಡ್ ಆನ್ ವ್ಯಾಲ್ಯೂಸ್ ಅನ್ನೋದು ನಮ್ಮ ನವೋದಯ ನಮಗೆ ಕಲಿಸ್ಕೊಡುತ್ತೆ. ಅಲ್ಲಿ ಈವನ್ ಟೀಚರ್ಸ್ ಕೂಡ, ಒನ್ ಸ್ಪೆಷಲ್ ಥಿಂಗ್ ಅಬೌಟ್ ನವೋದಯ ಅಂದರೆ ವೆಲ್ ಕ್ವಾಲಿಫೈಡ್ ಟೀಚರ್ಸ್ ಇರ್ತಾರೆ. ಅದರಲ್ಲಿ ಕ್ವಾಲಿಟಿಗೆ ಕಡಿಮೆ ಇರಲ್ಲ. ಈವನ್ ವಿತ್ ರೆಸ್ಪೆಕ್ಟ್ ಟು ಫುಡ್ ಆಲ್ಸೋ ಫ್ರೀ ಹಾಸ್ಟೆಲ್ಸ್ ಇರುತ್ತೆ. ಮತ್ತು ಓವರಾಲ್ ಡೆವಲಪ್ಮೆಂಟ್ ಆಫ್ ಎ ಚೈಲ್ಡ್, ಎಲ್ಲ ಸ್ಪೋರ್ಟ್ಸ್ ಆಗಿರಲಿ, ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಿರಲಿ, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್, NCC, ಅಲಾಂಗ್ ವಿತ್ ಆಲ್ ಫೆಸಿಲಿಟೀಸ್, ಅವರ್ ಟ್ಯಾಕ್ಸ್ ಪೇಯರ್ಸ್ ಮನಿ ವಿಲ್ ಬಿ ಪೇಯ್ಡ್ ಫಾರ್ ಫ್ಯೂಚರ್ ಸಿಟಿಸನ್ಸ್ ಆಫ್ ಇಂಡಿಯಾ. ಅದರಲ್ಲಿ ಸ್ಪೆಷಲಿ ಚಿಲ್ಡ್ರನ್, ಆ್ಯಂಡ್ ಇಟ್ ಇಸ್ ಅ ಏಜ್ ವೇರ್ ವಿ ಲರ್ನ್, ಗ್ರೋ ಆ್ಯಂಡ್ ಮೆಚ್ಯೂರ್ ಅವರ್ ಸೆಲ್ವ್ಸ್ ಟು ಸರ್ವ್ ಫಾರ್ ದ ನೇಷನ್. ಅವ್ರ ಮೇನ್ ಮೋಟೋ ನಮ್ಮ ನವೋದಯ ಸ್ಕೂಲ್ಸ್ದು ಏನಂತಂದರೆ, ಕಮ್ ಟು ಹಿಯರ್ ಟು ಲರ್ನ್, ಗೆಟ್ ಔಟ್ ಟು ಸರ್ವ್ ಮಾಡೋಕ್ಕೆ. ಯು ಗೋ ಔಟ್ ಆಫ್ ದ ಸ್ಕೂಲ್, ಇಟ್ಸ್ ಲೈಕ್ ಪ್ರಜ್ಞಾನ್ ಬ್ರಹ್ಮ ಅಂತ ಹೇಳ್ತಾರೆ. ನಾಲೆಡ್ಜ್ ಇಸ್ ಪವರ್, ಬಟ್ ಸುಪ್ರೀಮ್ ನಾಲೆಡ್ಜ್ ಇಸ್ ವಿಸ್ಡಮ್ ಅಂತ ಹೇಳ್ತಾರೆ. ಸೊ ಇಟ್ ಇಸ್ ದ ಮೇನ್ ಮೋಟೋ ಆಫ್ ಅವರ್ ನವೋದಯ ಸ್ಕೂಲ್ಸ್, ದ್ಯಾಟ್ ವಿಸ್ಡಮ್ ಅಂತಂದರೆ ಬೀಯಿಂಗ್ ಹೆಲ್ಪ್ಫುಲ್ ಫಾರ್ ದ ಅದರ್ಸ್, ದ್ಯಾಟ್ ಇಟ್ ಹ್ಯಾಸ್ ಟಾಟ್. ಆ್ಯಂಡ್ ಅದೇ ಒಂದು ಏಮ್ ಇತ್ತು ಕೂಡ. ನಾನು ನವೋದಯ ಸ್ಕೂಲಲ್ಲಿ ನಮ್ಮ ಅಲ್ಯುಮಿನೀಸ್ಗೆ IAS ಆಫೀಸರ್ಸ್ಗೆ ಫೆಲಿಸಿಟೇಷನ್ಸ್ ಮಾಡಿದರು. ಐ ಥಿಂಕ್ ವೆನ್ ಐ ವಾಸ್ ಇನ್ 9th ಸ್ಟ್ಯಾಂಡರ್ಡ್, ಐ ವಾಸ್ ಆಲ್ಸೋ ಇನ್ಸ್ಪೈರ್ಡ್. ಲೈಕ್ ಐ ಆಲ್ಸೋ wanted to be like that, but I'm not sure how to go. It was your first thought, is it? Seniors? Definitely. It was my, like, oh, who are these IAS officers? Why were they only felicitated? Yeah, they can bring so much changes in the society. So I was also fascinated, but I didn't know what to do for it. Further, when I went for engineering, then got to know so many job opportunities and other opportunities available for a person, then I came to know about civil services. So Navodaya life, it's a 7 years of heavenly life, I could say, and every one of us Navodayans cherish that. And definitely for any students who are facing financial difficulties at the early schooling level, and even the parents, I suggest ನೀವು ನವೋದಯ ಎಕ್ಸಾಮ್ಸ್ ಅಂತ ಒಂದಿರುತ್ತೆ 5ನೇ ಕ್ಲಾಸಲ್ಲಿ. ಎಲ್ಲ ಪ್ರತಿಯೊಂದು ಜವಾಹರ್ ನವೋದಯ ವಿದ್ಯಾಲಯ ಎವ್ರಿ ಡಿಸ್ಟಿಕಲ್ಲಿ ಇರುತ್ತೆ. ಸೊ ನೀವು ಆ ಎಕ್ಸಾಮ್ಸ್ ಬರೆಸಿದ್ರೆ 5ನೇ ಕ್ಲಾಸಲ್ಲೂ ಬರೆಸ್ಬೋದು, ಮತ್ತು 9ನೇ ಕ್ಲಾಸಲ್ಲೂ ಬರೆಸ್ಬೋದು. ಸೊ ಆ ಆಪರ್ಚುನಿಟೀಸ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಇಟ್ ಈಸ್ ಹೆಲ್ಪ್ಫುಲ್. ಸೊ ಕಲ್ಪ ಅವರೇ, ಈಗ ಅಂದರೆ ನೀವು ಹೇಳ್ತಿದ್ರಿ ಆಗೆಲ್ಲ CBSE ಅಫೋರ್ಡ್ ಮಾಡೋಕ್ಕಾಗ್ತಿರ್ಲಿಲ್ಲ ಎಲ್ಲರಿಗೂ ಅಂತ. ಏನು ಡಿಫ್ರೆನ್ಸಿಯೇಷನ್ ನೋಡ್ತೀರಾ ಬೇರೆ ಸ್ಕೂಲ್ಸ್ಗೂ ಮತ್ತು ನವೋದಯ ಸ್ಕೂಲ್ಗೆ? ಎಸ್ ಮ್ಯಾಮ್, ಫಸ್ಟ್ ಮೋಸ್ಟು ನಾನು ಹೇಳ್ದಂಗೆ ಕ್ವಾಲಿಟಿ ಟೀಚರ್ಸು ಜನರಲಿ ಡಬಲ್ ಡಿಗ್ರೀಸ್ ಇರ್ತಾರೆ. ಈವನ್ 6th ಸ್ಟ್ಯಾಂಡರ್ಡ್ ಟೀಚ್ ಮಾಡೋಕ್ಕೂ ಕೂಡ
ಟೀಚರ್ಸ್ ವಿಲ್ ಬಿ ಫ್ರಮ್ ಆಲ್ ಓವರ್ ಇಂಡಿಯಾ. ನನಗೆ ಕೇರಳದಿಂದ ಮ್ಯಾಮ್ ಇದ್ರು ಇಂಗ್ಲೀಷ್ ಮ್ಯಾಡಮು, ಮತ್ತು ತಮಿಳ್ನಾಡುಯಿಂದ ಸೋಷಿಯಲ್ ಸೈನ್ಸ್ ಸರ್ ಇದ್ದರು. ವಿ ಲರ್ನ್ ಮೆನಿ ಲ್ಯಾಂಗ್ವೇಜಸ್ ಅಲಾಂಗ್ ವಿತ್ ದೆಮ್. ಆಮೇಲೆ ಒಂದು ಡಿಫ್ರೆನ್ಸ್ ಏನಂದರೆ 9th ಸ್ಟ್ಯಾಂಡರ್ಡಲ್ಲಿ ನಮಗೆ ಮೈಗ್ರೇಷನ್ ಪಾಲಿಸಿ ಅಂತ ಇರುತ್ತೆ. ನಮ್ಮ ಸ್ಕೂಲಿಂದ ಮಧ್ಯಪ್ರದೇಶ್ ಅಶೋಕ್ ನಗರ್ಗೆ ವಿ ಯೂಸ್ ಟು ಗೋ. ಒಂದು ವರ್ಷ ನಮ್ಮ ಸ್ಕೂಲಿಂದ 15 ಜನ ಮಕ್ಕಳನ್ನ ಅಲ್ಲಿ ಕಳಿಸ್ತಾರೆ, ಅಲ್ಲಿಂದ 15 ಜನ ಮಕ್ಕಳನ್ನ ನಮ್ಮ ಸ್ಕೂಲಿಗೆ ಕರೆಸ್ತಾರೆ. ಸೊ ಇಟ್ ಪ್ರಮೋಟ್ಸ್ ನ್ಯಾಷನಲ್ ಇಂಟಿಗ್ರೇಷನ್, ಕಲ್ಚರಲ್ ಎಕ್ಸ್ಚೇಂಜ್. ಎಸ್ ಮ್ಯಾಮ್. So it's unique thing of our Navodaya school, and it does not only focuses on education, overall development of a children, like sports ಆಗಿರಲಿ, ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಿರಲಿ. ಆ್ಯಂಡ್ ನಾನು 11th ಸ್ಟ್ಯಾಂಡರ್ಡ್ ಇದ್ದಾಗ ವಿ ಪರ್ಫಾರ್ಮ್ಡ್ ಅವರ್ ಫೋಕ್ ಡ್ಯಾನ್ಸಸ್ ಇನ್ ಅ ರೀಜನಲ್ ಮೀಟ್ ಚೆನ್ನೈಲಿ ಪರ್ಫಾರ್ಮ್ ಮಾಡಿದ್ವಿ. ಸ್ಪೆಸಿಫಿಕಲಿ ತಮಿಳ್ನಾಡುವಲ್ಲಿ ನವೋದಯ ಸ್ಕೂಲ್ಸ್ ಇಲ್ಲ. ಸೊ ಟು ಎಂಕರೇಜ್ ದೆಮ್ ಟು ಹ್ಯಾವ್ ದ ನವೋದಯ ಸ್ಕೂಲ್, ಸೊ ವಿ ಡಿಡ್ ನವೋದಯ. ಇಟ್ಸ್ ಆಲ್ ಓವರ್ ಇಂಡಿಯಾ. ಎವ್ರಿ ಡಿಸ್ಟ್ರಿಕ್ಕಿಗೆ ಒಂದೇ ಇರೋದು ನವೋದಯ ಸ್ಕೂಲ್ಸ್, ಬಟ್ ಎಲ್ಲ ಸ್ಕೂಲ್ಸ್ ಎಲ್ಲ ಕಡೆ ಇರುತ್ತೆ. ಇಟ್ಸ್ ಅ ಯುನೀಕ್ ಥಿಂಗ್ ಅಬೌಟ್ ನವೋದಯ ದಟ್ ವಿ ಹ್ಯಾವ್ ಸೋ ಮಚ್ ಆಫ್ ಆಪರ್ಚುನಿಟಿ ಟು ಎಕ್ಸ್ಪ್ಲೋರ್, ಆ್ಯಂಡ್ ಇಟ್ ಫೀಲ್ಸ್ ದ್ಯಾಟ್ ಐ ಆಮ್ ವೆರಿ ಪ್ರೌಡ್ ಟು ಬಿ ಅ ನವೋದಯನ್. ದಟ್ಸ್ ರಿಯಲಿ ನೈಸ್. ನೋಡಿ, ನೀವು ನವೋದಯ ಅಂದ ಕೂಡಲೇ ಮುಖದಲ್ಲಿ ನಗು ಉದಯ ಆಯಿತು. ಅಂದರೆ ಸ್ಕೂಲ್ ಡೇಸ್ ಆರ್ ಲೈಕ್ ಗೋಲ್ಡನ್ ಡೇಸ್ ಅಂತ ಹೇಳ್ತಾರೆ. ಆ ಸ್ಕೂಲ್ ಡೇಸ್ ಟೈಮಲ್ಲೇ ನಿಮ್ಮ ಸೀನಿಯರ್ಸ್ ಯಾರು ಅಲುಮ್ನೀಸ್ನ ಕರೆಸಿ ಸನ್ಮಾನ ಮಾಡಿದ್ದು IAS ಬಗ್ಗೆ ನಿಮಗೆ ಒಂದು ಸೆಳೆತ ಸ್ಟಾರ್ಟ್ ಆಯಿತು ಅಂತ. ಆಮೇಲೆ ಹೇಗೆ ನೀವು ಪ್ರಿಪೇರ್ ಆಗಕ್ಕೆ ಸ್ಟಾರ್ಟ್ ಮಾಡಿದ್ರಿ? ಯಾರ ಹತ್ರ ಆದರೂ ಹೋಗಿ ಡಿಸ್ಕಸ್ ಮಾಡಿದ್ರಾ ನಾನು ಅವ್ರ ಥರ ಆಗಬೇಕು ಅಂತ? ನಿಮ್ಗೆ ಯಾವಾಗ ಅನಿಸ್ತು, ಅಥವಾ ನಿಮ್ಮ ಮನೆಯವ್ರಿಗೆ ಇದ್ರ ಬಗ್ಗೆ ಅರಿವಿತ್ತಾ? ನಾನು 12th ಮುಗಿಸಾದ್ಮೇಲೆ ವಾಪಸ್ ಬಂದಾಗ ಫೈನಾನ್ಷಿಯಲ್ ಡಿಫಿಕಲ್ಟೀಸ್ ಇತ್ತು ಮನೇಲಿ. ನಮ್ಮ ತಂದೆಯವರು ಐದರ್ ಸೈನ್ಸ್ ತೊಗೊಂಡಾದ್ಮೇಲೆ ನಾನು 10th ಓದಬೇಕಾದ್ರೆ 10th ಟಾಪರ್ ಬಂದಾಗ ನಮ್ಮ ಟೀಚರ್ಸ್ ಎಲ್ಲ ಸಜೆಸ್ಟ್ ಮಾಡಿದ್ದು, ಓಕೆ ಸೈನ್ಸ್ ತಗೋ, ಇಟ್ ಹ್ಯಾಸ್ ಅ ವೆರಿ ಗುಡ್ ಆಪರ್ಚುನಿಟೀಸ್ ಮುಂದೆ. ಸೈನ್ಸ್ ತೊಗೊಂಡಾದ್ಮೇಲೆ ನಮಗೆ ಡಾಕ್ಟರ್ ಅಥವಾ ಇಂಜಿನಿಯರ್, ಮೆಡಿಸಿನ್ ಜನರಲಿ. ಸೊ ಐ ಟೋಲ್ಡ್ ನನಗೆ ಡಾಕ್ಟರ್ ಆಗಬೇಕು, ಮೆಡಿಸಿನ್ ಮಾಡೋದು ಇಷ್ಟ, ಐ ಲವ್ ಟು ಸರ್ವ್ ಪೀಪಲ್, ಆ ಥರ ಅಂತ ಅನಿಸ್ತಿತ್ತು. ಬಟ್ ನಮ್ಮ ಡ್ಯಾಡಿ ಹೇಳಿದ್ರು, ನಿಮಗೆ ಗೌರ್ಮೆಂಟ್ ಕಾಲೇಜಲ್ಲಿ ಸಿಕ್ಕಿದ್ರೆ ಓಕೆ, ಇಲ್ಲ ಅಂತಂದರೆ ನಮಗೆ ಕಷ್ಟ ಆಗುತ್ತೆ, ಮೆಡಿಸಿನ್ ಓದಿಸಿ 6 ವರ್ಷ ಆಗಲ್ಲ, ಇಂಜಿನಿಯರಿಂಗ್ ತಗೋ ಅಂತ ಹೇಳಿದ್ರು. ನನಗೆ ಗೊತ್ತಾಯ್ತಲ್ಲ, ದುಡ್ಡಿಲ್ಲ ಅಂದರೆ ಓದೋಕ್ಕಾಗಲ್ಲ ಅಂತ, ಐ ಹ್ಯಾವ್ ಟು ಬಿ ಎ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಅಂತ ಅಂದ್ಬಿಟ್ಟು ಇಂಜಿನಿಯರಿಂಗ್ 4 ಇಯರ್ಸ್ಗೆಲ್ಲ ಐ ಕುಡ್ ಬಿ ಪ್ಲೇಸ್ಡ್ ಅಂತ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ KR ಸರ್ಕಲಲ್ಲಿಲ್ಲೇ ಗೌರ್ಮೆಂಟ್ SKS JTI ಅಂತ, ಅಲ್ಲಿ ನಾನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಮಾಡಿದೆ. ಫೈನಲ್ ಇಯರಲ್ಲಿ ನನಗೆ ವಿಪ್ರೋಲು ಪ್ಲೇಸ್ ಆಯಿತು, ನಾನು ಅಂದ್ಕೊಂಡಂಗೆ. ಸೊ ನಾನು ಅಷ್ಟೊತ್ತಿಗೆ ನಮ್ಮ ಮನೆಯಲ್ಲಿ ಕೂಡ ನಮ್ಮ ಅಣ್ಣ ಇಂಡಿಯನ್ ಆರ್ಮಿಗೆ ಜಾಯಿನ್ ಆಗಿದ್ರು. ಅವ್ರದ್ದು 5-6 ಇಯರ್ಸ್ ಸರ್ವಿಸ್ ಆಗಿತ್ತು. ವಾಟ್ ಇಸ್ ಹಿಸ್ ನೇಮ್? ಲಕ್ಷ್ಮೀಕಾಂತ್. ಲವ್ಲಿ. ಹಾಗಾಗಿ ಸೊ ನಮ್ಮಣ್ಣ ನಮ್ಮ ತಂದೆಯವ್ರ ಸಪೋರ್ಟ್, ನೀನು ಇವಾಗ ಮಾಡು, ನಿನ್ಗೆ ಏನು ಇಷ್ಟ ಬರುತ್ತೆ ಅದನ್ನು ಮಾಡು, ಫೈನಾನ್ಷಿಯಲಿ ನಾವು ನಿಂತಿರ್ತೀವಿ ಅಂತ ಹೇಳಿದಾಗ ನಾನು ಓಕೆ, ಇನ್ನೂ ಏನು ಮಾಡ್ಬೋದು, ಇನ್ನೂ ಏನೇನು ಹೈಯರ್ ಎಜುಕೇಷನ್ಸ್ ಹೋಗೋಣ ಅಥವಾ ಸಿವಿಲ್ ಸರ್ವಿಸಸ್ ಪ್ರಿಪ್ರೇಷನ್ ಮಾಡೋಣ, ಕಾಂಪಿಟೇಟಿವ್ ಎಕ್ಸಾಮ್ಸ್ ತೊಗೊಳ್ಳೋಣ ಅಂತ ನೋಡಿದಾಗ ಅದಕ್ಕೂ ಒಂದು ಮೋಟಿವೇಶನ್ ಅಂದರೆ ಫೈನಲ್ ಇಯರ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ನಮಗೆ ಚೀಫ್ ಗೆಸ್ಟ್ ಆಗಿ ಬಂದಿದ್ರು. ಎಲ್ಲಿ? ಅಲ್ಲಿ ನಮ್ಮ ಕಾಲೇಜಲ್ಲಿನೇ SKS JTI ಒಂದು ಆ್ಯನ್ಯುವಲ್ ಫಂಕ್ಷನ್ಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಇಂಜಿನಿಯರಿಂಗ್ ಕಾಲೇಜ್. ಎಸ್ ಮ್ಯಾಮ್. ಅಲ್ಲಿ ಬಂದಾಗ ಅವರು ಒಂದು ಡಿಸಿಷನ್ಸ್ ಲೈಕ್ ನಮ್ದೊಂದು ಪ್ರಾಜೆಕ್ಟ್ ಇತ್ತು, ಅದನ್ನು ಅಪ್ರೂವಲ್ ಮಾಡೋಕ್ಕೆ ಹಿಸ್ ಡಿಸಿಷನ್ ಮ್ಯಾಟರ್ಡ್ ಎ ಲಾಟ್. ಲೈಕ್ ಎಕ್ಸಾಂಪಲ್ ಬಸ್ ಪಾಸ್ ಸಾಫ್ಟ್ವೇರ್ ಆಗಿರ್ಬೋದು, ಅದನ್ನು ಡಿಜಿಟೈಸೇಷನ್ ಮಾಡಬೇಕಂದ್ರೆ ವಿತ್ ಹಿಸ್ ಪರ್ಮಿಷನ್ಸ್ ವಿ ಹ್ಯಾವ್ ಟು ಕೊಲಾಬ್ರೇಟ್ ವಿತ್ ದ ಅದರ್ ಪೀಪಲ್. ದೆನ್ ಐ ಕುಡ್ ಸಿ ಒನ್ ಡಿಸಿಷನ್ ಆಫ್ ಅನ್ IAS ಆಫೀಸರ್ ಕುಡ್ ಬ್ರಿಂಗ್ ಲಾಟ್ ಆಫ್ ಚೇಂಜಸ್. ಹೌ ವುಡ್ ಇಟ್ ಬಿ ದಟ್ ಇಫ್ ಐ ಆಮ್ ದೇರ್? ಸೊ ಐ ಥಾಟ್ ಓಕೆ, ಲೆಟ್ ಮಿ ಟ್ರೈ ಫಾರ್ ಸಿವಿಲ್ ಸರ್ವಿಸಸ್. ಆವಾಗ 2017 ಒಂದು ಎಕ್ಸಾಮ್ ಬರೆಸ್ತಾರೆ ಕರ್ನಾಟಕ ಗೌರ್ಮೆಂಟಿಂದನೇ, ಯಾರಿಗೂ ಆದರೂ ಈಗ ಸಿವಿಲ್ ಸರ್ವಿಸಸ್ ಕ್ಲಾಸಸ್ ತೊಗೊಳಕ್ಕೆ. ಆ ಎಕ್ಸಾಮಲ್ಲಿ ನಾನು ವಿತಿನ್ 100 ಒಳಗೆ ರ್ಯಾಂಕ್ ಬಂದು ಡೆಲ್ಲಿಗೆ 1 ವರ್ಷ ಅದೇ ಕರ್ನಾಟಕ ಗೌರ್ಮೆಂಟಿಂದನೇ ಸ್ಪಾನ್ಸರ್ ಮಾಡಿ ಪ್ರತಿ ಮಂತು ನಮಗೆ ಸ್ಟೈಫಂಡ್ ಕೂಡ ಬರ್ತಿರುತ್ತೆ ಅಲ್ಲಿ. ಸೊ 1 ವರ್ಷ ಅಲ್ಲಿದ್ದೆ ಡೆಲ್ಲಿಯಲ್ಲಿ. ವಿತೌಟ್ ನೋಯಿಂಗ್ ನಾನು 16 ಅಟೆಂಪ್ಟ್ ಕೊಟ್ಟಿದ್ದೆ. ಐ ಡಿಂಟ್ ನೋ ಎನಿಥಿಂಗ್. ಸುಮ್ಮನೆ ಒಂದು ಕೊಡೋಣ ಅಟೆಂಪ್ಟ್ ಅಂತ, ವಿತೌಟ್ ಪ್ರಿಪರೇಷನ್. ಹೌ ವಾಸ್ ಇಟ್? One should never do that. With preparation, we didn't know about it. That's why we just made a mistake over that. But there are very less attempts, like 6 attempts for general. So take a cautious attempt. Every attempt is important. Do not give just for the sake of it. I did a mistake, so others please do not do that. And I took 17 with preparation ಡೆಲ್ಲಿಗೆ ಹೋಗಿ ಕ್ಲಾಸಸ್ ತಗೊಂಡು ಆಪ್ಷನಲ್ ಸಬ್ಜೆಕ್ಟ್ ಡಿಸೈಡ್ ಮಾಡಿ. ಬಟ್ ಅಷ್ಟು ಪ್ರೊಡಕ್ಟಿವಿಟಿ ಇರಲಿಲ್ಲ. ಅಲ್ಲಿ ಹೋದಾಗ ಎಕ್ಸ್ಟ್ರೀಮ್ ಕೋಲ್ಡ್ ಇರುತ್ತೆ, ಎಕ್ಸ್ಟ್ರೀಮ್ ಸಮರ್ಸ್ ಇರುತ್ತೆ. ಸ್ಪೆಷಲಿ ನಾವು ಸೌತಿಂದ ಹೋದಾಗ
ಒನ್ ಕೆನಾಟ್ ಅಡ್ಜಸ್ಟ್, ಫ್ರೀಕ್ವೆಂಟ್ಲಿ ಸಿಕ್ಕಾಗಿರ್ತೀವಿ. ಬಟ್ ಆ ಟೈಮಲ್ಲಿ ಓಕೆ ಬೆಂಗಳೂರಿಗೆ ಹೋಗಿ ಓದೋಣ, ಬೆಂಗಳೂರಲ್ಲೂ ಈ ಥರ ಇದ್ದರೆ ನೋಡೋಣ ಅಂತ ಬ್ಯಾಂಗ್ಳೂರಿಗೆ ಬಂದು 1 ವರ್ಷ ಮತ್ತೆ ಪ್ರಿಪೇರ್ ಆಗಿ 2020 ಕೊಟ್ಟೆ ಮತ್ತೆ. ಸೊ ದಿಸ್ ಇಸ್ ಹೌ ಮೈ ಜರ್ನಿ ವಾಸ್. ಸೊ ದ್ಯಾಟ್ಸ್ ರಿಯಲಿ ನೈಸ್. ಅಂದರೆ ಇವಾಗ ನೀವು 4 ಅಟೆಂಪ್ಟ್ ಆದಮೇಲೆ ನಿಮಗೆ ರ್ಯಾಂಕ್ ಬಂದಿರೋವಂಥದ್ದು, ಒಂದು ಇಮ್ಮೆಚ್ಯೂರ್ ಆಗಿ ಕೊಟ್ಟಿರೋ ಅಂಥದ್ದು. ಅದಾದಮೇಲೆ ಹೌ ಡಿಫಿಕಲ್ಟ್ ಇಟ್ ವಾಸ್, ಯಾಕಂದರೆ ಪ್ರಿಲಿಮ್ಸ್ ಓಕೆ, ಅದಾದಮೇಲೆ ಮೇನ್ಸ್ ಕ್ಲಿಯರ್ ಆದಮೇಲೆ ಇಂಟರ್ವ್ಯೂನಲ್ಲಿ ಆಗಲಿಲ್ಲ, ಅಗೇನ್ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಎ. ಸೊ ಆ ಫ್ರಸ್ಟ್ರೇಷನ್ ಲೆವೆಲ್ ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ? 2018-19 ಐ ಕುಡೆಂಟ್ ಇವನ್ ಕ್ಲಿಯರ್ ಪ್ರಿಲಿಮ್ಸ್. ನನಗೆ ಪ್ರಿಲಿಮ್ಸ್ ಕೂಡ ಫಸ್ಟ್ ಸ್ಟೇಜ್ ನನಗೆ ಕ್ಲಿಯರ್ ಮಾಡೋಕ್ಕಾಗ್ತಿಲ್ಲ. ಲಾಟ್ ಆಫ್ ಸೆಲ್ಫ್ ಡೌಟ್ಸ್ ಬರುತ್ತೆ. ನಾನು ಈ ಎಕ್ಸಾಮ್ಗೆ ಆಮ್ ಐ ವರ್ತ್ ಫಾರ್ ಇಟ್? ಎವ್ರಿ ಡೇ ಎವ್ರಿ ಆಸ್ಪಿರೆಂಟ್ ವಿಲ್ ಹ್ಯಾವ್ ದಿಸ್ ಸೆಲ್ಫ್ ಡೌಟ್, ಬಟ್ ದೇರ್ ವಿಲ್ ಬಿ ಸಮ್ ಬಿಲೀವ್ ಇನ್ ಯು ಕ್ಯಾನ್ ಡೂ ಇಟ್. ಜಸ್ಟ್ ಬಿಲೀವ್ ಆನ್ ದ್ಯಾಟ್. ಆ್ಯಂಡ್ ವೆನ್ ಎವರ್ ಐ ಯೂಸ್ ಟು ಗೆಟ್ ಫ್ರಸ್ಟ್ರೇಟೆಡ್, my main aim was like doing yoga, physically active. Through your sweat you can bring out any of your frustration out. So yoga ಮಾಡ್ತಿದ್ದೆ, ಮೆಡಿಟೇಷನ್ಸ್ ಮಾಡ್ತಾ ಇದ್ದೆ, ಮತ್ತು ನಮ್ಮ ಅಣ್ಣ ನಮ್ಮ ತಂದೆಯವ್ರ ಜೊತೆ ಮಾತಾಡ್ತಿದ್ದೆ. ನನಗೆ ಏನೇ ಪ್ರಾಬ್ಲಮ್ಸ್ ಬಂತಂದ್ರೂ ನಮ್ಮ ಅಣ್ಣಂಗೆ ಕಾಲ್ ಮಾಡ್ತಿದ್ದೆ, ಅಣ್ಣ ನಂಗೆ ಈ ಥರ ಓದೋಕ್ಕಾಗ್ತಿಲ್ಲ. ಹೀ ಈಸ್ ಆಲ್ಸೋ, ಅವರು ಆರ್ಮಿಯ ಸ್ಟ್ರೆಂತು, ಆ ಗ್ರಿಟ್, ಹೀ ಸೇಸ್ ನೆವರ್ ಸೇ ಡೈ ಆಟಿಟ್ಯೂಡ್. ಮಾಡ್ತೀಯಾ ಅಂತಂದ್ಮೇಲೆ ಮಾಡೇ ಮಾಡ್ತೀಯಾ. ಯು ಶುಡ್ ನೆವರ್ ಗಿವ್ ಅಪ್ ಆನ್ ಎನಿಥಿಂಗ್. ಯು ಹ್ಯಾವ್ ಸ್ಟೆಪ್ ಇಟ್ ಡೌನ್. ನಮ್ಮಮ್ಮ ಹೇಳೋರು, ವಿಪ್ರೋಲ್ ಆಗಿತ್ತು, ಹೋಗ್ಬೋದಾಗಿತ್ತಲ್ವಾ, ಯಾಕೆ ಇಷ್ಟೊಂದು ಕಷ್ಟ, 2-3 ವರ್ಷ ಆಯಿತು. ದೇವ್ ಸೋಷಿಯಲ್ ಪ್ರೆಷರು. ನನ್ನ ತಂದೆ ತಾಯಿಯವರು ನಮ್ಮ ತಾಲೂಕ್ ಲೆವೆಲಲ್ಲಿ ಇದ್ದಿದ್ದರಿಂದ ಅಲ್ಲಿ ಜಾಸ್ತಿ ಅರ್ಲಿ ಮ್ಯಾರೇಜಸ್ ಆಗುತ್ತೆ. ಸ್ಪೆಷಲಿ ಗರ್ಲ್ ಚಿಲ್ಡ್ರನ್ಗೆ ಎಜುಕೇಷನ್ ಅನ್ನೋದು ಓಕೆ, ಡಿಗ್ರಿ 12th ಸ್ಟ್ಯಾಂಡರ್ಡ್ ಮುಗಿಸಿದ್ರೇ ದೊಡ್ಡದು. ಅದರಲ್ಲಿ 12th ಮುಗಿದು ಡಿಗ್ರಿ ಆದ ತಕ್ಷಣ ದೇ ಹ್ಯಾವ್ ಟು ಗೆಟ್ ಮ್ಯಾರಿಡ್ ಆ ಥರ. ಆದರೆ ನಮ್ಮ ಅಣ್ಣ ಡೆಲ್ಲಿಗೆಲ್ಲ ಹೋಗಿದ್ರು. ಅವರು ಆರ್ಮಿಲಿದ್ದಾಗ ಅವ್ರು ನನಗೆ ಡೆಲ್ಲಿಗೆಲ್ಲ ಕರ್ಕೊಂಡೋಗಿದ್ದು ನಮ್ಮ ಅಣ್ಣನೇ. ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ನೋಡಿದಾಗ ಅಲ್ಲಿ 11ನೇ ಕ್ಲಾಸಿಂದನೂ ಪ್ರಿಪೇರ್ ಆಗ್ತಿರ್ತಾರೆ ಡೆಲ್ಲಿಯಲ್ಲಿ. ಸೊ ಅವರಿಗೆ 5 ವರ್ಷ ಪ್ರಿಪ್ರೇಷನ್ ಇರುತ್ತೆ. ನಾವು ಡಿಗ್ರಿ ಮುಗಿಸಾದ್ಮೇಲೆ ಯೋಚನೆ ಮಾಡ್ತಿರ್ತೀವಿ, ಈ ಪ್ರಿಪ್ರೇಷನು ಅದು ಅಂತ. ಅಲ್ಲಿ ನನಗೊಬ್ಬರು ಫ್ರೆಂಡ್ ಇದ್ರು, ಅವ್ರು ಹೇಳಿದ್ರು, ನೀನು ಈ ಪ್ರಿಪ್ರೇಷನಲ್ಲಿ 3-4 ವರ್ಷ ಇರು, ನಿನಗೆ ಡೆಫಿನೆಟ್ಲಿ ಆಗುತ್ತೆ. ಯುವರ್ ಹಾರ್ಡ್ ವರ್ಕ್, ಪರ್ಸಿಸ್ಟೆನ್ಸ್ ಆ್ಯಂಡ್ ಯುವರ್ ಪೇಷನ್ಸ್, ಇಟ್ ಚೆಕ್ಸ್ ಅವರ್ ಪೇಷನ್ಸ್ ಆ್ಯಕ್ಚುಲಿ. ಸೊ ಅದನ್ನು ಒಬ್ಬರು ಇಟ್ಕೊಂಡ್ರೆ ಡೆಫಿನೆಟ್ಲಿ ಆಗುತ್ತೆ. ನಾನು ಕೂಡ ಲಾಸ್ಟ್ ಟೈಮ್ ಇಂಟರ್ವ್ಯೂವರೆಗೂ ಹೋದೆ. ಸಮ್ ಮಾರ್ಕ್ಸಿಂದ ಐ ಕುಡಿನ್ ಮೇಕ್. ಮತ್ತೆ ವಿತಿನ್ 1 ವೀಕಲ್ಲೇ ಐ ಹ್ಯಾವ್ ಟು ಕಮ್ ಬ್ಯಾಕ್, ಪ್ರಿಲಿಮ್ಸ್ ಕೊಡಬೇಕಾಗಿ ಬಂತು. ನನಗಾಗುತ್ತಾ ಇದು? ಪ್ರಿಲಿಮ್ಸ್ ಮೊದಲೇ 2 ಸಲ ಕ್ವಾಲಿಫೈ ಮಾಡಿರಲಿಲ್ಲ, ಮತ್ತೆ ಈಗ ಕೊಟ್ಟರೆ ಆಗುತ್ತಾ ಅಂತ ಎಲ್ಲ ಸೆಲ್ಫ್ ಡೌಟ್ ಇತ್ತು. ಬಟ್ ಮೋಟಿವೇಶನ್ಸ್, ಇನ್ನರ್ ಕಾನ್ಷಿಯಸ್ನೆಸ್ ಅಂತ ಅಂದಿರ್ತಲ್ಲ, ಐ ಕ್ಯಾನ್ ಡೂ ಇಟ್. ಸಮ್ವೇರ್ ಇಟ್ ವಿಲ್ ಬಿ ಸೇಯಿಂಗ್, ಆ ಒಂದು ಬಿಲೀವ್ ಸಾಕು. Anyone can make it, not only me. But the thing, you have to do hard work, have patience, have that belief. Definitely one can do. And moreover, ನನ್ನ ಬ್ರದರ್ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಿ ವಾಸ್ ಲೈಕ್, ನಿಂದು ಹಾಗೇ ಆಗುತ್ತೆ, ಈ ಸಲ ಅಟೆಂಪ್ಟ್ ಕೊಡು, ಇಟ್ಸ್ ಜಸ್ಟ್ ರಿಸಲ್ಟ್ಸ್ ಬಿಟ್ಬಿಡು, ಫೋಕಸ್ ಆನ್ ದ ಪ್ರೋಸೆಸ್. ಒಂದು ಹಾರ್ಡ್ ವರ್ಕು ಮತ್ತು ಓದ್ತಾ ಇರ್ತೀವಲ್ಲ, ಡೈಲಿ ಟಾರ್ಗೆಟ್ಸ್ ಇಟ್ಕೊಂಡು ಎವ್ರಿ ಟೆಸ್ಟ್. ಈಗ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಏನೇನು ಟೆಸ್ಟ್, ಫ್ರೀ ಟೆಸ್ಟ್ ಇರುತ್ತೆ ಕೆಲವೊಂದು ಸಲ. ಆ ಫ್ರೀ ಟೆಸ್ಟನ್ನೇ ನೀವು ಸೀರಿಯಸ್ ಆಗಿ ತೊಗೋಬೇಕು. ಗ್ರೂಪ್ ಆಫ್ ಫ್ರೆಂಡ್ಸ್ ಇರ್ತಾರೆ, ಅವ್ರ ಜೊತೆ ಮಾತಾಡಬೇಕು, ಅವ್ರ ಜೊತೆ ಕೊಲ್ಯಾಬ್ರೇಟ್ ಮಾಡಿ. ನಾನು ಫ್ರಸ್ಟ್ರೇಷನ್ ಆಗ್ತಿದ್ದೆ. ಬೆಳಗ್ಗೆ 5:30 ಎದ್ದು ಯೋಗ ಮುಗಿಸ್ಕೊಂಡು ಬಂದು 6:30 to 9:30 ಒಂದು ಸ್ಲಾಟ್ ಆಫ್ ಟೈಮ್ ಟೇಬಲ್ ಇರುತ್ತಲ್ಲ, ಒಂದು ಸ್ಲಾಟ್ ಓದ್ತಿದ್ದೆ. 10 o'clock ಆದಮೇಲೆ ಓದೋಕ್ಕಾಗ್ತಿಲ್ಲ ಅಂತಂತಂದರೆ ಅದೇ ಓದಿರೋದನ್ನ ನಾನು ಗ್ರೂಪ್ ಆಫ್ ಫ್ರೆಂಡ್ಸ್ ಜೊತೆ ಯು ಆಸ್ಕ್ ಮಿ ಸಮ್ ಕ್ವೆಶನ್ಸ್, ರಿವಿಷನ್ ಆಗೋಗುತ್ತೆ. ಅದರಲ್ಲಿ ನಮಗೆ ಬೇಜಾರು ಕೂಡ ಆಗಲ್ಲ. ಒನ್ಸ್ ವಿ ಸ್ಟಾರ್ಟ್ ಎಂಜಾಯಿಂಗ್ ದಟ್ ಪ್ರೊಸೆಸ್, ಇಟ್ ರಿಯಲಿ ಬಿಕಮ್ ಸ್ಮೂತ್. ಸೊ ಗ್ರೂಪ್ ಡಿಸ್ಕಷನ್ಸ್ ಅಂತ ಹೇಳ್ತಿದ್ರಿ, ಹೇಗೆ ಮಾಡ್ತಾ ಇದ್ರಿ? ನಾವು ಒಂದು ಕ್ಲಾಸಸ್ ಜಾಯಿನ್ ಆದಾಗ ಅಲ್ಲಿ ನನ್ನ ಫ್ರೆಂಡ್ಸು ಎಲ್ಲ ನಾವು ಒಬ್ಬರೇ ಒಂದು ನೋಟ್ಸ್ನ ಪ್ರಿಪೇರ್ ಮಾಡೋಕ್ಕೆ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್. ಈಗ ನಾವೊಂದು ಲೈಕ್ ಮೈಂಡೆಡ್ ಪೀಪಲ್, ಒಂದೇ ಸೇಮ್ ಹಾರ್ಡ್ ವರ್ಕ್ ಮಾಡೋರು ನಮಗೆ ಲೈಕ್ ಮೈಂಡೆಡ್ ಸಿಗ್ತಾರೆ ಹೋಗ್ತಾ ಹೋಗ್ತಾ. ಸೊ ನನ್ನ ಫ್ರೆಂಡ್ಸು ಸಚಿನ್, ಸಂಜಯ್, ಸಾನಿಯಾ, ಡಾಕ್ಟರ್ ದಿವ್ಯಾ ಅಂತೆಲ್ಲ ಇದ್ದರು. ಸೊ ನಾವು 4 ಜನ ಒಂದು ಗ್ರೂಪ್ ಮಾಡಿಬಿಟ್ಟು ಈ ಟಾರ್ಗೆಟ್ಸ್ ಇಡೋಣ, ಇವತ್ತು ಇಷ್ಟು ಓದೋಣ. ಸೊ ದಟ್ ನಮಗೆ ಅಕೌಂಟಬಿಲಿಟಿ ಇರುತ್ತೆ, ರೆಸ್ಪಾನ್ಸಿಬಿಲಿಟಿನೂ ಇರುತ್ತೆ. ಈಗ ನಾವು ಒಬ್ಬರು ಓದ್ಕೊಂಬಂದಿಲ್ಲ ಅಂತಂದರೆ ಆಲ್ ವಿಲ್ ರೆಸ್ಪಾನ್ಸಿಬಿಲಿಟಿ, ದಟ್ ವ್ಯಾಲ್ಯೂಸ್ ನಾವು ಅವಾಗ ನಮ್ಮ ಪ್ರಿಪ್ರೇಷನ್ಸ್ ಟೈಮ್ಸಲ್ಲೇ ನಾವು ಕಲಿತಾ ಹೋಗ್ತೀವಿ. ನಾವು ಮುಂದೆ ಏನು ಮಾಡಬೇಕಂತಿರ್ತೀವೋ ಇಟ್ ರಿಕ್ವೈರ್ಸ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಅಕೌಂಟಬಿಲಿಟಿ. ಆ ಒಂದು ವ್ಯಾಲ್ಯೂನ ಇಲ್ಲೇ ನಾವು ಇನ್ಕಲ್ಕೇಟ್ ಮಾಡಿಕೊಂಡು
ಫ್ರೆಂಡ್ಸ್ ಕ್ವೆಶನ್ಸ್. ಇವಾಗ ಒಬ್ಬರು ಬಂದಿಲ್ಲ ಅಂತಂತಂದರೆ ಡಿಮೋಟಿವೇಟ್ ಆಗಿಬಿಡುತ್ತೆ. ಸೊ ಒಬ್ಬರು ಬಂದಿದ್ದಾರೆ ಅಂದರೆ ಇನ್ನೊಬ್ಬರು ಡೆಫಿನೆಟ್ಲಿ ಬಂದೇ ಬರ್ತಾರೆ. ಸೊ ಆ ಓವರ್ ಆಲ್ ಕೋಆರ್ಡಿನೇಷನ್ಸ್ ಆ್ಯಂಡ್ ವಿ ಯೂಸ್ ಟು ಮೋಟಿವೇಟ್ ಈಚ್ ಅದರ್. ಇವಾಗ ಎಲ್ಲರೂ ಒಂದೇ ಎನರ್ಜಿಲಿ ಇರಲ್ಲ, ಡೈಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಕೆಲವೊಬ್ಬರು ದೇ ವಿಲ್ ಬಿ ಫೀಲಿಂಗ್ ಲೋ, somebody will be feeling high, so that we used to push each others. We can do it, come. ಈಗ ಅವ್ರದ್ದು ಆಗ್ದಲೇನೂ ಇರ್ಬೋದು, ಬಟ್ ಡೆಫಿನೆಟ್ಲಿ ದೇ ಆರ್ ಗೋಯಿಂಗ್ ಟು ಮೇಕ್. ಪ್ರಾಬಬ್ಲಿ ಈ ಒಂದು ಸಕ್ಸಸ್ ಸೂತ್ರನ ನಾವು ಎಲ್ಲ ಒಂದು ಡಿಗ್ರಿಗೂ ಅಪ್ಲೈ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್, ಈಗ ಯಾರೋ ಏನೋ ಲಾ ಮಾಡ್ತಿರ್ತಾರೆ ಅಥವಾ ಎಕ್ಸಾಮ್ಸ್ ಹತ್ತಿರ ಬರ್ತಾ ಇದೆ, ನೋಟ್ಸ್ ಪ್ರಿಪೇರ್ ಮಾಡ್ಕೊಳ್ಬೇಕು. ಒಬ್ಬೊಬ್ಬರು ಒಂದೊಂದು ಸಬ್ಜೆಕ್ಟ್ ನೋಟ್ಸ್ ಪ್ರಿಪೇರ್ ಮಾಡ್ಕೊಂಡು ಕೂತ್ಕೊಂಡ್ರೆ ಕಷ್ಟ ಆಗುತ್ತೆ. ಸೊ ನಿಮ್ಮ ಥರ ಗ್ರೂಪ್ ಡಿಸ್ಕಷನ್ ಮಾಡಿಕೊಂಡು ಒಬ್ಬೊಬ್ರು ಒಂದೊಂದು ಟಾಪಿಕ್ಗೆ ಮಾಡ್ಕೊಂಡು ರೆಡಿಯಾಗಿ ಬಂದು ಅವರು ಎಲ್ರಿಗೂ ಎಕ್ಸ್ಪ್ಲೈನ್ ಮಾಡಿದ್ರೆ ಇಟ್ ವಿಲ್ ಬಿ ಸೋ ಈಸಿ ಟು ಕ್ರ್ಯಾಕ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್, ಐ ಫೀಲ್. ಡೆಫಿನೆಟ್ಲಿ ಮ್ಯಾಮ್. ಎಕ್ಸ್ಪ್ಲೈನ್ ಮಾಡಿದ್ರೆ ನಮಗೂ ಅರ್ಥ ಆಗುತ್ತೆ. ಈಗ ಒಂದು ಏನಾದರೂ ಕಲಿಬೇಕಂತಂದರೆ ನಾವೊಬ್ಬರೇ ಓದ್ಕೊಂಡು ಹೋದರೆ ಮೊನಾಟಿನಸ್ ಆಗಿಬಿಡುತ್ತೆ. ಅದೇ ನಾವು ಇನ್ನೊಬ್ರಿಗೆ ಟೀಚ್ ಮಾಡೋಂಗೆ ಓದ್ಬಿಟ್ರೆ ಅದು ಡಬಲ್ ಎಫರ್ಟ್ ಹಾಕಿ ನಾವು ಓದಿರ್ತೀವಿ, ಅವ್ರಿಗೂ ನೀಟಾಗಿ ಈಸಿಯಾಗಿ ಅರ್ಥ ಆಗುತ್ತೆ. ಈಗ ನಮ್ಮ ಗ್ರೂಪ್ ಆಫ್ ಫ್ರೆಂಡ್ಸಲ್ಲಿ ಒಬ್ಬರು ಇಂಜಿನಿಯರ್ಸ್ ಇದ್ದರು, ಒಬ್ಬರು ಡಾಕ್ಟರ್ಸ್ ಇದ್ದರು, ಒಬ್ಬರು ಹಾನರ್ಸ್ ಇನ್ ಜಾಗ್ರಫಿನೇ ಆ ಥರ ಎಲ್ಲ ಇದ್ದಾಗ ಅವ್ರಿಗೆ ಅವ್ರ ಓನ್ ಸಬ್ಜೆಕ್ಟು ಎಷ್ಟೊಂದು ದಿನಗಳಿಂದ ಓದಿದಾಗ ಅವ್ರಿಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ. ಸೊ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಈಗ ಮೆಡಿಸಿನ್ ಓದಿರೋರಿಗೆ, ಅವರು ಬಯೋಟೆಕ್ನಾಲಜಿ ಏನಾದರೂ ಬಂದರೆ ಅವ್ರು ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಫಾಸ್ಟರ್ ಆಗುತ್ತೆ ಪ್ರೋಸೆಸ್ಸು. ಹ್ಯಾವ್ ದಟ್ ಆ ಹಂಬಲ್ನೆಸ್ ಇಟ್ಕೊಂಡು ಲೆಟಿಂಗ್ ಔಟ್ ಆಫ್ ಈಗೋ. ಇಫ್ ವಿ ಆಸ್ಕ್ ಹೆಲ್ಪ್ ಫ್ರಮ್ ಎನಿ ಒನ್, ದೇ ಆರ್ ಡೆಫಿನೆಟ್ಲಿ ದೇ ವಿಲ್ ಬಿ ರೆಡಿ ಟು ಡೂ ಇಟ್ ಆ್ಯಕ್ಚುಲಿ. ಸೊ ಗ್ರೂಪ್ ಆಫ್ ಫ್ರೆಂಡ್ಸ್ ಆ್ಯಂಡ್ ಟೀಚರ್ಸ್, ಮೆಂಟರ್ಸ್ ಇರ್ತಾರೆ, ಅವ್ರು ಎಲ್ಲರ ಹೆಲ್ಪಿಂದನೇ ವಾಟ್ ಐ ಹ್ಯಾವ್ ಅಚೀವ್ಡ್. ಸೊ ನೀವು ಚಿಕ್ಕ ವಯಸ್ಸಲ್ಲಿ ಅವೇರ್ನೆಸ್ ಸ್ವಲ್ಪ ಬಂದರೂ ಕೂಡ ನೀವು ಬಿ ಮುಗಿಸಿದ ನಂತರನೇ ಇದ್ರ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿತ್ತು. ಬಟ್ ಪ್ರಿಪ್ರೇಷನ್ ಯಾವ ಹಂತದಿಂದ ಸ್ಟಾರ್ಟ್ ಮಾಡಿದ್ವಿ? ಪ್ರಿಪ್ರೇಷನ್ ಅಂದರೆ ಆ್ಯಕ್ಚುಯಲ್ ಪ್ರಿಪ್ರೇಷನ್ ಏನು? ಇವಾಗ ಕಾಮನ್ ಮ್ಯಾನ್ ಪರ್ಸನ್ಸ್ಗೆ ಏನು ಅನ್ಸುತ್ತೆ ಅಂತ ಹೇಳಿದ್ರೆ, ಓಕೆ ನ್ಯೂಸ್ ಪೇಪರ್ ಓದಬೇಕಂತೆ, ಕರೆಂಟ್ ಅಫೇರ್ಸ್ ಬಗ್ಗೆ ಗೊತ್ತಿರಬೇಕಂತೆ, ಬರೀ ಇಂಡಿಯಾದಲ್ಲ ಇಂಟರ್ನ್ಯಾಷನಲ್ ಲೆವೆಲ್ದೆಲ್ಲ ತಿಳ್ಕೊಂಡಿರ್ಬೇಕಂತೆ, ನಮ್ಮ ಇತಿಹಾಸ ಚೆನ್ನಾಗಿ ತಿಳ್ಕೊಂಡಿರ್ಬೇಕಂತೆ ಅಂತ. ಇಲ್ಲಿ ನಾವು ಹೇಳ್ಬೋದು, ಇತಿಹಾಸವನ್ನು ಅರಿತವನು ಮಾತ್ರ ಇತಿಹಾಸ ಸೃಷ್ಟಿಸಲಿಕ್ಕೆ ಸಾಧ್ಯ ಅಂತ. ಸೊ ಇಟ್ ಆಲ್ವೇಸ್ ಅಪ್ಲೈಸ್ ಫಾರ್ ಸಿವಿಲ್ ಸರ್ವಿಸಸ್ ಅಂತ ನನಗೆ ಯಾವಾಗೂ ಅನಿಸುತ್ತೆ. ಸೊ ಇವಾಗ ನಮ್ಮ ಒಂದು ಕಾರ್ಯಕ್ರಮ ನೋಡ್ತಿರೋವಂಥವ್ರು ಯಾರಿಗಾದರೂ ಇಲ್ಲ ನಾನು ಸಿವಿಲ್ ಸರ್ವಿಸ್ ಮಾಡ್ಬೋದು, ನಾನು ಕಲ್ಪವ್ರ ಥರ ಆಗ್ಬೋದು ಅನ್ನೋದಾದರೆ ಯಾವ ಏಜಿಂದ ಸ್ಟಾರ್ಟ್ ಮಾಡ್ಕೊಳ್ಬೇಕು? ರೈಟ್ ಏಜ್ ಯಾವುದು ಪ್ರಿಪ್ರೇಷನ್ಸ್ಗೆ? ಇಟ್ ಆಲ್ ಡಿಪೆಂಡ್ಸ್. ಏಕೆಂದರೆ ಎಷ್ಟೊಂದು ಜನಕ್ಕೆ ಆ ಆಸ್ಪಿರೇಷನು ಆ ಏಜಲ್ಲಿ ಬರ್ದಲೇ ಇರ್ಬೋದು. ಈಗ ನಾ 18ನಲ್ಲಿದ್ದಾಗ ಮೈ ಮೈಂಡ್ ವಾಸ್ ಟು ಡೂ ಇಂಜಿನಿಯರಿಂಗ್, ಆ ಥರ. ಯಾವ ಏಜಲ್ಲಿ ಬಂದ್ರೂ ದೇ ಕ್ಯಾನ್ ಡೂ ಇಟ್. ಆಫ್ಟರ್ 25 ಆಲ್ಸೋ ಸಮ್ ವಿಲ್ ಬಿ ಮೋಟಿವೇಟೆಡ್, ದೇ ಆರ್ ರೆಡಿ ಟು ಡೂ ಹಾರ್ಡ್ ವರ್ಕ್ ಆ್ಯಂಡ್ ಹ್ಯಾವ್ ದಟ್ ಪೇಷನ್ಸ್, ಬಿಲೀವ್ ಇನ್ ದೆಮ್, ದೇ ಕ್ಯಾನ್ ಡೂ ಇಟ್. ಸೊ ರೈಟ್ ಏಜ್ ಅಂತಂತಂದರೆ ಚೈಲ್ಡ್ಹುಡ್ಡಿಂದನೇ ಇಫ್ ದೇ ಆರ್ ರೆಡಿ ಟು ಗೋ ಫಾರ್ ಇಟ್, ಡೆಫಿನೆಟ್ಲಿ 11th 12th 11th ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್ಸ್ ತೊಗೊಳ್ಳಿ. It will be much helpful. But this UPSC is like unpredictability idde irutte. It's many people give and success ratio is very very less. So adakke kelvobru ಏನು ಮಾಡ್ತಾರೆ, ಪ್ರೊಫೆಷನಲ್ ಕೋರ್ಸ್ ಇಂಜಿನಿಯರಿಂಗ್ ತಗೊಂಡ್ರೆ ಬ್ಯಾಕಪ್ ಪ್ಲಾನ್ ಬಿ ಇರುತ್ತೆ. ಸೊ ಅಂದ್ರೆ ಇಲ್ಲಿ ಕ್ರ್ಯಾಕ್ ಮಾಡಲಿಲ್ಲ ಅಂದ್ರೆ ಜಾಬಿಗೆ ಹೋಗ್ಬೋದು. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ದೆಮ್. If they are like ready to do it, 11th is the right age, 11th 12th they can. It's not that they have to neglect their studies. What we study, it's all comes to basics. ನಾನು ಸ್ಕೂಲ್ ಲೆವೆಲಲ್ಲಿ ಏನು ಓದಿರ್ತೀನಿ, ಕಾಲೇಜ್ ಲೆವೆಲಲ್ಲಿ ನಾವೆಲ್ಲ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡಿದ್ವಿ. NCERTs ಆ NCERTsನೇ ನೀಟಾಗಿ ಓದಿ, ಆ ಕರಿಕ್ಯುಲಮ್ ಏನಿದೆ, ಆ ಪರ್ಟಿಕ್ಯುಲರ್ ಸೋಷಿಯಲ್ ಸೈನ್ಸಲ್ಲಿ ಯಾವ್ಯಾವ ಚಾಪ್ಟರ್ಸ್ ಇದೆ, ಸಿವಿಕ್ಸಲ್ಲಿ ಯಾವ ಚಾಪ್ಟರ್ಸ್ ಇದೆ, ಪಾಲಿಟಿ, ಜಾಗ್ರಫಿ, ಅದೆಲ್ಲ ನೀಟಾಗಿ ಆ ಏಜಲ್ಲಿ ಅವ್ರು ಓದಿದ್ರೆ ಮುಂದೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಾಗಿರಲಿ ಡೆಫಿನೆಟ್ಲಿ ದೇ ವಿಲ್ ಡೂ ಗುಡ್. ಬೇಸಿಕ್ ನ್ಯೂಮರಿಸಿ, CSAT, ಕಾಂಪ್ರಿಹೆನ್ಷನ್ ಮತ್ತು ಬೇಸಿಕ್ ನ್ಯೂಮರಿಸಿ ಇರುತ್ತೆ. ಅದೆಲ್ಲ ನಾವು ಮತ್ತೆ ಇವಾಗ ಹೋಗಿ ಸ್ಕೂಲ್ ಲೆವೆಲ್ಲೇ ಓದ್ತಿದ್ದೀವಿ. ಸೊ ಇಟ್ ಡಸ್ ನಾಟ್ ಮೀನ್ ನೀವು ಅದಕ್ಕೆ ಸಿವಿಲ್ ಸರ್ವಿಸಸ್ಗೆ ಅಂತಲೇ ಪ್ರಿಪೇರ್ ಆಗೋದಲ್ಲ. ನೀವು ಸ್ಕೂಲಲ್ಲಿ ಏನು ಓದ್ತಿರ್ತಿದ್ದೆ ಅದನ್ನು ನೀಟಾಗಿ ಅರ್ಥ ಮಾಡ್ಕೊಂಡು ಓದಿ. ಎಕ್ಸಾಮ್ ಬಂತು, ಎಕ್ಸಾಮ್ಗೆ ಓದ್ಬಿಟ್ಟು ಮುಗಿಸ್ಬಿಟ್ವಿ, ಮರ್ತೋದ್ವಿ, ನೋ, ಅವಾಗೇ ಮರಿಬಾರ್ದು. ಇಟ್ ಇಸ್ ಗೋಯಿಂಗ್ ಟು ಕಮ್ ಲೈಫ್ ಲಾಂಗ್. ಐದರ್ ನಿಮ್ಮ ಪ್ಲೇಸ್ಮೆಂಟ್ಸ್ಗಾಗಲಿ ಆಪ್ಟಿಟ್ಯೂಡ್ ಟೆಸ್ಟ್ ಮಾಡ್ತಾರೆ. ಈವನ್ ಸಿವಿಲ್ ಸರ್ವಿಸಸ್, ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್, ಬೇಸಿಕ್ ಕಾಂಪ್ರಿಹೆನ್ಷನ್, ಬೇಸಿಕ್ ಇಂಗ್ಲೀಷ್, ಅದೆಲ್ಲ ಟೆಸ್ಟ್ ಮಾಡ್ತಾರೆ. ಸೊ ಐ ಥಿಂಕ್ ವಾಟ್ ಎವರ್ ದೇ ಆರ್ ಡೂಯಿಂಗ್ ಅಟ್ ದೇರ್ ಏಜ್, ಅಟ್ ದೇರ್ ಸ್ಕೂಲ್ ಲೆವೆಲ್, ಡೂ. ಆ್ಯಂಡ್ ಡಿಗ್ರಿಯಲ್ಲಿ ನಿಮಗೆ ಒಂದು ಆಪ್ಷನಲ್ ಸಬ್ಜೆಕ್ಟ್ಸ್ ಇರುತ್ತೆ ಸಿವಿಲ್ ಸರ್ವಿಸಸಲ್ಲಿ. ಸೊ ನಿಮಗೆ ಇಂಟ್ರೆಸ್ಟ್ ಡೆಫಿನೆಟ್ಲಿ ಸಿವಿಲ್ ಸರ್ವಿಸಸ್ಸೇ ಮಾಡಬೇಕಂತಂದರೆ ಡಿಗ್ರಿಯಲ್ಲಿ ಸೋಷಿಯಲ್ ಸೈನ್ಸಸ್ ಸಬ್ಜೆಕ್ಟ್ಸಲ್ಲಿ ಜಾಗ್ರಫಿ, ಪಾಲಿಟಿ
ಆ ಥರ ಒಂದು ಬೇಸಿಕ್ ಹ್ಯುಮ್ಯಾನಿಟೀಸಲ್ಲಿ ಬೇಸಿಕ್ ಜಿಯೋಗ್ರಫಿ ಆ ಥರ ಎಲ್ಲ ಕಲ್ತಿರ್ತೀರಲ್ಲ 11th 12th ಅದನ್ನು ಪುಟ್ ಫಾರ್ವರ್ಡ್ ಮಾಡ್ಕೊಬೇಕು ಅಂದರೆ ಡಿಗ್ರಿ ತೊಗೊಬೋದು. ಲೈಕ್ ಹ್ಯುಮ್ಯಾನಿಟೀಸಲ್ಲಿ ಡಿಗ್ರಿ ಮಾಡ್ಕೊಂಡ್ಬಿಟ್ಟು ಸಿವಿಲ್ ಸರ್ವಿಸಸ್ಗೆ ಆಮೇಲೆ 5 years ಆಫ್ ಪ್ರಿಪ್ರೇಷನ್ಸ್ ಗೊತ್ತಿರುತ್ತಲ್ಲ, ಸಿಲೆಬಸ್ ಏನು ಸಿವಿಲ್ ಸರ್ವಿಸಸ್ದು ಎಲ್ಲ ತಿಳ್ಕೊಂಡು ದೇ ಕ್ಯಾನ್ ಗಿವ್ ದರ್ ಅಟೆಂಪ್ಟ್ಸ್. ಕೆಲವರು ಒಂದು ಅಟೆಂಪ್ಟ್ಗೆ ಕ್ರ್ಯಾಕ್ ಮಾಡ್ತಾರೆ, ಕೆಲವರು ತುಂಬ ಅಟೆಂಪ್ಟ್ ತೊಗೊಳ್ತಾರೆ. ಅಂದರೆ IQ ಲೆವೆಲ್ ಕೆಲವ್ರದ್ದು ಹೈ ಇದ್ದರೂ ಕೂಡ ಅವರಿಗೆ ರ್ಯಾಂಕ್ ತೊಗೊಳಕ್ಕಾಗಲ್ಲ. ಕೆಲವರು ಲೆಸ್ ಪ್ರಿಪ್ರೇಷನ್ ಇದ್ದರೂ ತೊಗೊಂಡ್ಬಿಡ್ತಾರೆ. ಅಕಾರ್ಡಿಂಗ್ ಟು ಯು ತುಂಬ ಡೆಡಿಕೇಶನ್ ಮ್ಯಾಟ್ರಾ, ಲಕ್ ಮ್ಯಾಟ್ರಾ ಇಲ್ಲಿ? ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್ ಡೆಫಿನೆಟ್ಲಿ ರಿಕ್ವೈರ್ಡ್. ಆ್ಯಂಡ್ ಅಗೈನ್ there will be many people, 40,000 ಅಂತೂ ಮಿನಿಮಮ್ ಹಾರ್ಡ್ ವರ್ಕ್ ಪೇಷನ್ಸ್ ಇಟ್ಕೊಂಡು they will be striving hard. ಅದರಲ್ಲಿ 685 ಮೆಂಬರ್ಸ್ ಸೆಲೆಕ್ಟ್ ಆಗಿದ್ದಾರೆ ಅಂತಂದರೆ ಸಮ್ವೇರ್ ಗಾಡ್ಸ್ ಗ್ರೇಸ್ ವಿಲ್ ಬಿ ಆಲ್ಸೋ. ಐ ಬಿಲೀವ್ ಇಟ್ಸ್ ನಾಟ್ ಲೈಕ್ ಅದು ನೆಸೆಸರಿ ಇಲ್ಲ ಅಂತಲ್ಲ. ಒನ್ ಹ್ಯಾಸ್ ಟು ಲೈಕ್ ವರ್ಕ್ ಹಾರ್ಡ್, ಡೂ ಸ್ಮಾರ್ಟ್ ವರ್ಕ್ ಆಲ್ಸೋ. ಯಾವ್ದು ನೆಸೆಸಿಟಿ ಇದೆ ಸಿಲೆಬಸ್ ವೈಸಲ್ಲಿ ಎಲ್ಲ ಓದೋದಂತಂದರೆ ಎಲ್ಲ ಓದೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ, ನ್ಯೂಸ್ ಪೇಪರ್ ಪೂರ. ಬಟ್ ಸಿಲೆಬಸ್ಸಲ್ಲಿ ಏನಿದೆ ಅದು ಕೀವರ್ಡ್ಗೆ ಅಸೋಸಿಯೇಟೆಡ್ ಆಗಿ ಎಡಿಟೋರಿಯಲ್ಸ್ ಇದ್ದರೆ ಅದನ್ನು ನೀಟಾಗಿ ನೋಡಿಕೊಂಡು ಡೈಲಿ 2 ಟಾಪಿಕ್ಸ್ ಕವರ್ ಮಾಡಿ. Everyone does hard work. Everyone, like nearly 40 to 50,000, definitely they do the hard work. But sometimes the God's grace and our luck also matters. But again, to get that luck also one should do hard work. ಬರೀ ಲಕ್ ನಂಬ್ಕೊಂಡೆ ಕೂತ್ಕೊಂಡ್ರೆ ಆಗಲ್ಲ ಸಕ್ಸಸ್ ಪಡೆಯೋದಕ್ಕೆ ಅಂತ ಬಹಳ ಬ್ಯೂಟಿಫುಲ್ ಮೆಸೇಜ್ ಕೊಟ್ಟಿದ್ದೀರಾ. ಪ್ರಿಲಿಮ್ಸ್ಗೆ ಒಂದ್ಸರಿ ಕರೆದಾಗ ಸಿವಿಲ್ ಸರ್ವೀಸಸ್ ಎಕ್ಸಾಮ್ಸ್ ಅಂತ ಹೇಳಿದಾಗ 7 to 8 lakh ಮೆಂಬರ್ಸ್ ಅಪ್ಲೈ ಮಾಡ್ತಾರೆ. ಕೂತ್ಕೊಳ್ಳೋದು 5 to 6 lakh. ಅದರಲ್ಲಿ ಫಿಲ್ಟರ್ ಆಗೋದು 10,000 ಜನ. ನಂತರ ಮೇನ್ಸಲ್ಲಿ 2,000 ಜನ ಮಾತ್ರ ಕ್ವಾಲಿಫೈ ಆಗ್ತಾರೆ. ಜೊತೆಗೆ ಲಾಸ್ಟಲ್ಲಿ ಅದು ಕ್ರ್ಯಾಕ್ ಮಾಡೋವಂಥವ್ರು ಕೇವಲ 700ರಿಂದ ಆಜುಬಾಜು ಎಲ್ಲಿ ಕರೆದಿರ್ತಾರೆ, 700ರಿಂದ 1000 ಒಳಗೆ, ಹೌದಲ್ವಾ? ಸೊ ಈ ಒಂದು ಜರ್ನಿಯಲ್ಲಿ ಸುಮಾರು ಜನ ನಾವು ಕೇಳಿದ್ದೀವಿ ಎಷ್ಟೋ ಸರಿ ಅಟೆಂಪ್ಟ್ ಆಗ್ತಿರುತ್ತೆ, ಆಗಿಲ್ಲ, ಫ್ರಸ್ಟ್ರೇಷನ್ನಿಂದ ಹೇಳಿ ತುಂಬ ಜನ ಸೂಸೈಡಿಗೆ ಕೂಡ ಸೂಸೈಡು ಮಾಡ್ಕೊಂಡಿದ್ದಾರೆ, ಕೆಲವರು ಅಟೆಂಪ್ಟ್ ಕೂಡ ಮಾಡಿದ್ದಾರೆ, ಕೆಲವರು ಡಿಪ್ರೆಸಿವ್ ಮೋಡಿಗೆ ಹೋಗ್ಬಿಟ್ಟಿದ್ದಾರೆ. ಸೊ ಅಂಥವ್ರಿಗೆ ನಿಮ್ಮ ಕಿವಿ ಮಾತು ಏನು? ಇಟ್ಸ್ ನಾಟ್ ಅನ್ ಎಂಡ್ ಇನ್ ಲೈಫ್. UPSC ಇಟ್ ಸೆಲ್ಫ್ ಇಸ್ ನಾಟ್ ದ ಲೈಫ್. UPSC ಒಂದೇ ಜೀವನ ಅಲ್ಲ. ನೀವು UPSCಗೆ ಓದಿದ್ದೀರಾ ಅಂತಂದರೆ ಯು ಹ್ಯಾವ್ ಲರ್ನ್ ಟು ಫೇಸ್ ದ ಚಾಲೆಂಜಸ್. ಸೊ ದ್ಯಾಟ್ ಈಸ್ ಆಲ್ಸೋ ಒನ್ ಮೋರ್ ಚಾಲೆಂಜ್. ನಿಮಗೆ ಎಷ್ಟೊಂದು ಆಪರ್ಚುನಿಟೀಸ್ ಇರುತ್ತೆ. ನೀವು ಓದಿರೋ ನಾಲೆಡ್ಜಿಗೆ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಕ್ಲಾಸಸ್. ನೀವು ಯೂಟ್ಯೂಬಲ್ಲಿ ಕ್ಲಾಸಸ್ ಸ್ಟಾರ್ಟ್ ಮಾಡ್ಬೋದು. ನಾವು ಫೈನಾನ್ಷಿಯಲಿ ಏನು ನಮಗೆ ಕೊರತೆ ಇರಲ್ಲ, ಬಿಕಾಸ್ ನೀವು ಕಷ್ಟಪಟ್ಟು ನಿಜವಾಗ್ಲೂ ಆ ಎಕ್ಸಾಮಿಗೆ ಓದಿದ್ದೀರಾ ಅಂತಂದರೆ ನಿಮಗೆ ಎಲ್ಲಾದರೂ ಒಂದು ಜಾಬ್ ಆಪರ್ಚುನಿಟಿ ಸಿಕ್ಕೇ ಸಿಗುತ್ತೆ. ನೀವು ಸೋಷಿಯಲ್ ಸರ್ವಿಸ್ ಮಾಡಬೇಕಲ್ವಾ, ದ ಮನಿ ಯು ಅರ್ನ್ ಸ್ಪೆಂಡ್ ಇಟ್ ಆನ್ ಪೀಪಲ್ ಅಗೈನ್. ಸೊ ಅದರಲ್ಲಿ ನೀವು ಆ ಸರ್ವಿಸ್ ಮುಖಾಂತರ, ಈಗ ಸಿವಿಲ್ ಸರ್ವೆಂಟ್ಸ್ ಅಂದ ತಕ್ಷಣ ಅವರೊಬ್ಬರೇ ಮಾಡ್ತಾರೆ ಅಂತೇನಿಲ್ಲ. ಎಷ್ಟೋ ಜನ NGOs ಇದ್ದಾರೆ, ದೇ ಆರ್ ಆಲ್ಸೋ ಸರ್ವಿಂಗ್ ದ ಸೊಸೈಟಿ ಅಲ್ವಾ. ಸೊ ಯು ಕ್ಯಾನ್ ಆಲ್ಸೋ ಗಿವ್ ಬ್ಯಾಕ್ ಟು ದ ಸೊಸೈಟಿ. ಇಟ್ ಡಸ್ ನಾಟ್ ಮೀನ್ ಸಿವಿಲ್ ಸರ್ವಿಸಸ್ ಸಿಕ್ಕಿಲ್ಲ ಅಂದ ತಕ್ಷಣ ಏನೂ ಆಗಿಲ್ಲ ಅಂತಲ್ಲ ಅಲ್ವಾ. ನಿಮ್ಗೆ ಬೇರೆ ಫೀಲ್ಡು ಎಷ್ಟೊಂದು ಫೀಲ್ಡ್ ಓಪನ್ ಇರುತ್ತೆ. ಸೊ ಅದರಲ್ಲಿ ನಿಮಗೆ ಆಪರ್ಚುನಿಟೀಸ್ ಇರಬೇಕಾದ್ರೆ ಯಾಕೆ ಹಿಂದೆ ಹೋಗಬೇಕು, ಯಾಕೆ ಅಗೇನ್ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್. ಸೊ ಇಟ್ಸ್ ನಾಟ್ ದ ರೈಟ್ ವೇ, ರೈಟ್? So if you end your life, so I think this is not an especially UPSC aspirants attitude. UPSC aspirant attitude is to come back again into the life. So then you are not truly an aspirant itself. You are in like covered atara madkobardu. And yeah, it has happened. Frustrations irutte, ಬೇಜಾರಾಗುತ್ತೆ, ಅಳು ಬರುತ್ತಾ, ಅದು ಬಿಡಿ. ಲವ್ಡ್ ಒನ್ಸ್, ನಿಮ್ಮ ಅಪ್ಪ ಅಮ್ಮನ ನೆನೆಸ್ಕೊಳ್ಳಿ ಫಸ್ಟು. ಅವ್ರು ನಿಮ್ಮನ್ನು ಕಷ್ಟಪಟ್ಟು ಸಾಕಿ ಅಷ್ಟು ದೊಡ್ಡವ್ರು ಮಾಡಿರ್ತಾರೆ. ನೀವು ಅವ್ರನ್ನ ಬಿಟ್ಟು ಹೋದರೆ ಅವ್ರು ನೋಡ್ಕೊಂಡು ಅವ್ರು ಯಾರು? ಮತ್ತೆ ಅವ್ರು ನೋಡ್ಕೊಳ್ಳಿ ಅಂತಲೂ ಸಾಕಿರಲ್ಲ ಅವರು. ನೀವು ಹೋಗಿ ನೀವು ದೊಡ್ಡವರಾಗಿ ಏನೋ ಒಂದು ಸಾಧನೆ ಮಾಡೋಕ್ಕಾಗಿಲ್ಲ ಅಂತಂದ್ರೇನು, ಅಟ್ಲೀಸ್ಟ್ ಏನಾಗುತ್ತೋ ನಿಮ್ಮ ಕೈಲಿ ಅದನ್ನ ಕೆಲಸ ಅಂತೂ ಸಿಗುತ್ತೆ. ಅವ್ರ ಮುಂದೆನಾದರೂ ಚೆನ್ನಾಗಿರಿ, ಅವ್ರಿಗೆ ಬೇಜಾರಾಗುತ್ತೆ. ನಿಮ್ಮ ನಿಮ್ಮ ಟೀಚರ್ಸು, ನಿಮ್ಮನ್ನು ಸ್ಕಲ್ಟ್ ಮಾಡಿರೋರು, ನಿಮ್ಮ ಪೇರೆಂಟ್ಸು, ನಿಮ್ಮನ್ನ ಬೆಳೆಸಿದ್ದವರು, ಅವ್ರಿಗೆಲ್ಲ ಚೀಟ್ ಮಾಡ್ದಂಗೆ ಆಗುತ್ತೆ. ಸೊ ಡೋಂಟ್ ಡೂ ದ್ಯಾಟ್. ತುಂಬ ಜನ ನಾವೇ ಮನೇಲಿ ಓದ್ಕೊಂಡ್ರೆ ಆಗುತ್ತೆ ಅಂತ ಸ್ವಲ್ಪ ಟ್ರೈ ಮಾಡ್ತಾರೆ. ಇಲ್ಲ, ಇದಕ್ಕೆ ಗೈಡ್ಲೈನ್ಸ್ ತುಂಬ ಅವಶ್ಯಕ ಅಂತ ಹೇಳಿ ಕೋಚಿಂಗ್ ಕ್ಲಾಸಸ್ಗೆ ಅಂತ ಹೋಗ್ತಾರೆ. ಹಾಗಂತ ಕೋಚಿಂಗ್ ತೊಗೊಂಡವರೆಲ್ಲ ಇದನ್ನು ಕ್ರ್ಯಾಕ್ ಕೂಡ ಮಾಡೋಕ್ಕಾಗಲ್ಲ. ಎಷ್ಟು ಸ್ಪೆಷಲ್ ಅಟೆನ್ಷನ್ ಕೋಚಿಂಗ್ ಸೆಂಟರ್ಸಲ್ಲಿ ನಾವು ತೊಗೊಳ್ಬೇಕು ಅಂದರೆ ನಮ್ಮ ಒಂದು ಡೆಡಿಕೇಶನ್ ಹೇಗಿರಬೇಕಾಗತ್ತೆ. ಬೇಡಲಿಲ್ಲ ಅಂದರೆ ಭಗವಂತನೂ ವರ ಕೊಡಲ್ವಂತೆ. ಹಾಗಾಗಿ ನಾವು ಹೇಗೆ ಬಳಸ್ಕೊಳ್ಬೇಕು ಕೋಚಿಂಗ್ ಸೆಂಟರ್ಸನ್ನು?
ನಾವೇನೇನು ಕ್ಲಾಸಸ್ ಅಟೆಂಡ್ ಮಾಡ್ತೀವಿ ನಮಗೊಂದು ಡೈರೆಕ್ಷನ್ಸ್ ಕೊಡುತ್ತೆ. ಇಟ್ಸ್ ಎ ಗೈಡಿಂಗ್ ಲೈಟ್. 99% ಇಟ್ಸ್ ಆಲ್ ಯುವರ್ ಹಾರ್ಡ್ ವರ್ಕ್. ಅವ್ರು ಹೇಳಿದ್ದನ್ನ ನಾವು ಮಾಡಬೇಕು. ದೇ ಆರ್ ಗಿವಿಂಗ್ ಐಸ್ ದ ಗೈಡೆನ್ಸ್ ಅಲ್ವಾ. ಸೊ ನೀವು ಮೆಂಟರ್ಸ್ ಇರ್ತಾರೆ ಅಥವಾ ಕ್ಲಾಸಸ್ ಇರುತ್ತೆ, ನೀವೇ ಹೋಗಿ ಟೆಸ್ಟ್ ಬರೀಲಿಲ್ಲ ಅಂತಂದರೆ ಅವರೇನು ಮಾಡಲ್ಲ. ನಾವೆಲ್ಲ ಗ್ರೋನ್ ಅಪ್ಸ್ ಇವಾಗ, ವಿ ಆರ್ ಆಲ್ ಅಡಲ್ಟ್ಸ್. ನೋ ಒನ್ ವಿಲ್ ಕಮ್ ಅಂಡ್ ಸ್ಪೂನ್ ಫೀಡ್ ಅಸ್. ನಮ್ಮ ಓನ್ ಮೋಟಿವೇಶನ್, ನಮ್ಮ ಓನ್ ಡೆಡಿಕೇಶನ್ಸ್. ಮನೇಲಿ ಕುತ್ಕೊಂಡು ಮಾಡಿರೋರು ಇದ್ದಾರೆ, ದೇ ಆರ್ ಡೆಡಿಕೇಟೆಡ್, ದೇ ಆರ್ ಡೂಯಿಂಗ್. ಟೆಸ್ಟ್ ಇದೆ ಅಂತಂದರೆ ದೇ ವಿಲ್ ಟೇಕ್ ದಟ್ ಟೆಸ್ಟ್. ನೀವು ಇಲ್ಲಿ ಕ್ಲಾಸಸ್ಗೆ ಬಂದು ಆ ಎನ್ವಿರಾನ್ಮೆಂಟ್, ಆ ಎಕ್ಸಾಮ್ ಎನ್ವಿರಾನ್ಮೆಂಟ್ನ ಫೀಲ್ ಮಾಡಬೇಕು ಅಂತ ಇಲ್ಲಿಗೆ ಬಂದು ಎಕ್ಸಾಮ್ಸ್ ಬರಿತಿದ್ದೀರಾ, ಅಷ್ಟೊಂದು ಮನಿ ಕೊಟ್ಟು ಸೇರ್ಕೊಂಡಿರ್ತೀರಾ ಅಂತಂದರೆ ಯು ಶುಡ್ ಬಿ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್. ಸೊ ಅದು ಏನು ಕ್ಲಾಸಸ್ ಅದೆಲ್ಲ ಗೈಡಿಂಗ್ ಲೈಟಾಗಿ 1% ಇಫ್ ಇಟ್ ಈಸ್ ಡೂಯಿಂಗ್ ಫಾರ್ ಯು, 99% ಯುವರ್ ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್ಸ್. ಯು ಹ್ಯಾವ್ ಟು ಟೇಕ್ ದಟ್ ರೆಸ್ಪಾನ್ಸಿಬಿಲಿಟಿ. ನಾನು ಮಾಡಬೇಕು ಅಂತ ನಿಮ್ಮ ಇಂಟರ್ನಲ್ ಮೋಟಿವೇಶನ್ ಇಲ್ಲ ಅಂತಂತಂದರೆ ಯಾರೂ ಹೆಲ್ಪ್ ಮಾಡೋಕ್ಕಾಗಲ್ಲ. ಸೊ ನೀವು ಹಾರ್ಡ್ ವರ್ಕ್ ಮಾಡಲೇಬೇಕು ವಿತ್ ಸ್ಮಾರ್ಟ್ ವರ್ಕ್. ಈಗ ನೀವೇನು ಮಾಡ್ತಿದ್ರಿ? ನೀವು ಯಾವ ಕೋಚಿಂಗ್ ಸೆಂಟರ್ ಹೋಗಿದ್ರಿ ಮತ್ತು ನೀವು ಹೇಗೆ ನಿಮ್ಮ ಟೀಚರ್ಸ್ನ ಬಳಸ್ಕೊಳ್ತಾ ಇದ್ರಿ? ಸ್ವಲ್ಪ ಜಾಸ್ತಿ ಎಫರ್ಟನ್ನು ತೆಗೆದುಕೊಳ್ತಾ ಇದ್ರಿ ಅವರಿಂದ? ನಾನು ಡೆಲ್ಲಿಯಲ್ಲಿ 1 ವರ್ಷ ಇದ್ದಿದ್ದು. ಆ ನಂತರ ಇಲ್ಲಿ ಬ್ಯಾಂಗ್ಳೂರಲ್ಲಿ ಬಂದಾಗ ಇಲ್ಲಿ ಜಾಯ್ನ್ ಆದೆ. ಒಂದು ಕೋರ್ ಬ್ಯಾಚ್ ಅಂತ ಇತ್ತು, ಅಲ್ಲಿಗೆ ಜಾಯ್ನ್ ಆದಾಗ ಅಲ್ಲಿ ಮೆಂಟರ್ಸ್ ಕೊಡ್ತಾರೆ ನಮಗೆ. ನಾವು ಮೆಂಟರ್ಸ್ ಹತ್ರ ನಮ್ಗೆ ಎವ್ರಿ ವೀಕ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ನಾವೇ ಹೋಗಿಲ್ಲ ಅಂತಂದರೆ ದೇ ವೋಂಟ್ ಕಮ್ ಟು ಅಸ್. ನನಗೆ ಪ್ರದೀಪ್ ಸರ್ ಅಂತ ಇದ್ದರು, ಅವ್ರ ಹತ್ರ ಡೈಲಿ ಲೈಕ್ ಎವ್ರಿ ವೀಕ್ಗೂ ಸರ್ ನಂಗೆ ಪ್ರಿಲಿಮ್ಸ್ ಡಿಫಿಕಲ್ಟು, ನಂಗೆ ಪ್ರಿಲಿಮ್ಸೇ ಕ್ವಾಲಿಫೈ ಆಗ್ತಿರಲಿಲ್ಲ. ಸೊ ಅವರು ಸ್ಮಾಲ್ ಟಿಪ್ಸ್ ಲೈಕ್ 1 hour ಆದಮೇಲೆ ಎಕ್ಸಾಮಲ್ಲಿ ಬ್ರೇಕ್ ತೊಗೊಳೋದು ಹೇಗೆ, ಕಮ್ ಬ್ಯಾಕ್ ಆಗೋದು ಹೇಗೆ, ಸ್ಮಾಲ್ ಟಾರ್ಗೆಟ್ಸ್, ಎವ್ರಿ ಡೇ ಸ್ಮಾಲ್ ಟಾರ್ಗೆಟ್ಸ್ ಇರಬೇಕು. ಹೇಗೆ ಅಂತ ಸ್ವಲ್ಪ ಎಲಾಬ್ರೇಟ್ ಮಾಡ್ಬೋದಾ? ಇವಾಗ ಎಕ್ಸಾಮ್ಸ್ ಬರಿಬೇಕಾದ್ರೆ 2 hours ಆಫ್ ಪ್ರಿಲಿಮ್ಸ್ ಇರುತ್ತೆ, ಅದರಲ್ಲಿ 45 minutes ಮೈಂಡು ಕಾನ್ಸಂಟ್ರೇಟ್ ಇಟ್ಟು ಮಾಡೋಕ್ಕಾಗುತ್ತೆ. ಸೊ ಆ 45 minutes 60 minutes ಆದಮೇಲೆ ಒಂದು ಸ್ವಲ್ಪ ಬ್ರೇಕ್ ತೊಗೋಬೇಕು. ಐದರ್ ಯು ಹ್ಯಾವ್ ಚಾಕ್ಲೇಟ್ಸ್ ಟಾಫೀಸ್ ಏನೋ ಇರುತ್ತೆ, ಅದನ್ನು ನೀವು ಮೈಂಡ್ ಲೈಕ್ ಇಫ್ ಯು ಟೇಕ್ ದ್ಯಾಟ್ ಸಮ್ ಹ್ಯಾಪಿ ಹಾರ್ಮೋನ್ಸ್ ವಿಲ್ ರಿಲೀಸ್, ಅವಾಗ ನೀವು ಮತ್ತೆ ಕಮ್ ಬ್ಯಾಕ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಸ್ಮಾಲ್ ಟಿಪ್ಸ್ ಆ ಥರ ಸ್ಮಾಲ್ ಇರ್ಬೋದು, ಬಟ್ ಇಟ್ ಹ್ಯಾಸ್ ಡೆಫಿನೆಟ್ಲಿ ಹೆಲ್ಪ್ ಮೀ. ಆ ನೆಕ್ಸ್ಟ್ 1 hour ನಾವು ಮಿಸ್ಟೇಕ್ಸ್ ಜಾಸ್ತಿ ಮಾಡ್ತೀವಿ, ಬಿಕಾಸ್ ಮೈಂಡ್ ಫುಲ್ ಸ್ಟ್ರೆಸ್ಡ್ ಔಟ್ ಆಗಿರುತ್ತೆ. ಪ್ರಿಲಿಮ್ಸ್ ಎಕ್ಸಾಮ್ ಫಸ್ಟ್ ಅವರ್ ಪೂರಾ ಕಾಷಿಯಸ್ ಆಗಿ ಓದಿರ್ತೀವಿ, ಲಾಸ್ಟ್ ಅವರಲ್ಲಿ ಮಿಸ್ಟೇಕ್ಸ್ ಮಾಡಬಾರ್ದು. ಸೊ ಟೇಕ್ ಅ ಬ್ರೇಕ್, ಟೇಕ್ ಅ ಡೀಪ್ ಬ್ರೀತ್ ಇನ್ಸ್ ಬ್ರೀತ್ ಔಟ್. ನಾನು ಮೆಡಿಟೇಷನ್ಸ್ ಮಾಡ್ತಿದ್ದೆ, ಪ್ರಾಣಾಯಾಮಸ್ ಮಾಡ್ತಿದ್ದೆ. ಸೊ ಅದನ್ನು ಅಲ್ಲೂ ಎಕ್ಸಾಮ್ಸಲ್ಲೂ, ಬಿಕಾಸ್ ಕಾಮ್ ಮೈಂಡ್ ಕ್ಯಾನ್ ಡೂ ವಂಡರ್ಸ್. ಸೊ ಆ ಕಾಮ್ ಮೈಂಡ್ ಇಟ್ಕೋಬೇಕು ಎಕ್ಸಾಮ್ ಹಾಲಲ್ಲೂ. ಈವನ್ ಮೇನ್ಸಲ್ಲೂ ಅಷ್ಟೇ, ನಾವು ಡೈಲಿ 60 pages ಬರಿಬೇಕಾಗಿರುತ್ತೆ, ಕಂಟಿನ್ಯೂಸ್ 3 days, 9 papers ಇರೋದ್ರಿಂದ ಅದರಲ್ಲಿ ಎಂಡ್ಯೂರೆನ್ಸ್ ಮೋಸ್ಟ್ ಇಂಪಾರ್ಟೆಂಟು. ಇವನ್ ಇಫ್ ಸಂಬಡಿ ಹ್ಯಾಸ್ ಟ್ಯಾಲೆಂಟ್, ಇಟ್ ಡಸ್ ನಾಟ್ ಮೀನ್ ದೇ ಕ್ಯಾನ್ ಸಕ್ಸೀಡ್. ಹಾರ್ಡ್ ವರ್ಕ್ ಕ್ಯಾನ್ ಬೀಟ್ ಟ್ಯಾಲೆಂಟ್ if that can work, have some patience, have some that grit to do that. I can do it. ಅದು ಇರಬೇಕು ಅಂತಂದರೆ we have to practice before. ಕ್ಲಾಸಸ್ಸಲ್ಲಿ ಪ್ರಾಕ್ಟೀಸ್ ಮಾಡಬೇಕು 3 hours. ನಾವು ಡೈಲಿ ನಮ್ಮ ಫ್ರೆಂಡ್ಸ್ ಗ್ರೂಪ್ ಡೈಲಿ 10 questions, ಸ್ಪೆಷಲಿ ಪ್ರೀವಿಯಸ್ ಇಯರ್ಸ್ ಕ್ವೆಶನ್ಸ್ ಅಂತ ಇರುತ್ತೆ UPSCಯಲ್ಲಿ. ಆ ಪ್ರೀವಿಯಸ್ ಇಯರ್ಸ್ ಕ್ವೆಶನ್ಸ್ನ ಹೇಗೆ ಪ್ಯಾಟರ್ನ್ ಹೆಂಗೆ ಬರ್ತಿದೆ ಅದು ನಮಗೆ ಗೊತ್ತಾಗುತ್ತೆ. ಓಕೆ, ಈ ಥರ ಕ್ವೆಶನ್ಸ್ ಕೇಳ್ತಾ ಇದ್ದಾರೆ, ಈ ಥರ ಟಾಪಿಕ್ಸ್ ಇದೆ, ಅದೆಲ್ಲ ಅರ್ಥ ಮಾಡ್ಕೊಬೇಕಂದ್ರೆ ಡೈಲಿ 5 questions ಬರೀತಾ ಇದ್ವಿ ನಾವು. ಆಪ್ಷನಲ್ ಸಂಜೆ ಬೆಳಗ್ಗೆ 5 questions PYQs ಮಾಡ್ತಿದ್ವಿ. ಫ್ರೆಂಡ್ಸ್ ಅಗೇನ್ 4 ಜನ ಕುತ್ಕೊಂಡು ಬರೆದಾಗ 4 points, ಎವ್ರಿ ಒನ್ 5 points ಬರ್ತಿದ್ದೀವಿ ಅಂದರೆ ಅವರೇನೋ ಯುನೀಕ್ 2 points ಬರ್ತಿರ್ತಾರೆ, ಎಕ್ಸಾಂಪಲ್ಸ್ ಎಕ್ಸ್ಟ್ರಾ ಬರ್ದಿರ್ತಾರೆ. ಸೊ ಅದೆಲ್ಲ ನಾವು ಶೇರ್ ಮಾಡಿದಾಗ ನಮಗೆ ತಲೆಯಲ್ಲಿ ಲಾಂಗ್ ಟರ್ಮಲ್ಲಿ ಉಳಿಯುತ್ತೆ. ದೇರ್ ಇಸ್ ಒನ್ ಗ್ರಾಫ್ ಇದೆ, ಹೌ ಸ್ಟಡಿ ಹ್ಯಾಪನ್ಸ್. ಓದಿದ್ರೆ 1-2 ದಿನಕ್ಕೆ ಮರ್ತೋಗುತ್ತೆ, ಬರೆದ್ರೆ 10 ದಿನಕ್ಕೆ ಮರ್ತೋಗುತ್ತೆ. ಡಿಸ್ಕಸ್ ಮಾಡಿ ಒಬ್ರಿಗೆ ಎಕ್ಸ್ಪ್ಲೈನ್ ಮಾಡಿದರೆ ನಮಗೆ 1 ತಿಂಗಳವರೆಗೂ ನೆನಪಿರುತ್ತೆ. ಸೊ ನನ್ನ ಲರ್ನಿಂಗ್ ಕೆಪಾಸಿಟಿಯಲ್ಲಿ ದ ಮೋರ್ ಐ ಎಕ್ಸ್ಪ್ಲೈನ್, ದ ಮೋರ್ ಐ ಲಿಸನ್ ಫ್ರಮ್ ಅದರ್ಸ್, ಐ ರಿಮೆಂಬರ್ ಅ ಲಾಟ್. ಸೊ ಯು ಐಡೆಂಟಿಫೈ ಯುವರ್ ಓನ್ ಲರ್ನಿಂಗ್ ಟೆಕ್ನಿಕ್ಸ್ ಅಂತ ಒಬ್ರೊಬ್ರಿಗೆ ಇಂಡಿವಿಜುವಲಿಸ್ಟಿಕ್ ಆಗಿರುತ್ತೆ. ಸೊ ಅದನ್ನು ನಾವು ತಿಳ್ಕೊಂಡು ಅದನ್ನು ಅಪ್ಲೈ ಮಾಡಿದ್ರೆ ಡೆಫಿನೆಟ್ಲಿ ಅದೆಲ್ಲ ಪ್ರಾಕ್ಟೀಸ್ ಹೇಗೆ ಬರುತ್ತೆ. ನಾವು ಸಮ್ ಕ್ಲಾಸಸ್ಸಲ್ಲಿ ಕೂತಾಗ ಫ್ರೆಂಡ್ಸ್ ಆಗ್ತಾರೆ, ಟೀಚರ್ಸ್ನ ಕೇಳಿದಾಗ ಟೀಚರ್ಸ್ ಸಮ್ ಟಿಪ್ಸ್ ಹೇಳ್ತಾರೆ. ಜಾಸ್ತಿ ಜನನ ಕೇಳಬಾರ್ದು. ನೀವೆಲ್ಲಿ ಜಾಯಿನ್ ಆಗಿರ್ತೀರೋ ಅಲ್ಲಿ ಅವ್ರ ಮೇಲೆ ಬಿಲೀಫ್ ಇಟ್ಬಿಟ್ಟು ಅದನ್ನು ಫಾಲೋ ಮಾಡಿ. ಅದನ್ನು ಮಾಡಿ ನಿಮಗೆ ರಿಯಲೈಸ್ ಆಗ್ತಿರುತ್ತೆ, ನಾನು ಇಂಪ್ರೂವ್ ಆಗ್ತಿದ್ದೀನೋ ಇಲ್ವೋ. ನೀವು ಇಂಪ್ರೂವ್ ಆಗ್ತಿದ್ದೀರಾ ಅಂತಂದರೆ ಡೆಫಿನೆಟ್ಲಿ ಹೆಲ್ಪ್ಫುಲ್. ನಾನು 5 questions ಡೈಲಿ ಬರಿತಾ ಹೋದಾಗ 10ನೇ ದಿನ ಬರೀಬೇಕಾದ್ರೆ 1ನೇ ದಿನ ಬರೀಬೇಕಾದ್ರೆ ಡಿಫ್ರೆನ್ಸ್ ನನ್ನ ಆನ್ಸರ್ಸ್ಗೆ ನಾನೇ ನೋಡ್ಬೋದು. ಯು ಆರ್ ದ ಬೆಸ್ಟ್ ಇವ್ಯಾಲ್ಯೂಯೇಟರ್ ಆಫ್ ಯುವರ್ ಸೆಲ್ಫ್ಸ್. ಬೇರೆಯವರು ನಿಮಗೆ ಹೇಳೋದಕ್ಕಿಂತ ಸ್ಟಾರ್ಟಿಂಗ್ ಬೇರೆಯವ್ರನ್ನ ಕೇಳಿ, ಗೊತ್ತಿರೋರನ್ನ ಕೇಳಿ, ನೀವು ಹೋಗ್ತಾ ನಿಮಗೆ ಅರ್ಥ ಆಗುತ್ತೆ ನಾನು ಚೆನ್ನಾಗಿ ಬರಿತಿದ್ದೀನ, ಚೆನ್ನಾಗಿ ಮಾಡ್ತಿದ್ದೀನ. ಈವನ್ ಇಂಟರ್ವ್ಯೂ ಸ್ಟೇಜಲ್ಲಾದರೂ ಆಗಲಿ, ಮಾಕ್ ಇಂಟರ್ವ್ಯೂಸ್ ಅಂತ ಇರುತ್ತೆ. ಸಡನ್ನಾಗಿ UPSC ಮುಂದೆ ಹೋಗಿ ನಾವು
ಅದೇ ರಿಯಲ್ ಇಂಟರ್ವ್ಯೂನ ಅಟೆಂಡ್ ಮಾಡೋಕ್ಕೆ ಹೋದಾಗ ಕಷ್ಟ ಅನಿಸ್ಬಿಡುತ್ತೆ. ಅದನ್ನು ನಾವು ಪ್ರಾಕ್ಟೀಸ್ ಮಾಡಿದರೆ ಬಿಫೋರ್ ಹ್ಯಾಂಡು, ಅನಲಾಗ್ IAS ಅಲ್ಲೂ ಮಾಕ್ ಇಂಟರ್ವ್ಯೂ ತೊಗೊಂಡಿದ್ದೆ, ಒಂದ್ಸಲ ಪ್ರಾಕ್ಟೀಸ್ ಆಗಿರುತ್ತೆ. ಸೊ ಅಲ್ಲೂ ಹೌ ವಾಸ್ ದ ಎಕ್ಸ್ಪೀರಿಯನ್ಸ್ ಮಾಕ್ ಇಂಟರ್ವ್ಯೂ ತೊಗೊಂಡಾಗ? ಇಟ್ ವಾಸ್ ವೆರಿ ಗುಡ್. ಲೈಕ್ ದೆ ವರ್ ಎಮಿನೆಂಟ್ ಪ್ಯಾನಲ್ ಮೆಂಬರ್ಸ್ ವರ್ ವೆರಿ ಗುಡ್. ದೇ ಆಸ್ಕ್ಡ್ ಕ್ವೆಶನ್ಸ್ ಆನ್ ಡೈವರ್ಸ್ ಫೀಲ್ಡ್. ಸೊ ಐ ಕುಡಿಂಟ್ ಆನ್ಸರ್ ಸಮ್ ಆಫ್ ದ ಕ್ವೆಶನ್ಸ್. ಆದರೆ ನನಗೆ ಅಲ್ಲಿ ಗೋ ಬ್ಯಾಕ್ ಹೋಗಿ ನಾನು ಮತ್ತೆ ವಾಪಸ್ ಹೋಗಿ ಅದ್ರ ಟಾಪಿಕ್ಸ್ ಬಗ್ಗೆ ತಿಳ್ಕೊಂಡಿದ್ದು ಅದು ಯಾವುದು ಲೈಕ್ ಇಟ್ ವಾಸ್ ಎನ್ರಿಚಿಂಗ್ ಎಕ್ಸ್ಪೀರಿಯನ್ಸ್. ಅದೆಲ್ಲ ಯೂಸ್ ಆಯಿತು ಮುಂದಕ್ಕೆ. ನಾನು ರಿಯಲ್ ಎಕ್ಸ್ಪೀರಿಯನ್ಸ್ಗೆ ಹೋದಾಗ ತುಂಬ ಯೂಸ್ ಆಗುತ್ತೆ. ಸೊ ಪ್ರಾಕ್ಟೀಸ್ ಮೇಕ್ಸ್ ಅ ಮನ್ ಪರ್ಫೆಕ್ಟ್. ಸೊ ಪ್ರಾಕ್ಟೀಸ್ ಲೈಕ್ ವೇರ್ ಎವರ್ ಯು ಗೆಟ್ ದ ಚಾನ್ಸ್, ಡೂ ಪ್ರಾಕ್ಟೀಸ್, ಡೆಫಿನೆಟ್ಲಿ ದೇ ಆರ್ ಗೋಯಿಂಗ್ ಟು ಮೇಕ್ ಇಟ್. ದಟ್ಸ್ ರಿಯಲಿ ನೈಸ್. ಜೊತೆಗೆ ಈಗ ಫ್ರೆಶ್ ಆಗಿ ಯಾರಿಗೆ ಸಿವಿಲ್ ಸರ್ವಿಸ್ ಬಗ್ಗೆ ಐಡಿಯಾನೇ ಇಲ್ಲ ಅನ್ನೋರು ಅಕಸ್ಮಾತ್ ನಮ್ಮ ಎಪಿಸೋಡ್ ನೋಡ್ತಾ ಇದ್ದಾರೆ ಅಂದರೆ ಪ್ರಿಲಿಮ್ಸ್ ಹೇಗಿರುತ್ತೆ? ಅದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಅಂತಿರುತ್ತೆ. ಯಾವುದ್ರೆಲ್ಲದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಕ್ವೆಶನ್ಸ್ ಕೇಳ್ತಾರೆ ಯೂಶ್ವಲಿ? ಪ್ರಿಲಿಮ್ಸಲ್ಲಿ 100 ಕ್ವೆಶನ್ಸ್ ಜನರಲ್ ಸ್ಟಡೀಸ್ ಪೇಪರ್ ಅಂತ ಇರುತ್ತೆ. ಮತ್ತು ಆಫ್ಟರ್ನೂನು 2:30 to 4:30 ಮತ್ತು CSAT ಪೇಪರ್ ಅಂತ ಇರುತ್ತೆ. ಸೊ 2 ಪೇಪರು. ಫಸ್ಟ್ GS ಪೇಪರ್ ಬಂದ್ಬಿಟ್ಟು ಕಟ್ ಆಫ್ ಮೇಲೆ ಡಿಪೆಂಡ್ ಆಗುತ್ತೆ. ಹೈಯೆಸ್ಟ್ ಟಾಪ್ 10,000 ಸ್ಕೋರ್ಸ್ನ ಕನ್ಸಿಡರ್ ಮಾಡ್ತಾರೆ. ಅದರಲ್ಲಿ ಬಂದ್ಬಿಟ್ಟು ಎವ್ರಿಥಿಂಗ್ ಅಂಡರ್ ದ ಸನ್, ಯೂನಿವರ್ಸ್ ಆಗಿರ್ಬೋದು, ಅರ್ಥಲ್ಲಿ ಬೇಸಿಕ್ ಸಬ್ಜೆಕ್ಟ್ಸ್ ಏನೇನಂತಂದರೆ ಜಾಗ್ರಫಿ, ಎನ್ವಿರಾನ್ಮೆಂಟ್, ಪಾಲಿಟಿ, ಅಗೇನ್ ಸೈನ್ಸ್, ಕರೆಂಟ್ ಇವೆಂಟ್ಸ್, ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಕರೆಂಟ್ ಇವೆಂಟ್ಸ್ ಏನೇನು ನಡೀತಿರುತ್ತೆ, ಇದು ಬೇಸಿಕ್ 5 ಸಬ್ಜೆಕ್ಟ್ಸು. ಸೊ ನೀವೇನೇನು ಡೈಲಿ ನ್ಯೂಸಸ್ಸಲ್ಲಿ ಓದ್ತೀರಾ, ಮೇನ್ ಸಿಲೆಬಸ್ಸಲ್ಲಿ ಏನೇನು ಟಾಪಿಕ್ಸ್ ಇರುತ್ತೆ ಅದೆಲ್ಲ ಬೇಸಿಕ್ NCERTಸಿಂದ ಕವರ್ ಮಾಡ್ತೀರಾ. ಮತ್ತು ಸ್ಟ್ಯಾಂಡರ್ಡ್ ಬುಕ್ಸ್ ಅಂತ ಇದೆ. ಎಕ್ಸಾಂಪಲ್ ಪಾಲಿಟಿಗೆ ಲಕ್ಷ್ಮೀಕಾಂತ್, ಮತ್ತು ಜಾಗ್ರಫಿಗೆ ಅಗೇನ್ ಬೇಸಿಕ್ NCERTs, ಎನ್ವಿರಾನ್ಮೆಂಟ್ಗೆ ಒಂದು ಶಂಕರ IAS ಬುಕ್ ಇದೆ, ಬಿಪಿನ್ ಚಂದ್ರ ಮಾಡರ್ನ್ ಇಂಡಿಯಾಗೆ, ಮತ್ತು ಹಿಸ್ಟ್ರಿ ಸ್ಪೆಕ್ಟ್ರಮ್. ಸೊ ದೀಸ್ ಆರ್ ಸಮ್ ಆಫ್ ದ ಸ್ಟ್ಯಾಂಡರ್ಡ್ ಬುಕ್ಸ್. ಬಟ್ ಇವಾಗ ಏನಾಗ್ತಿದೆ, ಸಮ್ ಕ್ವೆಶನ್ಸ್ ಆರ್ ಸೋ ಟ್ರಿಕಿ. ಆದರೆ ನೀವು ಜನರಲಾಗಿ ಇವನ್ನೆಲ್ಲ ನೀವು ಓದಿದ್ರೆ ನೀವು ಇಂಟರ್ಲಿಂಕ್ ಮಾಡಬೇಕು. ನಾವು ಓದಿದ ತಕ್ಷಣ ಅದು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಇಟ್ ಈಸ್ ಗೋಯಿಂಗ್ ಟು ಬಿ ಲಿಟಲ್ ಡಿಫಿಕಲ್ಟ್. ನಾನು ಮೊನ್ನೆ ಪೇಪರ್ ನೋಡಿದಾಗಲೂ ಇವನ್ ಕ್ವಾಲಿಫೈ ಮಾಡಿರೋರು ಕೂಡ ಕಷ್ಟ ಅಂತ ಅನಿಸುತ್ತೆ ಪೇಪರು. ಇಟ್ಸ್ ನಾಟ್ ದ್ಯಾಟ್ ಈಸಿ. ಎಷ್ಟೊಂದು ಜನ ಇಂಟರ್ವ್ಯೂಗೆ ಹೋಗಿ ಆಮೇಲೆ ಪ್ರಿಲಿಮ್ಸ್ ಕೊಟ್ಟರು ಅವ್ರದ್ದು ಕ್ಲಿಯರ್ ಆಗಲ್ಲ. ಸೊ ಯಾರು ಇವಾಗ ಅಟೆಂಪ್ಟ್ ಮಾಡೋರಾಗಿರಲಿ ಪ್ರಿಲಿಮ್ಸ್ ಇಸ್ ಲೈಕ್ ಎಗೇನ್ ನ್ಯೂ ಥಿಂಗ್, ನ್ಯೂ ಅಟೆಂಪ್ಟ್ ಅಂತಲೇ ಕನ್ಸಿಡರ್ ಮಾಡಬೇಕು. ಸೊ ಡೂ ರೀಡ್ ಎವ್ರಿಥಿಂಗ್, ಎಲ್ಲ ಓದಬೇಕು. ಇಂಟರ್ಲಿಂಕಿಂಗ್ ಮಾಡೋದು ಕಲಿಬೇಕು. ಇಲ್ಲಿ ಓದಿದ್ದೆ ಅಲ್ವಾ, ಲಾಜಿಕಲ್ ಥಿಂಕಿಂಗ್. ಅಲ್ಲಿ ಎಕ್ಸಾಮಲ್ಲಿ ಟೆಸ್ಟ್ ಮಾಡ್ತಿರೋದು ನಾಟ್ ಜಸ್ಟ್ ದ ನಾಲೆಡ್ಜ್ ಅಷ್ಟೇ ಅಲ್ಲ, ನಾಲೆಡ್ಜ್ ಇಟ್ಕೊಂಡು 40 to 45 ಕ್ವೆಶನ್ಸ್ ಅಟೆಂಡ್ ಮಾಡ್ಬೋದು. ನಿಮ್ಮ ಪ್ರೆಸೆನ್ಸ್ ಆಫ್ ಮೈಂಡು, ಆವತ್ತಿನ ದಿನ ಕಾಮಾಗಿ ಥಿಂಕ್ ಮಾಡೋದು, ನೀವು ಏನೇನು ಓದಿರ್ತೀರ ಅದನ್ನು ಇಂಟರ್ಲಿಂಕ್ ಮಾಡಿದಾಗ ನಿಮಗೆ ಹಿಂಟ್ ಬರುತ್ತೆ. ಓಕೆ ಇದಿರ್ಬೋದೇನೋ. 4 ಆಪ್ಷನ್ಸ್ ಇರುತ್ತೆ, ಅದರಲ್ಲಿ ಎಲಿಮಿನೇಟ್ ಮಾಡಬೇಕು 3ನ, 1 ಕರೆಕ್ಟ್ ಆಗಿರುತ್ತೆ. ಸೊ ಆ ಎಲಿಮಿನೇಷನ್ಸ್ ಟೆಕ್ನಿಕ್ಸ್ ಆಗಿರಲಿ ಮತ್ತು ಲಾಜಿಕಲ್ ಥಿಂಕಿಂಗ್ ಇಂಪ್ಲಿಮೆಂಟ್ ಮಾಡಬೇಕು. ಮತ್ತು CSAT ಬಂದಾಗ 80 ಕ್ವೆಶನ್ಸ್ ಇರುತ್ತೆ, 200 ಮಾರ್ಕ್ಸ್ಗೆ ಇರುತ್ತೆ. ಮಿನಿಮಮ್ ಕ್ವಾಲಿಫೈಯಿಂಗ್ 33% ಆಫ್ ದ ಸ್ಕೋರ್, ಅರೌಂಡ್ 67 ಮೇಲೆ ತೆಗಿಬೇಕು. ಜನರಲಿ ಮುಂಚೆ ಸ್ವಲ್ಪ CSAT ಈಸಿ ಬರ್ತಿತ್ತು. ಅಂದರೆ ಇಂಜಿನಿಯರ್ಸು ಇಫ್ ದೇ ಲಿಟಲ್ ಬಿಟ್ ಪ್ರಾಕ್ಟೀಸ್ ಫಾರ್ ದೇರ್ ಪ್ಲೇಸ್ಮೆಂಟ್ಸ್ ಮತ್ತು ಮ್ಯಾಥ್ಸ್ ಸ್ವಲ್ಪ ಮಾಡಿದರೆ ಈಸಿ ಅಂತ ಅನಿಸೋದು. ಆದರೆ ಇವಾಗ ತುಂಬ ಟ್ರಿಕ್ಕಿ ಆಗ್ತಿದೆ. ರೀಡಿಂಗ್ ಕಾಂಪ್ರಿಹೆನ್ಷನ್ಸ್, ಪ್ಯಾಸೇಜಸ್ನ ನೀಟಾಗಿ ಓದಿ ಮಾಡಬೇಕು. ಮತ್ತು ಮ್ಯಾಥಮೆಟಿಕ್ಸ್ ಒಂದು ಸಬ್ಜೆಕ್ಟ್, ಈಗ ನನಗೆ ಲಾಜಿಕಲ್ ಥಿಂಕಿಂಗ್ ಗೊತ್ತು, ಬೇರೆ ಕ್ವಾಂಟಿಟೇಟಿವ್ನ ಬಿಡೋಣ ಅಂತ ಬಿಡೋಂಗಿಲ್ಲ. ಈಗ ಎಲ್ಲಾದ್ರ ಮೇಲೂ UPSC ಫೋಕಸ್ ಮಾಡಿ ಇಟ್ ಈಸ್ ಗೋಯಿಂಗ್ ಟು ಮೇಕ್ ಲಿಟಲ್ ಬಿಟ್ ಟ್ರಿಕ್ಕಿ ಆಗ್ತಿದೆ. ಅದಕ್ಕೆ ಪ್ರಾಕ್ಟೀಸ್ ಮಾಡಬೇಕು, ನೆಗ್ಲೆಕ್ಟ್ ಮಾಡಬಾರ್ದು. CSAT ಮಾತ್ರ ಸಮ್ ಪೀಪಲ್ ಡೂ ನೆಗ್ಲೆಕ್ಟ್. ಓಕೆ ನಾನು ಮ್ಯಾಥ್ಸ್ ಚೆನ್ನಾಗಿದ್ದೀನಿ, ಮ್ಯಾಥ್ಸಲ್ಲಿ ಒಂದೇ ಕ್ವಾಲಿಫೈ ಮಾಡ್ಕೊಂಡ್ಬಿಡ್ತೀನಿ, ಅದು ಆಗ್ತಿಲ್ಲ. ಅದು ಕೂಡ ಕಷ್ಟ ಬರ್ತಿದೆ. ಮತ್ತು ರೀಡಿಂಗ್ ಕಾಂಪ್ರಿಹೆನ್ಷನ್ ಎರಡೂ ಬ್ಯಾಲೆನ್ಸ್ ಆಗಿ ಮಾಡಿದ್ರೆ ಪ್ರಿಲಿಮ್ಸ್ ಆಗುತ್ತೆ. ಡೂ ಫೋಕಸ್ ಆನ್ ಎವ್ರಿ ಸಬ್ಜೆಕ್ಟ್, ಡು ನಾಟ್ ನೆಗ್ಲೆಕ್ಟ್ ಆನ್ ಎನಿ ಒನ್ ಥಿಂಗ್. ಸೊ ನೆಕ್ಸ್ಟು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿ ಮೇನ್ಸಿಗೆ ಹೋದರು ಯಾವುದೆಲ್ಲ ಬುಕ್ಸ್ ರೆಫರ್ ಮಾಡಬೇಕಾಗತ್ತೆ, ಹೇಗಿರುತ್ತೆ ಅದು? ಈಗ ಮೇನ್ಸಲ್ಲಿ 9 ಪೇಪರ್ಸ್ ಇರುತ್ತೆ. ಫಸ್ಟ್ ಬಂದ್ಬಿಟ್ಟು ಎಸ್ಸೆ ಪೇಪರ್. ಎಸ್ಸೆಯಲ್ಲಿ ಮುಂಚೆ ಎಲ್ಲ ಜನರಲ್ ಸ್ಟಡೀಸ್ ಮೇಲೆ ಬರ್ತಿತ್ತು. ಒಂದು ಟಾಪಿಕ್ ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬಗ್ಗೆನೋ, ಕ್ಲೈಮೇಟ್ ಚೇಂಜ್ ಬಗ್ಗೆನೋ, ಎಕೋಸಿಸ್ಟಮ್ ಆ ಥರ ಬರ್ತಿತ್ತು. ಇವಾಗ 2 ಟಾಪಿಕ್ಸ್ ಕೂಡ ಫಿಲಾಸಫಿಕಲ್ ಮತ್ತು ಮಾರಲ್ ಆಗಿ ಬರ್ತಿದೆ. ಫಾರ್ ಎಕ್ಸಾಂಪಲ್ ನಮಗೆ ರೀಸೆಂಟಾಗಿ ಒಂದು ಬಂದಿತ್ತು, ಹ್ಯಾಂಡ್ ದಟ್ ರಾಕ್ಸ್ ದ ಕ್ರ್ಯಾಡಲ್ ರೂಲ್ಸ್ ದ ವರ್ಲ್ಡ್. ಅಂದರೆ ಒಂದು ಮದರ್ ಬಗ್ಗೆ ಅದು. ಇಟ್ಸ್ ಅ ಫಿಲಾಸಫಿಕಲ್, ವಿ ಹ್ಯಾವ್ ಟು ರೈಟ್ ಫಿಲಾಸಫಿಕಲ್ ಆ್ಯಂಗಲ್ ಆಗಿ. ಆ್ಯಂಡ್ ಪ್ರಾಸೆಸ್ ಆಫ್ ಸೆಲ್ಫ್ ಡಿಸ್ಕವರಿ ಈಸ್ ಟೆಕ್ನಾಲಜಿಕಲಿ ಔಟ್ಸೋರ್ಸ್ಡ್ ಅಂತ. ಇಟ್ಸ್ ಅಗೇನ್ ಅ ಫಿಲಾಸಫಿಕಲ್. ಸೆಲ್ಫ್ ಡಿಸ್ಕವರಿ ಅಂದರೆ ಏನು, ವೈ ಇಟ್ ಈಸ್ ಕಾಲ್ಡ್ ಟೆಕ್ನಾಲಜಿಕಲಿ ಔಟ್ಸೋರ್ಸ್ಡ್. ನಮ್ಮ ಸಿಲೆಬಸ್ ಆ್ಯಂಗಲಲ್ಲಿ ನಾವು ಏನು ಓದಿರ್ತೀವಿ ಅದನ್ನು ಬರೆಯೋಕ್ಕಾಗಲ್ಲ.
ಇಲ್ಲಿ ನಾವು ಎಥಿಕ್ಸ್ ನಾಲೆಜ್ನ ತರಬೇಕಾಗುತ್ತೆ. GS4 ಅಂತ ಇರುತ್ತೆ. ಅದರಲ್ಲಿ ನಾವು ವ್ಯಾಲ್ಯೂಸ್ ಬಗ್ಗೆ ಕಲಿತೀವಿ, ಇಂಟಿಗ್ರಿಟಿ, ಹಾನೆಸ್ಟಿ, ಫಂಡಮೆಂಟಲ್ ಫೌಂಡೇಶನಲ್ ಸಿವಿಲ್ ಸರ್ವಿಸಸ್ ವ್ಯಾಲ್ಯೂ ಬಗ್ಗೆ ಕಲಿತೀವಿ. ಮತ್ತು ಸಮ್ ಫಿಲಾಸಫಿಕಲ್ ಮತ್ತು ಮಾರಲ್ ಥಿಂಕರ್ಸ್ ಬಗ್ಗೆ ಓದ್ತೀವಿ. ಆ ಥಿಂಕರ್ಸ್ ಎಲ್ಲ ಓದಿದಾಗ ಅದು ಅವರೇನೇನು ಹೇಳಿದ್ರು ಆ ಥರ ಎಲ್ಲ ಬರೀಬೇಕಾಗಿರುತ್ತೆ ಎಸ್ಸೆಗೆ. ಸೊ ಎಸ್ಸೆ ನಾವು ಒಂದು 2-3 ಎಸ್ಸೇಸ್ನ ಓದೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ, ಓಕೆ ಎಸ್ಸೆ ಅಂದರೆ ಹಿಂಗೆ ಬರೀಬೇಕು. ಆಮೇಲೆ GS1 ಅಂತ ಇರುತ್ತೆ. GS1ಅಲ್ಲಿ ಹಿಸ್ಟ್ರಿ, ಸೋಷಿಯಲ್ ಇಶ್ಯೂಸ್, ಎಗೇನ್ ಜಾಗ್ರಫಿ, ಎಗೇನ್ ಹಿಸ್ಟ್ರಿಯಲ್ಲಿ ಏನ್ಷಂಟ್, ಮಿಡೀವಲ್, ಮಾಡರ್ನ್ ಹಿಸ್ಟ್ರಿ ಮತ್ತು ವರ್ಲ್ಡ್ ಹಿಸ್ಟ್ರಿ ಎಲ್ಲ ಕವರ್ ಅಪ್ ಮಾಡಬೇಕು. ಅದು ಈಗೇನು 20 ಕ್ವೆಶನ್ಸ್ ಇರುತ್ತೆ. 10 ಕ್ವೆಶನ್ಸು 10 ಮಾರ್ಕ್ಸ್ಗಿರುತ್ತೆ, 10 ಕ್ವೆಶನ್ಸು 15 ಮಾರ್ಕ್ಸ್ಗಿರುತ್ತೆ. ಓವರಾಲ್ 250 ಮಾರ್ಕ್ಸ್ಗಿರುತ್ತೆ. 3 hours ಆಫ್ ಎಕ್ಸಾಮಿನೇಷನ್ಸ್ ಇರುತ್ತೆ. ಮತ್ತು GS2 ಅಲ್ಲಿ ಪಾಲಿಟಿ ಓದ್ತೀವಿ, ಸೋಷಿಯಲ್ ಜಸ್ಟಿಸ್ ಓದ್ತೀವಿ, ಮತ್ತು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತ ಇರುತ್ತೆ. ಸೊ ಎಗೇನ್ ಸೇಮ್ ಪ್ಯಾಟರ್ನ್ 250 ಮಾರ್ಕ್ಸ್ಗಿರುತ್ತೆ. ಎಸ್ಸೆ ಒಂದಿನ ಎಕ್ಸಾಮು, ಮತ್ತು GS1 GS2 ಒಂದಿನ ಕಂಟಿನ್ಯೂಸ್ ಆಗಿ. ಅದ್ರ ನಾಳೆ GS3 ಜನರಲ್ ಸ್ಟಡೀಸ್ 3ಅಲ್ಲಿ ಬಂದ್ಬಿಟ್ಟು ನಾವು ಎಕನಾಮಿ ಓದ್ತೀವಿ, ಮತ್ತು ಎನ್ವಿರಾನ್ಮೆಂಟ್ ಬಗ್ಗೆ ಓದ್ತೀವಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಮತ್ತು ಇಂಡಿಯನ್ ಸೆಕ್ಯೂರಿಟಿ, ಇಂಟರ್ನಲ್ ಸೆಕ್ಯೂರಿಟಿ, ಮತ್ತು ಟೆರರಿಸಮ್, ನಕ್ಸಲಿಸಮ್ ಅದೆಲ್ಲ ಇಶ್ಯೂಸ್ ಇರುತ್ತೆ. ಸೊ ಮತ್ತು ಅದಕ್ಕೆ ಸ್ಪೆಷಲ್ ಫೋರ್ಸಸ್ ಯಾವ್ದ್ಯಾವ್ದಿದೆ, ಆರ್ಮ್ಡ್ ಫೋರ್ಸಸ್ ಎಲ್ಲ. ಸೊ ದೇರ್ ಆರ್ ಟಾಪಿಕ್ಸ್, ಹಿಂಗೆ ಒಂದು 20 ಟಾಪಿಕ್ಸ್, ಒಂದು ಪೇಪರ್ಗೆ 20 ಟಾಪಿಕ್ಸ್ ಇರುತ್ತೆ. ಆಮೇಲೆ GS4 ಎಗೇನ್ ಅದು ಬಂದ್ಬಿಟ್ಟು ನಾನು ಹೇಳ್ದಂಗೆ ಎಥಿಕ್ಸ್, ಫೌಂಡೇಶನಲ್ ವ್ಯಾಲ್ಯೂಸ್ ಏನೇನು, ಮತ್ತು ಮಾರಲ್ ಥಿಂಕರ್ಸ್ ಏನು ಹೇಳ್ತಾರೆ, ಹೌ ಆಸ್ ಸಿವಿಲ್ ಸರ್ವೆಂಟ್, ಕೇಸ್ ಸ್ಟಡೀಸ್ ಇರುತ್ತೆ. ಅದರಲ್ಲಿ 10 ಕ್ವೆಶನ್ಸ್ ಇರುತ್ತೆ ಮತ್ತು 6 ಕೇಸ್ ಸ್ಟಡೀಸ್ ಇರುತ್ತೆ. ಕೇಸ್ ಸ್ಟಡೀಸ್ ಅಂದರೆ ಸಪೋಸ್ ಇಫ್ ಯು ಆರ್ ಎನ್ DM, ನಿಮ್ಗೆ ಈ ಥರ ಇಶ್ಯೂಸ್ ಬಂತು, ಸಮ್ ವಿಲೇಜಲ್ಲಿ ಲೈಕ್ ಸಮ್ ಫುಡ್ ಪಾಯ್ಸನ್ ಆಗಿ ಈ ಥರ ಆಗೋಗಿದೆ, ವಾಟ್ ವಿಲ್ ಯು ಆಸ್ ಎ DM ಟೇಕ್ಸ್ ಫರ್ದರ್ ಸ್ಟೆಪ್ಸ್. ಸೊ ಆ ಥರ ಸಿಚುಯೇಷನಲ್ ಬೇಸ್ಡ್ ಕ್ವೆಶನ್ಸ್ ಇರುತ್ತೆ, ನಾವು ಬರೀಬೇಕು. ಅದು ಪ್ರಿಪೇರ್ ಆಗಿ ನೀಟಾಗಿ ನೋಟ್ಸ್ ಎಲ್ಲ ಮಾಡ್ಕೊಂಡು ಎಕ್ಸಾಂಪಲ್ಸು ಅದು ನಮಗೆ ಹೋಗ್ತಾ ಗೊತ್ತಾಗುತ್ತೆ. ಸಿಲೆಬಸ್ ನೋಡಿದ್ರೆ ನಮಗೆ ಒಂದು ಬೇಸಿಕ್ಸ್ ಬುಕ್ಸ್ ಅಂತ ಇರುತ್ತೆ. ನಾನು ರೆಫರ್ ಮಾಡಿದ್ದು GS1ಗೆ ಜಾಗ್ರಫಿ ನಂದು ಆಪ್ಷನಲ್ ಸಬ್ಜೆಕ್ಟ್ಸ್ ಇದ್ದಿದ್ದರಿಂದ ಬೇಸಿಕ್ ಸ್ಟ್ಯಾಂಡರ್ಡ್ ಬುಕ್ಸ್ನ ಯೂಸ್ ಮಾಡಿದ್ದೆ. ಮತ್ತು ಮಾಡರ್ನ್ ಇಂಡಿಯಾಗೆ ಬಿಪಿನ್ ಚಂದ್ರ NCERTs ಓದಿದ್ದೆ. ಆದಮೇಲೆ ಸೋಷಿಯಲ್ ಇಶ್ಯೂಸ್ಗೆ ಮೇನ್ಸ್ 365 ಅಂತ ಬರುತ್ತೆ. ಬಟ್ ನೀವು ಗೂಗಲ್ ಮಾಡಿ, ಒಂದಷ್ಟೇ ಅಲ್ಲ ಟಾಪಿಕ್. ಇವಾಗ ಅರ್ಬನ್ ಇಶ್ಯೂಸ್ ಅಂತ ಬಂದಾಗ ಟ್ರಾಫಿಕ್ ಇಶ್ಯೂ, ಅದಕ್ಕೆ ನಾವು ಜಸ್ಟ್ ಟ್ರಾಫಿಕ್ ಇಶ್ಯೂಯಿಂದ ಏನೇನು ಪ್ರಾಬ್ಲಮ್ಸ್ ಅಂತ ನೋಡಬೇಕು, ಅದ್ರ ಕಾನ್ಸಿಕ್ವೆನ್ಸಸ್ ಏನು, ಅದನ್ನ ನಾವು ಹೇಗೆ ಸ್ಟೆಪ್ಸ್ ಟೇಕನ್ ಟು ಅವಾಯ್ಡ್ ಇಟ್, ಮತ್ತು ಫ್ಯೂಚರ್ ಮೆಷರ್ಸ್ ಏನು. ಅದ್ರ ಮೇಲೆ ಒಂದು ಕಮಿಟಿ ಇರುತ್ತೆ, ಸಮ್ ಕಮಿಟಿ ವಿಲ್ ಬಿ ದೇರ್, ಆ ಕಮಿಟಿ ಏನು ರೆಕಮೆಂಡೇಷನ್ಸ್ ಮಾಡುತ್ತೆ. ಸೊ ಇದೆಲ್ಲ ತಿಳ್ಕೊಬೇಕು. ಒಂದು ಟಾಪಿಕ್ ತೊಗೊಂಡ್ರೆ ನಮ್ಗೆ 5-6 ಡೈಮೆನ್ಷನ್ಸ್ ತೊಗೊಂಡ್ಬಿಟ್ಟು ಸಮ್ PIB ಗೌರ್ಮೆಂಟ್ ಡಾಕ್ಯುಮೆಂಟ್ಸೇ ಇರುತ್ತೆ, PRS ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ ಇದೆ. ಸೊ ಅವರು ಒಂದು ಸ್ಟೆಪ್ಸ್ ಕೊಟ್ಟಿರ್ತಾರೆ, ಅದನ್ನೆಲ್ಲ ಓದಿದ್ರೆ ನಮಗೆ ಅರ್ಥ ಆಗುತ್ತೆ, ಓಕೆ ಒಂದು ಆನ್ಸರಲ್ಲಿ ಇಂತಿಂಥ ಪಾಯಿಂಟ್ಸ್ ಬರೀಬೇಕು ಅಂತ. ಇಷ್ಟು 5 ಪೇಪರ್ಸ್ ಆದಮೇಲೆ ಕನ್ನಡ ಕಂಪಲ್ಸರಿ ಪೇಪರ್ ಇರುತ್ತೆ, ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್, ರೀಜನಲ್ ಲ್ಯಾಂಗ್ವೇಜಸ್. ನಾನು ಕನ್ನಡ, ಮತ್ತು ಬೇರೆ ಸ್ಟೇಟ್ ಅವ್ರಿಗೆಲ್ಲ ಅವ್ರವ್ರ ಓನ್ ಅದು ಕ್ವಾಲಿಫೈಯಿಂಗ್ ಇರುತ್ತೆ. 300 ಮಾರ್ಕ್ಸ್ ಇರುತ್ತೆ. ವಿ ಹ್ಯಾವ್ ಟು ಗೆಟ್ ಮೋರ್ ದೆನ್ 100 ಅರೌಂಡ್ ಆ ಥರ. ಆಮೇಲೆ ಈಗೇನು ಇಂಗ್ಲೀಷು ಕಂಪಲ್ಸರಿ ಇರುತ್ತೆ, ಅದೂ ಮೋರ್ ದ್ಯಾನ್ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ತೊಗೋಬೇಕು. ಅವೆರಡು ಕ್ವಾಲಿಫೈ ಆದ್ರಷ್ಟೇ ಅದರ್ ಪೇಪರ್ಸ್ ಎಲ್ಲ ಚೆಕ್ ಆಗೋದು. ಸೊ ಡು ನಾಟ್ ನೆಗ್ಲೆಕ್ಟ್, ಬರೀ ಎಲ್ಲಾದರೂ ಸೀರಿಯಸ್ ಆಗಿ ತೊಗೋಬೇಕು, ನೆಗ್ಲೆಕ್ಟ್ ಮಾಡಬಾರ್ದು. ನಂಗೆ ಬರೋದ್ರಾಗುತ್ತೆ ಅಂತ ಮಾಡೋಂಗಿಲ್ಲ. ಅದಾದಮೇಲೆ ಆಪ್ಷನಲ್ ಪೇಪರ್ 2 ಇರುತ್ತೆ. ನಂದು ಬಂದ್ಬಿಟ್ಟು ಜಾಗ್ರಫಿ ಆಪ್ಷನಲ್ಲು. ಅವ್ರಿಗೋನು ಇಷ್ಟ, ಅವ್ರು ಯಾವ ಸಬ್ಜೆಕ್ಟ್ ಇಂಟ್ರೆಸ್ಟ್ ಇಟ್ಟು ತೊಗೋತಾರೋ ಆ ಸಬ್ಜೆಕ್ಟ್ಸ್ ಮೇಲೆ ಅವ್ರು 2 ಪೇಪರ್ ಬರೀಬೇಕಾಗಿರುತ್ತೆ. ಬ್ಯಾಕ್ಗ್ರೌಂಡ್ ಇಂಜಿನಿಯರಿಂಗ್ ಅಲ್ಲ, ಜಾಗ್ರಫಿ ಇಂಟ್ರೆಸ್ಟ್ ಇತ್ತಾ ನಿಮಗೆ? ಅಂದರೆ ನಂದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಇದರಿಂದ ಆ ಸಬ್ಜೆಕ್ಟು UPSC ಸಿಲೆಬಸ್ಸಲ್ಲಿ ಓವರಾಲಲ್ಲಿ ಇರಲಿಲ್ಲ. ಸೊ ನನಗೆ ಓನ್ ಇಂಟ್ರೆಸ್ಟ್ ಬಂದ್ಬಿಟ್ಟು ಜಾಗ್ರಫಿ ಇತ್ತು. ಸಮ್ ಪೀಪಲ್ ಡೂ ಸಜೆಸ್ಟೆಡ್ ಅದು ಜಾಗ್ರಫಿ ವಾಸ್ಟ್ ಇದೆ, ಸ್ಕೋರಿಂಗ್ ಅಲ್ಲ, ಅದು ಯಾವುದೂ ಮ್ಯಾಟರ್ ಆಗಲ್ಲ. ಅಂಟಿಲ್ ಅನ್ಲೆಸ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಟು ಇಟ್, ನೀವು ಅದರಲ್ಲಿ ಸ್ಕೋರ್ ಮಾಡ್ತೀರಾ ಅಂತಂತಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಡೂ ಇಟ್. ನನಗೆ ಜಾಗ್ರಫಿ ನಂಗೆ ಹೆಲ್ಪ್ ಆಗಿದೆ ಆ್ಯಕ್ಚುಲಿ, ಅದರಿಂದನೇ ನನ್ನ ರ್ಯಾಂಕಿಂಗ್ ಐ ಗಾಟ್ ಗುಡ್ ರ್ಯಾಂಕಿಂಗ್. ಸೊ ಇಷ್ಟು ಪೇಪರ್ಸ್ ಇರುತ್ತೆ, 9 ಪೇಪರ್ಸ್ ನೀವು ಬರೆದಾದ್ಮೇಲೆ ಅದ್ರ ಎಲ್ಲ ಮಾರ್ಕ್ಸು ಕೌಂಟ್ ಆಗಿ ಹೈಯೆಸ್ಟ್ ಎಗೇನ್ ಟಾಪ್ 2000 ಇಂಟರ್ವ್ಯೂಗೆ ಹೋಗ್ತಾರೆ. ಇಂಟರ್ವ್ಯೂ ಅಲ್ಲಿ ಎಗೇನ್ 5 ಮೆಂಬರ್ಸ್ ಪ್ಯಾನಲ್. ಅದರಲ್ಲಿ ಏನು ಚಾಲೆಂಜ್ ಇರುತ್ತೆ ಆ್ಯಕ್ಚುಲಿ? ಇಂಟರ್ವ್ಯೂನಲ್ಲಿ ಕೆಲವರು ಕ್ವಾಲಿಫೈ ಆಗೋದಿಲ್ಲ. ಏನು ಚಾಲೆಂಜ್ ಇರುತ್ತೆ? ಇಷ್ಟೆಲ್ಲ ಓದ್ಕೊಂಡಿರ್ತೀರ ಇರುತ್ತೆ ತಲೆಯಲ್ಲಿ, ಆದರೆ ಅದು ಪ್ರೆಸೆಂಟ್ ಮಾಡೋದ್ರಲ್ಲಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಐ ವಾಂಟೆಡ್ ಟು ಆಸ್ಕ್, ಓದ್ತೀವಿ. ಸುಮಾರು ಜನ ಓದೋ ಒಂದು ಭರಾಟೆಯಲ್ಲಿ ಬರೆಯೋದನ್ನೇ ಮರ್ತುಬಿಟ್ಟಿರ್ತಾರೆ. ಇಷ್ಟು ಕಮ್ಮಿ ಟೈಮಲ್ಲಿ ಅಷ್ಟೊಂದು ಬರಿಬೇಕಾಗಿರುತ್ತೆ. ಅದಕ್ಕೇನಾದ್ರು ಸ್ಪೆಷಲ್ ಪ್ರಾಕ್ಟೀಸ್ ಏನಾದರೂ ಮಾಡಬೇಕಾಗತ್ತಾ?
ಡೆಫಿನೆಟ್ಲಿ. ಏಕೆಂದರೆ ಬರೀ ಓದೋದಷ್ಟೇ ಅಲ್ಲ, ಓದೋದು ತಲೆಯಲ್ಲಿರುತ್ತೆ, ಅದನ್ನು ಕ್ರಿಸ್ಪಾಗಿ ನಮಗೆ ಆರ್ಟಿಕ್ಯುಲೇಷನ್ ನೋಡ್ತಾರೆ. ನಾವು ಲೈಕ್ ಆ ಒಂದು ಫಾರ್ಮ್ಯಾಟಲ್ಲಿ ಬರಿತಿದ್ದೀವ, ಆ ಫ್ಲೋ ಆಫ್ ಥಾಟ್ಸ್ ಇದೆಯಾ, ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಬರಬೇಕು, ಅದೆಲ್ಲ ನಾವು ಪ್ರಾಕ್ಟೀಸ್ ಮಾಡಿದಾಗಲೇ ಗೊತ್ತಾಗೋದು. ನಾವು ಈಗ ಯಾವುದೋ ಒಂದು ತಲೆಗೆ ಪಾಯಿಂಟ್ ಬಂದುಬಿಡುತ್ತೆ, ಆ ಪಾಯಿಂಟ್ಸ್ನ ಬರಿತಾ ಇರ್ತೀವಿ, ಆ ಟಾಪಿಕ್ ಬಗ್ಗೆ ಬರಿತಿರ್ತೀವಿ, ಆದರೆ ಲಾಸ್ಟಿಗೆ ಮೋಸ್ಟ್ ಇಂಪಾರ್ಟೆಂಟ್ ನೆನಪಾಗುತ್ತೆ. ಆ ಥರ ಆಗಬಾರ್ದು. ಮೋಸ್ಟ್ ಇಂಪಾರ್ಟೆಂಟ್ ಫಸ್ಟ್ ಬರಬೇಕು, ಲಾಜಿಕಲ್ ಫ್ಲೋ ಇರಬೇಕು, ಆರ್ಟಿಕ್ಯುಲೇಷನ್ಸ್ ಬೆಟರ್ ಆಗಿರಬೇಕು. ಅದೆಲ್ಲ ನಾವು ಪ್ರಾಕ್ಟೀಸ್ ಮಾಡಿ ಮಿಸ್ಟೇಕ್ಸ್ ಮಾಡಿ ಆವಾಗಲೇ ನಾವು ಲರ್ನಿಂಗ್ ಆಗೋದು. ಸೊ ಒನ್ ಹ್ಯಾಸ್ ಟು ಪ್ರಾಕ್ಟೀಸ್. ಓದ್ತಾನೆ ಇರಬಾರ್ದು. ಏನೇನು ಕ್ಲಾಸಸ್ಸಲ್ಲಿ ಟೆಸ್ಟ್ ಕೊಡ್ತಾರೋ ಅದೆಲ್ಲ ನೀಟಾಗಿ ಆ ಟೆಸ್ಟನ್ನ ಫಾಲೋ ಮಾಡಿ ಅವತ್ತಿಂದ ಟೆಸ್ಟ್ ಕೊಟ್ಟು ಅದ್ರಲ್ಲಿ ನೀವು ಏನು ಮಿಸ್ಟೇಕ್ಸ್ ಮಾಡಿರ್ತೀರ ಅದನ್ನು ನಾನೊಂದು ಮಿಸ್ಟೇಕ್ ನೋಟ್ಸ್ ಬುಕ್ ಅಂತಲೇ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಓಕೆ. ಪ್ರಿಲಿಮ್ಸಲ್ಲಿ ಸ್ಪೆಷಲಿ ಏನೇನು ಮಿಸ್ಟೇಕ್ಸ್ ಮಾಡ್ತೀನಿ ಅದನ್ನೆಲ್ಲ ಸಪ್ರೇಟ್. ಬಿಕಾಸ್ ನಮಗೆ ನೆನಪಿರೋದು ನಾವು ನೀಟಾಗಿ ಮಾಡಿರ್ತೀವಿ, ನಮ್ಗೆ ಯಾವ್ದು ನೆನಪಾಗಿರಲ್ವೋ ಅದನ್ನೇ ಮಿಸ್ಟೇಕ್ ಮಾಡಿರ್ತೀವಿ. ಸೊ ಅದನ್ನು ನಾವು ಲಾಸ್ಟಿಗೆ ಇನ್ನೊಂದ್ಸಲ ರಿವೈಸ್ ಮಾಡೋದ್ರೆ ಈಸಿ ಆಗುತ್ತೆ. ನೆಕ್ಸ್ಟ್ ಎಕ್ಸಾಮ್ ರಿಯಲ್ ಎಕ್ಸಾಮಲ್ಲಿ ಹೋದಾಗ ಓಕೆ ನಾನು ಈ ಮಿಸ್ಟೇಕ್ ಮಾಡಿದೆ, ನನಗೆ ನೆನಪಾಯಿತು ಅಂತ ಇನ್ನೂ ಸ್ಪೆಷಲಾಗಿ ನೆನಪಾಗುತ್ತೆ. ಅದು ಮಿಸ್ಟೇಕ್ ಬುಕ್ ನೀವೇ ಮಾಡ್ಕೊಂಡಿದ್ದ, ಬೇರೆಯವರು ಮಾಡ್ಕೊಳ್ತಾರ ಈ ಥರ? ಎಲ್ಲರೂ ಮೋಸ್ಟ್ ಟಾಪರ್ಸ್ ಸಜೆಸ್ಟ್ ಮಾಡಿರ್ತಾರೆ. ಪ್ರೀವಿಯಸ್ ಎಲ್ಲ ಮಿಸ್ಟೇಕ್ ನೋಟ್ಬುಕ್ಸ್ ಪ್ರಿಲಿಮ್ಸಲ್ಲಿ ಸ್ಪೆಷಲಿ ಅವರು ಹೀಗೆ ಮಾಡ್ತಿರ್ತಾರೆ. ಎಷ್ಟೊಂದು ಜನ ಮಾಡ್ತಾರೆ. ನನ್ನ ಜೊತೆನೇ ನನ್ನ ಫ್ರೆಂಡ್ಸ್ ಎಲ್ಲ ವಿ ಹ್ಯಾವ್ ಅ ಮಿಸ್ಟೇಕ್ಸ್ ಬುಕ್ ಓನ್ಲಿ. ಈ ಮಿಸ್ಟೇಕ್ ಸ್ಪೆಷಲಿ ಮೇನ್ಸಲ್ಲೂ ಅಷ್ಟೇ 8 ಮಿನಿಟ್ಸಲ್ಲಿ ಒಂದು ಆನ್ಸರ್ ಮುಗಿಸ್ಬೇಕು. ಆ ಟೈಮಲ್ಲೇ ಮುಗಿಸ್ಬೇಕು. ಈಗ ಲಾಸ್ಟ್ ಅವರು ಹ್ಯಾಂಡ್ಸ್ ಮೂವೇ ಆಗ್ತಿರಲ್ಲ, ಕಂಟಿನ್ಯೂಸ್ ಆಗಿ ಹಿಂಗೆ ಇಟ್ಕೊಂಡು ಬರೀಬೇಕಾದ್ರೆ ಯು ವಿಲ್ ಫೀಲ್ ದ ಪೇನ್, ಯು ವಿಲ್ ಫೀಲ್ ನೆಕ್ ಪೇನ್. ಆ ಡೇ ಅಲ್ಲಿ ವಾಲಿನಿ ಸ್ಪ್ರೇ, ಸಮ್ ಮೂವ್ ಅದನ್ನ ಹಾಕಿ ಬರೀಬೇಕು ಅಷ್ಟೇ. ನೀವು ಆ ಕನ್ಸಿಸ್ಟೆನ್ಸಿ, ಆ ಎಂಡ್ಯೂರೆನ್ಸ್ ಲಾಸ್ಟ್ ಅವರೆಗೂ ಅದೇ ಸ್ಪಿರಿಟ್ ಇಟ್ಕೊಂಡು ಬರೀಬೇಕು. ಯು ಸಮ್ ಹೌ ಗೆಟ್ ಟು ನೋ. ನಾನು ಫಸ್ಟ್ ಮೈನ್ಸ್ ಬರೀಬೇಕಾದ್ರೆ ನಾನು ಫಸ್ಟ್ ಇಲ್ಲೇ ಕ್ಲಾಸಸ್ಸಲ್ಲೇ ಲೈಕ್ ಒಂದು 2 days ಕಂಟಿನ್ಯೂಸ್ ಆಗಿ ಟೆಸ್ಟ್ ಕೊಡ್ತಾರೆ. ಇಲ್ಲೂ ಸೇಮ್ UPSC ಅಲ್ಲಿ ಹೆಂಗಾಗುತ್ತೋ ಫಸ್ಟು ಒಂದು ಸ್ಲಾಟ್ ಇರುತ್ತೆ, ನೆಕ್ಸ್ಟ್ ವೀಕೆಂಡಲ್ಲಿ ಫ್ರೈಡೇ ಸ್ಯಾಟರ್ಡೆ ಸಂಡೇ ಆ ಥರ ಇರುತ್ತೆ. ಫಸ್ಟ್ ಫ್ರೈಡೇ ಸ್ಯಾಟರ್ಡೆ ಸಂಡೇ ಬರೆಯೋಕೆ ಹೋದಾಗ ನನಗೆ 3 ಪೇಪರ್ ಬರೆಯೋಕ್ಕಾಗಿದ್ದು. ಪೂರ ಕೈ ನೋವು ಕತ್ ನೋವು ಬರೆಯೋಕ್ಕೆ ಆಗ್ತಿಲ್ಲ. ನೆಕ್ಸ್ಟು ಹಿಂಗಾದರೆ ಹೆಂಗೆ ಅಂತ ನೆಕ್ಸ್ಟು ನಾನು ಹೋಗ್ಬೇಕಾದ್ರೆ ಓಕೆ ವಾಲಿನಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡು ಹೋಗಿ ಅವತ್ತಿನ ದಿನ ಕಂಪ್ಲೀಟ್ ಮಾಡಿದೆ. ಸೊ ನೆಕ್ಸ್ಟ್ ಮೇನ್ಸ್ಗೆ ಹೋದಾಗ ಐ ಕುಡ್ ಕಂಪ್ಲೀಟ್. ಆ ಒಂದು ಎಂಡ್ಯೂರೆನ್ಸ್ ಇರುತ್ತಲ್ಲ, ಇಟ್ ಈಸ್ ಅ ಟೆಸ್ಟ್ ಆಫ್ ನಾಟ್ ಓನ್ಲಿ ನಾಲೆಡ್ಜ್, ನಮಗೆ ಕೂತಿ ಬರೆಯೋಕ್ಕಾಗುತ್ತಾ, ಪೇಷನ್ಸ್ ಇದೆಯಾ. ಸೊ ಅದು ನಮ್ಮ ಓವರಾಲ್ ಪರ್ಸ್ನಾಲಿಟಿನ ಚೆಕ್ ಮಾಡ್ತಿರುತ್ತೆ. ಸೊ ಟು ಬಿ ಆನ್ ದಟ್ ಪೊಸಿಷನ್ ಐ ಥಿಂಕ್ ವಿ ಹ್ಯಾವ್ ಟು ಗೋ ಥ್ರೂ ಅಂಡರ್ ಆಲ್ ದಿ ಸ್ಟ್ರಗಲ್ಸ್. ಟೆಸ್ಟಿಂಗ್ ಮುಂಚೆ ನಮ್ಮನ್ನು ನಾವು ಟೆಸ್ಟ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್, ರೈಟ್? ಸೊ ಇಂಟರ್ವ್ಯೂಸ್ಗೂ ಮುಂಚೆ ಮಾಕ್ ಇಂಟರ್ವ್ಯೂಸ್ ಹೌ ಹೆಲ್ಪ್ಫುಲ್ ಇಟ್ ಇಸ್? ಎಗೈನ್ ನಾವು ಇಷ್ಟು ದಿನ ಏನು ಓದಿರ್ತೀವಿ ಬರ್ದಿರ್ತೀವಿ ಅದನ್ನು ನಾವು ಯಾರ ಮುಂದೆನೂ ಹೇಳಿರಲ್ಲ. ಆ ಫ್ಲೋ ಇವಾಗ ಬರೀಬೇಕಾದ್ರೆ ಅಟ್ಲೀಸ್ಟ್ ನಮಗೆ 8 minutes ಇರುತ್ತೆ. ಥಿಂಕ್ ಮಾಡಿ, ಓಕೆ 1 minute ಥಿಂಕ್ ಮಾಡಿ ನಾನು ಈ ಥರ ಇಂಟ್ರೊಡಕ್ಷನ್ ಬರಿತೀನಿ, ಈ ಥರ 5 points ಬರಿತೀನಿ, ಬಾಡಿಯಲ್ಲಿ ಕನ್ಕ್ಲೂಷನ್ ಕೊಡ್ತೀನಿ, ಈ ಥರ ತಲೆಯಲ್ಲಿ ಒಂದು ಫ್ರೇಮ್ ಮಾಡ್ಕೊಬೋದು. ಆದರೆ ಇಂಟರ್ವ್ಯೂ ಅಲ್ಲಿ ಅದಕ್ಕೂ ಟೈಮ್ ಇರಲ್ಲ. ಇವಾಗ ನನಗೊಂದು ಕ್ವೆಶನ್ ಕೇಳ್ತಾರೆ, ನಾನು 1-2-3 seconds ಅದಾದ ತಕ್ಷಣ ಆನ್ಸರ್ ಮಾಡಬೇಕಾಗಿರುತ್ತೆ. ಆ ಫ್ಲೋ ಕಂಟಿನ್ಯೂಸ್ ಥಾಟ್ಸ್ ಬರಬೇಕು ಅಂತಂದರೆ ನಾವು ಪ್ರಾಕ್ಟೀಸ್ ಮಾಡಿರ್ಬೇಕು ಮುಂಚೆನೇ. ಮೋಸ್ಟ್ ಕ್ವೆಶನ್ಸ್ಗೆ ಆನ್ಸರಬಲ್ ಇರುತ್ತೆ, ಮೋಸ್ಟ್ ಕೇಳೋ ಕ್ವೆಶನ್ಸು ಪ್ರೆಡಿಕ್ಟಬಲ್ ಇರುತ್ತೆ. ಒಂದು 5-6 ಕ್ವೆಶನ್ಸು ಸಮ್ವೇರ್ ಔಟ್ ಆಫ್ ಬರುತ್ತೆ, ಅದಕ್ಕೂ ಪ್ರಿಪೇರ್ಡ್ ಆಗಿರಬೇಕು. ಅದಕ್ಕೆ ನಾವು ಸಡನ್ನಾಗಿ ಆನ್ಸರ್ ಮಾಡೋದನ್ನ ಕಲ್ತಿದ್ರೆ ಅಲ್ವಾ ಅಲ್ಲೂ ಕೂಡ ನಾವು ನೀಟಾಗಿ ಪರ್ಫಾರ್ಮ್ ಮಾಡೋದು. ಮತ್ತು ಕೆಲವೊಂದ್ಸಲ ಎಷ್ಟೊಂದು ಜನಕ್ಕೆ ಭಯ ಇರುತ್ತೆ, ಸ್ಟೇಜ್ ಫಿಯರ್ ಅಂತ ಇರುತ್ತೆ, ಒಬ್ರ ಮುಂದೆ ಮಾತಾಡೋಕ್ಕೆ ಭಯ ಇರುತ್ತೆ. ಸೊ ಅದೆಲ್ಲ ಈಗ ನಾವು ಏನು ಪೊಸಿಷನ್ಗೆ ಹೋಗ್ತೀವಿ ಅದರಲ್ಲಿ ನಾವು ಪೀಪಲ್ ಜೊತೆ ಇಂಟ್ರ್ಯಾಕ್ಷನ್ಸ್ ಮಾಡಬೇಕಾಗಿರುತ್ತೆ. ಆಫೀಸರ್ಸು ಅಥವಾ ನಮ್ಮ ಜೊತೆ ಇರೋರ ಜೊತೆ ಅವ್ರ ಜೊತೆ ನಾವು ಪ್ರಾಪರ್ ಕಮ್ಯುನಿಕೇಟ್ ಮಾಡಿದ್ರೆ ಅಲ್ವಾ ನಮಗೆ ಕೋಆರ್ಡಿನೇಟೆಡ್ ಆಗಿ ವರ್ಕ್ ಮಾಡೋಕ್ಕಾಗೋದು. ಕಾನ್ಫಿಡೆನ್ಸ್ ಆಗಿ ಮಾತಾಡೋದು ತುಂಬ ಇಂಪಾರ್ಟೆಂಟ್. ಈಗ ಎಷ್ಟೊಂದು ಮೀಡಿಯಾ ಬ್ರೀಫಿಂಗ್ ಇರುತ್ತೆ, ಎಷ್ಟೊಂದು ಆಫೀಸರ್ಸ್ ಎಲ್ಲ ದೇ ಹ್ಯಾವ್ ಟು ಗಿವ್. ಸೊ ಆ ಟೆಸ್ಟ್ ದೇ ಹ್ಯಾವ್ ಟು ಟೆಸ್ಟ್ ದಟ್ ನಾಲೆಡ್ಜ್, ದ್ಯಾಟ್ ಆಸ್ಪೆಕ್ಟ್ಸ್ ಆಲ್ಸೋ. ಆ ಸ್ಕಿಲ್ ಕೂಡ ಇರಬೇಕು, ಪ್ರಾಪರ್ ಕಮ್ಯುನಿಕೇಷನ್ ಸ್ಕಿಲ್ಸು. ಮತ್ತು ಅವ್ರು ಹೇಗೆ ಹ್ಯಾಂಡಲ್ ಮಾಡ್ತಾರೆ, ಅವ್ರು ಕೇಸ್ ಸ್ಟಡೀಸ್ ಕೊಡ್ತಾರೆ. ಇವಾಗ ನಾವು ಮಾಕ್ ಇಂಟರ್ವ್ಯೂಗೆ ಹೋದಾಗ ಯು ಆರ್ ಇನ್ ಸಚ್ ಆ್ಯಂಡ್ ಸಚ್ ಸಿಚುಯೇಷನ್ಸ್, ವಾಟ್ ವಿಲ್ ಯು ಡೂ. ಸುಮ್ಮನೆ ಕ್ಯಾಶ್, ಅದು ಇಟ್ಸ್ ನಾಟ್ ದಟ್ ವೆರಿ ಸೀರಿಯಸ್ ಆಗಿರುತ್ತೆ. ಅವರು ನಮಗೆ ಗೊತ್ತಿಲ್ಲದಿರೋ ಕ್ವೆಶನ್ಸ್ ಎಲ್ಲ ಕೇಳ್ತಾರೆ. ಒನ್ ಇಂಪಾರ್ಟೆಂಟ್ ಏನಂದರೆ ಇಂಟರ್ವ್ಯೂ ಅಲ್ಲಿ ನಮ್ಗೆ ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಪ್ರಿಲಿಮ್ಸಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ನಾವು ತಪ್ಪು ಮಾಡಿದ್ರೆ ನೆಗೆಟಿವ್. ಮೇನ್ಸಲ್ಲಿ ಗೊತ್ತಿಲ್ಲ ಏನೇನೋ ಬರಿತೀವಿ, ಆ ಥರ ಲೈಕ್
ನಮಗೆ ಕಾಸ್ಟ್ ಇರುತ್ತೆ. ಇಲ್ಲಿ ಇಂಟರ್ವ್ಯೂ ಅಲ್ಲಿ ನಮಗೆ ಗೊತ್ತಿಲ್ಲ ಅಂತಂದರೆ ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ನಮಗೆ ಗೊತ್ತಿಲ್ಲ ಅಂತ ಆನೆಸ್ಟಾಗಿ ಅಕ್ಸೆಪ್ಟ್ ಮಾಡಿಕೊಂಡ್ರೆ ಐ ಆಮ್ ನಾಟ್ ಶ್ಯೂರ್ ಅಂತ ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ರಾದರ್ ದ್ಯಾನ್ ಮೋರ್ ದ್ಯಾನ್ ಟೆಸ್ಟಿಂಗ್ ಅವರ್ ನಾಲೆಡ್ಜ್ ಟೆಸ್ಟ್ ಆಗುತ್ತೆ. ಪ್ರಿಲಿಮ್ಸಲ್ಲಿ, ಮೇನ್ಸಲ್ಲಿ, ಮತ್ತು ನಮ್ಮ ಎಂಡ್ಯೂರೆನ್ಸು, ರೈಟಿಂಗ್ ಸ್ಕಿಲ್ಸು ಎಲ್ಲ ಟೆಸ್ಟ್ ಆದಮೇಲೆ ಅಲ್ಲಿ ಬಂದ್ಬಿಟ್ಟು ನಮ್ಮ ಹಾನೆಸ್ಟಿ, ನಮ್ಮ ವ್ಯಾಲ್ಯೂಸು, ನನಗೆ ಗೊತ್ತಿಲ್ಲ ಅಂದರೆ ನಾನು ಅಕ್ಸೆಪ್ಟ್ ಮಾಡ್ತೀನಾ, ಮತ್ತು ನಮಗೇನು ಫಿಯರ್ ಇಲ್ವಾ ಒಬ್ಬರ ಜೊತೆ ಮಾತಾಡೋಕ್ಕೆ. ದೇ ಆರ್ ಮೋರ್ ಟೆಸ್ಟಿಂಗ್ ಅವರ್ ಪರ್ಸ್ನಾಲಿಟಿ, ನಮ್ಮ ಪರ್ಸ್ನಾಲಿಟಿ ಸೂಟಬಿಲಿಟಿ ಇದೆಯಾ ಡಿಫ್ರೆಂಟ್ ಸರ್ವಿಸಸ್ಗೆ. ಸೊ ಇಟ್ ಅಗೇನ್ ಇಫ್ ಯು ಪ್ರಾಕ್ಟೀಸ್ ಮೋರ್, ಮಾಕ್ ಇಂಟರ್ವ್ಯೂಸ್ ಆರ್ ಮಚ್ ಹೆಲ್ಪ್ಫುಲ್. ಸೊ ಐ ಥಿಂಕ್ ಒನ್ ಕ್ಯಾನ್ ಡೂ ಪ್ರಾಕ್ಟೀಸ್ ಆ್ಯಂಡ್ ಗೋ ದೇರ್, ಇಟ್ ವಿಲ್ ಬಿ ಮಚ್ ಹೆಲ್ಪ್ಫುಲ್. ನಾನು ಒಂದು ಪಾಯಿಂಟಲ್ಲಿ ನಿಮಗೆ ಬಿಫೋರ್ ದ ಇಂಟರ್ವ್ಯೂ ವೆನ್ ಐ ವಾಸ್ ಟಾಕಿಂಗ್ ಟು ಯು ಟೋಲ್ಡ್ ಮೀ, ನಮ್ಮ ತಂದೆ ಜಿ ಗ್ರೂಪ್ ಎಂಪ್ಲಾಯ್ ಆಗಿತ್ತು. ಅವ್ರಿಗೆ ಡಿ ಸಿನ ನೋಡಿದ್ರೇ ಒಂದು ರೀತಿ ಏನೋ ಖುಷಿ, ನನ್ನ ಮಗಳು ಅದಾಗಬಹುದಾ, ಯಾಕಂದರೆ 10th ಟಾಪರು, PU ಟಾಪರು, ಜೊತೆಗೆ ಇಂಜಿನಿಯರಿಂಗಲ್ಲೂ ಟಾಪರು, ಸ್ಕಾಲರ್ಶಿಪ್ಪಲ್ಲಿ ಓದಿರೋ ಮಗಳು, ಅವಳು ಏನೋ ಆಗ್ತಾಳೆ ಅನ್ನೋ ಭರವಸೆ ಇದ್ದಿದ್ದರಿಂದಲೇ ಬಹುಶಃ ತುಮಕೂರಿನ ಒಂದು ಆ ಭಾಗದಿಂದ ಬಂದಿರುವಂಥ ಹೆಣ್ಮಕ್ಳಿಗೆ ಆ್ಯಸ್ ಯು ಸೆಡ್, PU ಮಾಡಿದ್ರೆ ದೊಡ್ಡ ವಿಚಾರ, ಡಿಗ್ರಿ ಮಾಡಿದ್ಮೇಲೆ ಮನೇಲಿ ಇಟ್ಕೊಳ್ಳೋ ಸಮಾಚಾರನೇ ಇಲ್ಲ, ಫಸ್ಟು ಮದುವೆ ಮಾಡಿ ಕಳಿಸ್ಬಿಡ್ಬೇಕು ಅನ್ನೋದೇ ಒಂದು ಥಾಟ್ ಇರುತ್ತೆ. ಅಷ್ಟೊಂದು ನಂಬಿಕೆಯನ್ನು ಇರಿಸ್ಕೊಂಡಿದ್ರು. ಅಪ್ಪನ ಆ ಒಂದು ಕನಸನ್ನು ನನಸು ಮಾಡೋ ಒಂದು ಹಂತದಲ್ಲಿ ಭಾಳಷ್ಟು ದುಃಖಗಳನ್ನು ನೋಡಿದ್ದೀರಾ ಅಲ್ವಾ? ಸೊ ಹೌ ವಾಸ್ ದ ಜರ್ನಿ? ನವ್ ಐ ಕ್ಯಾನ್ ಸಿ ಅ ಸ್ಮೈಲ್ ಆನ್ ಯೋರ್ ಫೇಸ್. ಆದರೆ ಇದೇ 1 ವರ್ಷದ ಹಿಂದೆ ಇಂಟರ್ವ್ಯೂವರೆಗೂ ಹೋಗಿ ಕದ ತಟ್ಟಿ, ಯಶಸ್ಸಿನ ಕದವನ್ನು ತಟ್ಟಿ ಮತ್ತೆ ವಾಪಸ್ ಬರೋದು, ಇಟ್ ಇಸ್ ಸೋ ಪೇನ್ಫುಲ್. ಆ ಒಂದು ಜರ್ನಿಯಿಂದ ಈ ಜರ್ನಿವರೆಗೂ ಹೇಗೆಲ್ಲ ರಿಯಾಕ್ಟ್ ಮಾಡಿದ್ರು ನಿಮ್ಮ ಸುತ್ತಿನ ಜನ, ಮತ್ತು ಯಾರ್ಯಾರು ನಿಮಗೆ ತುಂಬ ಇನ್ಸ್ಪೈರ್ ಮಾಡಿದ್ರು, ನೋ ಯು ಕ್ಯಾನ್ ಡೂ ಅಂತ? ವುಡ್ ಯು ಲೈಕ್ ಟು ಸೇ ಸಮಥಿಂಗ್ ಅಬೌಟ್ ಇಟ್? ಡೆಫಿನೆಟ್ಲಿ. ನಮ್ಮ ತಂದೆ ಬಂದ್ಬಿಟ್ಟು ನಮ್ಮದು ಮಧುಗಿರಿ, ಮಧುಗಿರಿ, ಅಮ್ಮ ಬಂದು ಮಧುಗಿರಿ ತಾಲೂಕಲ್ಲಿ ಬಿಸಿಪಾಳ್ಯ ಅಂತ ಒಂದು ಊರು. ಅವರು ಅವಾಗಿನ ಪಾವರ್ಟಿ, ಅವಾಗಿನ ಸಿಚುಯೇಷನಲ್ಲಿ ನಮ್ಮ ತಂದೆ ಅವರ ಅಪ್ಪ ಅಮ್ಮ ಅಷ್ಟು ಅಫೋರ್ಡಬಲ್ ಇರಲಿಲ್ಲ. SSLC ಮುಗಿದ ತಕ್ಷಣ ಒಂದು ಕೆಲಸ, ಅಗ್ರಿಕಲ್ಚರ್ ಕೂಡ ಜಾಸ್ತಿ ನಡೀತಿರ್ಲಿಲ್ಲ. SSLC ಓದಿರೋದೇ ದೊಡ್ಡ ವಿಚಾರ ಅಲ್ವಾ? ನಮ್ಮ ತಂದೆ ಹೇಳ್ತಿದ್ರು, ಅವ್ರ ಊರಲ್ಲಿ ಒಬ್ಬರೇ ಪಾಸ್ ಆಗಿದ್ದು, ನಾನು ಪಾಸ್ ಆಗ್ತೀನೋ ಇಲ್ವೋ ಗೊತ್ತಿಲ್ಲ, ಆದರೆ ನಾನು ರಿಸಲ್ಟ್ಸ್ ಕೂಡ ನೋಡೋಕೆ ಹೋಗಿರಲಿಲ್ಲ. ನನ್ನ ಫ್ರೆಂಡ್ ಬಂದು ನಿಂದೊಬ್ಬನ ಪಾಸ್ ಆಗಿದೆ ನೋಡೋ ಅಂತ ಬಂದು ತೋರಿಸಿದ್ರು. ನನಗೆ ಅದೇ ಒಂದು ಖುಷಿ. ಆ SSLC ಮಾರ್ಕ್ಸ್ ಇಟ್ಕೊಂಡು ಒಂದು ಗೌರ್ಮೆಂಟ್ ಹೋದಾಗ ಪರಿಚಯ ಇರೋರು, ಓಕೆ ಒಂದು SSLC ಪಾಸ್ ಆಗಿದೆ ಅಂತ ಅಂದ್ಬಿಟ್ಟು ಅಲ್ಲಿ ರೇಷ್ಮೆ ಇಲಾಖೆಯಲ್ಲಿ ಒಂದು ಕೆಲಸ ಕೊಡಿಸಿದ್ರಂತೆ. ಸೊ ಅದು 1982 ಸ್ಟಾರ್ಟ್ ಮಾಡಿ ಅವರು 1992 ಅಲ್ಲಿ ಅದು ರೇಷ್ಮೆ ಆವಾಗ ಸ್ವಲ್ಪ ಡಿಕ್ಲೈನ್ ಆಯಿತು, ಮಧುಗಿರಿಯಲ್ಲಿ ಸ್ಪೆಷಲಿ. ಆವಾಗ ಅದೆಲ್ಲ ಮುಚ್ಚಿತು. ಅದು ಒಂದು ಲೈಕ್ ಒಂದು ಪರ್ಟಿಕ್ಯುಲರ್ ಯೂನಿಟ್ ಏನಿತ್ತು, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟು, ಇಟ್ ವಾಸ್ ಅಂಡರ್ ಲಾಸಸ್. ಆವಾಗ ಅವ್ರ ವರ್ಕರ್ಸ್ ಎಲ್ಲ ಸ್ಟ್ರೈಕ್ ಮಾಡಿಬಿಟ್ಟು ಈ ಸುಪ್ರೀಂ ಕೋರ್ಟ್ ಆರ್ಡರ್ ಮೇಲೆ ಆ ಸಿಲ್ಕ್ ಡಿಪಾರ್ಟ್ಮೆಂಟಲ್ಲಿ ಏನಿದ್ದಾರೆ ಆ ಎಂಪ್ಲಾಯೀಸ್ನೆಲ್ಲ ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಶಿಫ್ಟ್ ಮಾಡಿದ್ರು. ಸೊ ಫ್ರಮ್ ದೇರ್ ಸಮಥಿಂಗ್ ದ್ಯಾಟ್ ಓಕೆ 94-95 ಐ ವಾಸ್ ಆಲ್ಸೋ ಬಾರ್ನ್. ನಮ್ಮ ಡ್ಯಾಡಿಗೆ ಪರ್ಮನೆಂಟ್ ಜಾಬ್ ಅಂತ ವಿಲೇಜ್ ಅಕೌಂಟೆಂಟ್ ಆಗಿ ತುರುವೇಕೆರೆಗೆ ಸಿಕ್ತು, ಪೋಸ್ಟಿಂಗ್ ಸಿಕ್ತು. ಸೊ ಅವಾಗ ಅದು 95 ನಾನು ಇಲ್ಲಿ ಹುಟ್ಟಿದ್ದು. ನಮ್ಮ ತಂದೆ ಆಲ್ರೆಡಿ ಅಲ್ಲಿ ಹೋಗಿ ಒಂದು ವರ್ಷ, ಒಂದು 6 ತಿಂಗಳು ಕೆಲಸ ಮಾಡ್ತಿದ್ರು. ಆಮೇಲೆ ನಾನು ಸ್ವಲ್ಪ ಹುಟ್ಟಿದ್ದಾದ್ಮೇಲೆ ಅಲ್ಲಿ ಕರ್ಕೊಂಡೋದ್ರು ಅರಳೀಕೆರೆಯಲ್ಲಿ. ಅಲ್ಲೂ ಅಗೇನ್ ನಾವು ಮತ್ತೆ ಪೂರಾ ಸಿಟಿ ಲೈಫಿಗೆ ಹೋದರೆ ಕಷ್ಟ ಆಗುತ್ತೆ ಅಂತ ಆ ಹಳ್ಳಿಯಲ್ಲಿ ನಾವು 5 ವರ್ಷ ಇದ್ವಿ. 1 ವರ್ಷದಿಂದ 5 ವರ್ಷದವರೆಗೂ ಅದೇ ಅರಳೀಕೆರೆ, ತುರುವೇಕೆರೆ ಪಕ್ಕನೇ ಒಂದು ಊರು. ಅಲ್ಲಿದ್ದಾಗ ನಮ್ಮ ತಂದೆ ಸೈಕಲಲ್ಲಿ ಹೋಗೋರು ಅಲ್ಲಿ ಅರಳೀಕೆರೆಯಿಂದ ತುರುವೇಕೆರೆವರೆಗೂ. ಸ್ವಲ್ಪ ಒಂದು 2-3 ವರ್ಷ ಸರ್ವಿಸ್ ಆಯಿತು, ಆಮೇಲೆ ಬೈಕ್ ತೊಗೊಂಡ್ರು. ಸೊ ಇಟ್ಸ್ ಆಲ್ ವಿ ಸ್ಟಾರ್ಟೆಡ್ ವಿತ್ ವೆರಿ ಸ್ಮಾಲ್ ಥಿಂಗ್ಸ್. ಇವಾಗ ನಮ್ಮ ಡ್ಯಾಡಿಗೆ ನನ್ನ ಗ್ರೂಪ್ ಎ ಆಫೀಸರ್ ಆಗಿರೋದಕ್ಕೆ ಹೀ ಈಸ್ ಲೈಕ್ ಅವ್ರ ಹ್ಯಾಪಿನೆಸ್ಗೆ ದೆರ್ ಇಸ್ ನೋ ಕಂಟ್ರೋಲ್ ಓವರ್ ಇಟ್. ಅವರು ವಿಲೇಜ್ ಅಕೌಂಟೆಂಟ್ ಆಗಿ ಅಲ್ಲಿ ಎಷ್ಟೊಂದು ಊರುಗಳಲ್ಲಿ ಕೆಲಸ ಮಾಡಿದ್ದಾರೆ. ಎನಿಥಿಂಗ್ ನಮ್ಮ ಡ್ಯಾಡಿ ಲೈಕ್ ಅವ್ರಿಗೆ ಸರ್ವಿಸ್ ಮಾಡಬೇಕು. ಜನ ಏನಾದರೂ ಕಷ್ಟ ಇದೆ ಅಂತ ಹೇಳಿದಾಗ ವಿಡೋ ಪೆನ್ಷನ್ ಆಗಿರಲಿ, ಓಲ್ಡ್ ಏಜ್ ಸ್ಕೀಮ್ಸ್ ಆಗಿರಲಿ, ಹಳ್ಳಿಗೆ ಹೋಗಿ ಅವ್ರ ಮನೆಗಳ ಹತ್ರ ಹೋಗಿ ಮಾಡಿಕೊಟ್ಟಿದ್ದು ಸಿಚುಯೇಷನ್ಸ್ ಇದೆ. ನಾನು ಕೂಡ ನಮ್ಮ ತಂದೆ ಆಫೀಸ್ಗೆ ಹೋದಾಗ ಎಷ್ಟೊಂದು ಜನ ಫಿಸಿಕಲಿ ಚಾಲೆಂಜ್ ಏನಾದರೂ ಬಂದರೆ ಲೈನಲ್ಲಿ ನಿಂತಿದ್ರೆ ಅವ್ರನ್ನ ಕರೆದಿ ಮುಂದೆ ನೀನು ಬಾರಪ್ಪ ಮುಂದೆ ನಿಂದು ಫಸ್ಟು ಆಗಲಿ. ನಮ್ಮ ತಂದೆಯವ್ರ ಹತ್ರ ಇನ್ಕಮ್ ಸರ್ಟಿಫಿಕೇಟ್ಸ್ ಆಗಲಿ, ಈಗ
ಸ್ಪೆಷಲಿ ಸ್ಟೂಡೆಂಟ್ಸ್ ಬಂದಾಗ ನಮ್ಮ ಡ್ಯಾಡಿ ಹೇಳ್ತಿರ್ತಾರೆ ಅವ್ರಿಗೆ ವೆಯ್ಟ್ ಮಾಡಿಸ್ಬಾರ್ದು. ನನ್ನ ಮಗಳು ಹಿಂಗೆ ಯಾರೋ ಮುಂದೆ ಹೋಗಿ ನಿಂತಿರ್ತಾಳಲ್ಲ, ನಾನು ಇಲ್ಲಿ ಅವ್ರಿಗೆ ಡಿಲೇ ಮಾಡಿದ್ರೆ ನಿನಗೂ ಎಲ್ಲೋ ಡಿಲೇ ಆಗುತ್ತೆ, ನಿನಗೂ ಎಲ್ಲೋ ತೊಂದರೆ ಆಗುತ್ತೆ ಅಂತ ಫೀಲ್ ಆಗಿ ಅವ್ರಿಗೆ ಮಾಡ್ಕೊಡ್ತೀನಿ ಅಂತ ಹೇಳ್ತಿರ್ತಾರೆ. ಅವ್ರು ಚಿಕ್ಕ ಚಿಕ್ಕ ಕೆಲಸಗಳನ್ನ ಹೇಳ್ತಿದ್ದಾಗ ನನಗೂ ಇನ್ಸ್ಪಿರೇಷನ್ಸು. ಓಕೆ, ಅವರು ಹೈಯರ್ ಲೆವೆಲ್ಸಲ್ಲಿ ತಹಶೀಲ್ದಾರ್ಸು ಮತ್ತು DC ಅವರೆಲ್ಲ ಬರ್ತಾರೆ. ಸೊ ನೀನು ಹಂಗೆ ಆಗಬೇಕು. ಒಂದ್ಸಲ ನಂಗೆ ಇನ್ನೂ ನೆನಪಿದೆ, ಅವ್ರ ಆಫೀಸ್ಗೆ AC ಅವ್ರು ಬಂದಾಗ ನನ್ನ ಕೈಲಿಂದ ಅವ್ರಿಗೆ ಗಾರ್ಲ್ಯಾಂಡಿಂಗ್ ಮಾಡಿಸಿದ್ರು. ಸೊ ನನಗೊಂದು ಆವಾಗ ನಾನಿಂದ ಫಸ್ಟ್ ಸ್ಟ್ಯಾಂಡ್, ನಂಗೇನು ಗೊತ್ತಿಲ್ಲ ಅವ್ರು AC-ನೋ DC-ನೋ ಯಾರು, ಐ ಡಿಂಟ್ ನೋ, ಬಟ್ ಸ್ಟಿಲ್ ಐ ರಿಮೆಂಬರ್. ಓಕೆ, ಇವಾಗ ಅರ್ಥ ಆಗ್ತದೆ ಅದು. ಓಕೆ, ಅವ್ರು ಬಂದಿದ್ದು ನಮ್ಮ ಡ್ಯಾಡಿಗೆ ನಮ್ಗೆ ಅದು ಅಷ್ಟೊಂದು ದೊಡ್ಡ ಸರ್ವಿಸ್ ಎಲ್ಲ ಮಾಡಿಸೋದು ಅವ್ರಿಗೂ ಗೊತ್ತಿಲ್ಲ. ಲೈಕ್ ನಾವು ಅಲ್ಲಿದ್ದವರು. ಬಟ್ ನಾನು ಓದ್ತಾ ನನಗೆ ತಿಳಿತಾ ಬಂದಂಗೆ ಇದು ನಾನು ಮಾಡಿದ್ದು ಲೈಕ್ ಅವ್ರಿಗೂ ಇವಳು ಮಾಡ್ತಾಳೆ ಅನ್ನೋ ಕಾನ್ಫಿಡೆನ್ಸ್ ಬಂತು. ಬಟ್ ಲಾಸ್ಟ್ ಇಯರ್ ಇಂಟರ್ವ್ಯೂವರೆಗೂ ಹೋಗಿ ಆಗದಿಲ್ದಾಗ ಮೈ ಪೇರೆಂಟ್ಸ್ ಆಲ್ಸೋ ಸ್ಟಾರ್ಟೆಡ್ ಲೈಕ್ ಲೂಸಿಂಗ್ ಹೋಪ್ ಆನ್ ಮೀ. ಸ್ಪೆಷಲಿ ಅಮ್ಮ ಹೋಗಿ ಇದು ತುಂಬ ಕಷ್ಟ ಇದೆ ಅಂತಪ್ಪ ಎಕ್ಸಾಮು. ಆದರೆ ಅವ್ರು ನನ್ನ ಜೊತೆ ಡೆಲ್ಲಿಗೆ ಬಂದಿದ್ದರು ಲಾಸ್ಟ್ ಟೈಮ್ ಇಂಟರ್ವ್ಯೂ ಕೊಡಬೇಕಾದ್ರೆ. ಅಲ್ಲಿ ಎಷ್ಟೊಂದು ಜನನ ನೋಡಿದ್ರು, ಎಷ್ಟೊಂದು ಅಟೆಂಪ್ಟ್ಸ್ ಕೊಟ್ಟು 3-4 ಇಂಟರ್ವ್ಯೂ ಆಗಿ ಎಷ್ಟೊಂದು ನನಗಿನ್ನ ದೊಡ್ಡವರು 32 ಇಯರ್ಸ್ ಅವ್ರನ್ನೆಲ್ಲ ನೋಡಿದಾಗ ಅಮ್ಮ ಆ ಮೂಮೆಂಟಿಗೆ ಮೋಟಿವೇಶನ್ ಆಗಿದ್ರು. ಓ, ನೀನು ಮಾಡ್ಬೋದು, ಎಷ್ಟೊಂದು ಜನ ದೊಡ್ಡವರೆಲ್ಲ. ಆಮೇಲೆ ಬಂದು 1 ತಿಂಗಳಿಗೆ ನಂದು ಆಗಿಲ್ದಿದ್ದಾಗ ಓಕೆ ಕಷ್ಟ ಇದೆಯೇನೋ ಇದು ತುಂಬ, ನನ್ನ ಸಫರ್ ಶಿ ವಾಸ್ ಸೀಯಿಂಗ್ ಮೈ ಸ್ಟ್ರಗಲ್. ಅಪ್ಪ ಅಮ್ಮಂಗೆ ತುಂಬ ಸ್ಟ್ರಗಲ್ ಮಾಡ್ತಿದ್ದೀವಿ ಅಂತಂದರೆ ಬೇಡ ಬಿಟ್ಬಿಡು. ಆದರೆ ಅಣ್ಣ, ನಾನು ಇವನ್ ಅವತ್ತು ಕ್ಲಿಯರ್ ಆಗದಿಲ್ದಾಗ ಕೂಡ ನಮ್ಮ ಅಣ್ಣ ನಿನ್ನ ಕೈಲಿ ಆಗುತ್ತೆ, ಫಿನಾನ್ಷಿಯಲ್ ಸಪೋರ್ಟ್ ನಾನು ಇರ್ತೀನಿ, ನೀನು ಮಾಡು, ಯಾರು ಮಾಡಿಲ್ಲ ಅಂತಂದ್ರೂ ನನಗೆ ಒಬ್ಬರು ಸರ್ ಇದ್ರು ಕೂಡ, ಸುಧೀರ್ ಚಂದ್ರನ್ ಸರ್ ಅಂತ. When I qualified, there were many people who called me, but when I couldn't make it, I still remember it was my father, it was my brother, and it were 2 of our sirs who called me back and they said you can do it, still you try. So I cherish those people really, like from my bottom of my heart I thank them and I am really grateful for them. ಗೆದ್ದಾಗ 100 ಜನ ಬರ್ತಾರೆ, ಆದರೆ ಸೋತಾಗ ಕೆಲವೇ ಜನ ಕೈ ಹಿಡಿತಾರೆ. ದೇ ಆರ್ ವೆರಿ ಸ್ಪೆಷಲ್ ಇನ್ ಲೈಫ್. ಅದರಲ್ಲಿ ಅಪ್ಪ, ಅಣ್ಣ ಮತ್ತು ಕೆಲವು ಸರ್ಸ್ ಅಂತ ವಾಟ್ ಯು ಸೆಡ್. ಸೊ ದಟ್ ಈಸ್ ರಿಯಲಿ ಲವ್ಲಿ. ಎಷ್ಟು ವರ್ಷಗಳ ಸತತ ಪ್ರಯತ್ನ ಇದು? 2017 ಸ್ಟಾರ್ಟ್ ಮಾಡಿದ್ದು, 22 it got realized. So it's been 4-5 years of journey. If 5 years, it's not with only happiness. There were many ups and downs where there was emotional breakdowns, but I never kept alone. ಇವಾಗ ಸೂಸೈಡ್ ಕೇಸಸ್ ಏನಂತ ಹೇಳ್ತೀರಾ, there were many thoughts comes. It's not that ಯಾರಿಗೂ ಬರಲ್ಲ ಅಂತಿಲ್ಲ, ಎಲ್ಲರಿಗೂ ಬರುತ್ತೆ. ಬಟ್ ನಾವು ಆ ರೂಮಿಂದ ನಾವೇನು ಕೂತಿದ್ದೀವಿ ಆ ಮೂಮೆಂಟ್ನ ಪಾಸ್ ಮಾಡಿಬಿಡ್ಬೇಕು. ಸ್ಟಿಲ್ ಐ ರಿಮೆಂಬರ್ ನಾನು ಸೆಕೆಂಡ್ ಅಟೆಂಪ್ಟ್ ಮಾಡೋಕ್ಕಾಗ್ದಿಲ್ದಾಗ ಐ ಆಮ್ ವರ್ತ್ಲೆಸ್. ನಾನು ಯಾರಿಗೆ ಕಾಲ್ ಮಾಡಿಲ್ಲ ಅನ್ನಂಗಿಲ್ಲ, ನಮ್ಮ ಅಣ್ಣಂಗೆ ಕಾಲ್ ಮಾಡಿದ್ದೆ. ಇನ್ನೊಬ್ರು ಅಣ್ಣ ಇದ್ರು, ಅವರು ಅಗ್ರಿಕಲ್ಚರ್ ಆಫೀಸರು, ಅವ್ರು ಬೆಂಗಳೂರಿಂದ ಡೆಲ್ಲಿಗೆ ಬಂದಿದ್ರು. ಅವಾಗ ಈ ಮೂಮೆಂಟ್ನ ನೀನು ಪಾಸ್ ಮಾಡು, ಜಸ್ಟ್ ಲೆಟ್ ದಿಸ್ ಟೈಮ್ ಪಾಸ್. ನೀನು ಹೊರಗಡೆ, ನಾನು ಅವಾಗ ಡೆಲ್ಲಿಲಿದ್ದಾಗ ನಮ್ಮ ಅಣ್ಣಂಗೆ ಹೇಳ್ತಿದ್ದೆ, ಅಣ್ಣ ನನಗೆ ಇಲ್ಲಿ ಇರೋಕ್ಕೆ ಆಗ್ತಿಲ್ಲ, ನಾನು ಕ್ವಾಲಿಫೈ ಮಾಡಿಲ್ಲ. ಅಣ್ಣನೂ ಡೆಲ್ಲಿಯಿಂದ ಕರ್ಕೊಂಡು ಬರೋಕ್ಕೆ ನಮ್ಮ ಅಣ್ಣಂಗೆ ಒಬ್ರಿಗೆ ಗೊತ್ತು, ಆರ್ಮಿಲಿರೋರಿಗೆ. ಲೈಕ್ ಅಷ್ಟು ಲಗೇಜ್ ಎಲ್ಲ ಎತ್ಕೊಂಡು ಫ್ಲೈಟು ಅಥವಾ ಟ್ರೈನಲ್ಲಿ ಬುಕ್ ಮಾಡಿ ನನಗೊಬ್ಳಿಗೆ ಬರೋಕ್ಕಾಗಲ್ಲ ಅಷ್ಟು ಲಗೇಜ್ ಎಲ್ಲ. ಸೊ ಅಣ್ಣಂಗೆ ನಾನು ಕಾಯಲೇಬೇಕಾಗಿತ್ತು ಇನ್ನು 1 ತಿಂಗಳು, ಬಿಕಾಸ್ ಅವ್ರಿಗೆ ಲೀವ್ ಸಿಗೋದು ಕಷ್ಟ. ಅಣ್ಣ ನೀನು ರೂಮಲ್ಲಿ ಮಾತ್ರ 1 ದಿನನೂ ಇರಬೇಡ. ರೂಮಲ್ಲಿ ನಾವು ಯಾವಾಗ ಒಬ್ಬರೇ ಆಗ್ಬಿಡ್ತೀವೋ ದೆನ್ ಎವ್ರಿ ನೆಗೆಟಿವ್ ಫೀಲಿಂಗ್ಸ್ ಸ್ಟಾರ್ಟ್ಸ್ ಕ್ರಿಪ್ಲಿಂಗ್ ಅವರ್ ಮೈಂಡ್. ಏನು ಮಾಡಿ ಡೈಲಿ ಐ ಯೂಸ್ ಟು ಮೇಕ್ ಎ ಲಿಸ್ಟ್. ಈಗ ಲೋಟಸ್ ಮಹಲ್ ಇರ್ತಿತ್ತು, ಅಲ್ಲಿ ರೆಡ್ ಫೋರ್ಟ್ ಇರ್ತಿತ್ತು, ಇಂಡಿಯಾ ಗೇಟ್ ಇರ್ತಿತ್ತು. ಐ ಯೂಸ್ ಟು ಗೆಟ್ ಮೋಟಿವೇಟೆಡ್ ಬೈ ಸ್ಮಾಲ್ ಚಿಲ್ಡ್ರನ್ ಓವರ್ ದೇರ್. ನಾನು ಡೈಲಿ ನಮ್ಮ PGಯಿಂದ ಇಂಡಿಯಾ ಗೇಟು ಒಂದು 5 ಕಿಲೋಮೀಟ್ರು, ಅದು ಬಸ್ಸಲ್ಲಿ ₹5 ಕೊಟ್ಟರೆ ಕರ್ಕೊಂಡೋಗಿ ಅಲ್ಲಿಗೆ ಬಿಡ್ತಾರೆ. ಅಲ್ಲಿ ಚಿಕ್ಕ ಮಕ್ಕಳು ಚೈಲ್ಡ್ ಲೇಬರ್ ಇದೆ. ನಾವು ಬೆಂಗಳೂರಲ್ಲಿ ಏನು ನೋಡ್ತೀವಿ ಅದು ಡಿಫ್ರೆಂಟು. ಡೆಲ್ಲಿಯಲ್ಲಿ ಐ ಕುಡ್ ಸಿ ದೇ ಆರ್ ಮೆನಿ ಪೀಪಲ್ ಸ್ಟಿಲ್ ಅಂಡ್ ಮಚ್ ಪಾವರ್ಟಿ. ಚಿಕ್ಕ ಮಕ್ಕಳು ಬಂದು ಟೀ ಮಾರೋರು. ಐ ಯೂಸ್ ಟು ಥಿಂಕ್ ನನಗೆ ಆ ಸಿಚುಯೇಷನ್ ಇಲ್ಲ ಅಲ್ವಾ, ನಾನು ಯಾಕೆ ಸಮ್ ನೆಗೆಟಿವ್ ಸ್ಟೆಪ್ಸ್ ತೊಗೋಬೇಕು. ಐ ಯೂಸ್ ಟು ಗೆಟ್ ಮೋಟಿವೇಟೆಡ್ ಬೈ ದಸ್ ಚಿಲ್ಡ್ರನ್. ಅವ್ರು ಇನ್ನೂ ಚಿಕ್ಕ ವಯಸ್ಸು, ಓದ್ತಿಲ್ಲ ಏನಿಲ್ಲ, ಬಟ್ ದೇ ಯೂಸ್ ಟು ಕಮ್ ಅಂಡ್ ಸೆಲ್ ಟೀ ಓವರ್ ದೇ, ಸೆಲ್ ಬಿಸ್ಕೆಟ್ ಪ್ಯಾಕೆಟ್ಸ್, ಅಲ್ಲಿ ಲೇಸ್ ಮಾರೋರು. ಅವ್ರಿಗಿನ್ನ ಏನು ಕಷ್ಟ ಅಲ್ಲ ಅಲ್ವಾ ನಂದು. ಸೊ ನಾನು ಈ ಥರ ಡೈಲಿ ಒಂದೊಂದು ಪ್ಲೇಸಸ್ಗೆ ಹೋಗ್ಬಿಡ್ತಿದ್ದೆ. ಲೋಟಸ್ ಮಹಲ್ಗಾಗಿರಲಿ, ಜರ್ನಿಯಲ್ಲಿ ದ ಮೋರ್ ವಿ ಬಿ ವಿತ್ ದ ಪೀಪಲ್, ಅವ್ರ ಕಷ್ಟಗಳ ಮಧ್ಯೆ ನಮ್ಮ ಕಷ್ಟ ಏನೂ ಅಲ್ಲ. ನಾವೊಂದು ಎಕ್ಸಾಮ್ ಕ್ವಾಲಿಫೈ ಆಗಿಲ್ಲ ಅಷ್ಟೇ. ಸೊ ನಾನು ವಾಪಸ್ ಬೆಂಗಳೂರಿಗೆ ಬಂದಾದಮೇಲೆ ನಮ್ಮ ಟೀಚರ್ಸ್ ಜೊತೆ ಮಾತಾಡಿ, ಮೆಂಟರ್ಸ್ ಜೊತೆ ಮಾತಾಡಿ,
ಎಲ್ಲರೂ ಹೆಲ್ಪ್ ಮಾಡೋಕ್ಕಿದ್ದಾರೆ ಜನ. ಬಟ್ ನಾವೇನಂದರೆ ನಮ್ಮ ಈಗೋ ನಾವು ಬಿಟ್ಬಿಟ್ಟು ಹಂಬಲ್ ಆಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಒಬ್ಬರೆಲ್ಲ ಒಬ್ಬರು ಹೆಲ್ಪ್ ಮಾಡ್ತಾರೆ. ಒಬ್ಬರು ಇಲ್ಲ ಅಂತ ಹೇಳ್ಬೋದು, ಇಬ್ಬರು ಇಲ್ಲ ಅಂತ ಹೇಳ್ಬೋದು. ನೀವು 3ನೇವ್ರು 4ನೇವ್ರು ಬರೋ ಅಷ್ಟೊತ್ತಿಗೆ ದೇ ಆರ್ ರೆಡಿ ಟು ಹೆಲ್ಪ್ ಯು. ಪ್ಲೀಸ್ ಕಮ್ ಔಟ್ ಆಫ್ ದಟ್ ರೂಮ್ ವೇರ್ ಎವರ್ ಯು ಆರ್ ಸ್ಟೇಯಿಂಗ್. ಆ ಥಿಂಕ್ ಬರುತ್ತಲ್ಲ, ಹೊರಗೆ ಬಂದು ಯಾರಾದರೂ ಒಬ್ರು ಕಾಲ್ ಮಾಡಿ ಮಾತಾಡಿಸಿ. ಡೆಫಿನೆಟ್ಲಿ ದೇ ವಿಲ್ ಬಿ, ಅವ್ರಿಗೇನು ಬೇಕಾಗಿರೋ ಅವ್ರು ಹೇಳೋದನ್ನ ಕೇಳಿಸ್ಕೋಬೇಕಷ್ಟೇ ಆ ಮೂಮೆಂಟಿಗೆ. ಆ ಟೈಮ್ ಪಾಸ್ ಆದಮೇಲೆ ನಿಮಗೆ ಅನಿಸುತ್ತೆ, ನಾನು ಇಷ್ಟೊಂದು ಲೋ ಲೆವೆಲಾಗಿ ಥಿಂಕ್ ಮಾಡಿದ್ನ, ನಾನು ಅಷ್ಟೊಂದು ಡಿಸಿಷನ್ಸ್ಗೆ ಟ್ರೈ ಮಾಡಿದ್ನ. ನೋ, ಯು ಆರ್ ನಾಟ್ ಫಾರ್ ದ್ಯಾಟ್, ಯು ಆರ್ ಸಮಥಿಂಗ್ ಮೇಡ್ ಫಾರ್ ಡಿಫ್ರೆಂಟ್. ನಾನು ಮೆಡಿಕಲ್ ಮಾಡಿಲ್ಲ, ನನಗೆ ಸಿಕ್ಕಿಲ್ಲ ಅಂತಂದಾಗಲೂ ಈಗಲೂ ನನ್ನ ಫ್ರೆಂಡ್ಸ್ ಕಾಲ್ ಮಾಡಿ ಹೇಳ್ತಾರೆ, ನೋಡು ನೀನು DC ಆಗಬೇಕಂತಿತ್ತೆ, ನೀನು IAS ಆಫೀಸರ್ ಆಗಬೇಕು ಅಂತಿತ್ತೇನೋ. Something greater you are meant for. That's why you couldn't make it when you didn't qualify for a medicine. So we have to wait for our time. ನಿಮಗೂ ಇವಾಗ ಈ ಎಕ್ಸಾಮ್ ಕ್ವಾಲಿಫೈ ಆಗಿಲ್ದಲೇ ಇರ್ಬೋದು, ಮುಂದೆ ಯಾರಿಗೆ ಗೊತ್ತು, ಯು ಕ್ಯಾನ್ ಬಿ ಎನ್ ಪ್ರೆಸಿಡೆಂಟ್ ಆಲ್ಸೋ, ಯು ಕ್ಯಾನ್ ಬಿ ಸಮಥಿಂಗ್ ಮಚ್ ಬೆಟರ್ ಫೀಲ್ಡ್ ಅಲ್ವಾ. ಸೊ ಆಲ್ವೇಸ್ ಹ್ಯಾವ್ ದಟ್ ಹೋಪ್ ಆ್ಯಂಡ್ ಆಸ್ಕ್ ಫಾರ್ ಪೀಪಲ್ ಫಾರ್ ಹೆಲ್ಪ್. ದೇ ಆರ್ ಮೆನಿ ಪೀಪಲ್ ಹೂ ಆರ್ ರೆಡಿ ಟು ಹೆಲ್ಪ್. ಆ್ಯಂಡ್ ಒನ್ ಥಾಟ್ ಹೇಳ್ಬೇಕಂತಂದರೆ, when we find a problem, you find a bigger problem than that. So that will become a shorter problem. That bigger problem when you get is that when you go out and see the society, what you are living in. So I did that and I came out of it and I tried again, I could achieve. You're so open that you never said that ನಂಗೆ ನೆಗೆಟಿವ್ ಥಾಟ್ ಬರಲೇ ಇಲ್ಲ ಅಂತಲ್ಲ, ಬಂದಿತ್ತು. ಬಟ್ ಓವರ್ಕಮ್ ಮಾಡೋದು ಹೇಗೆ, ಅದನ್ನು ಟ್ರಾವೆಲ್ ಮಾಡೋ ಮೂಲಕ, ಬೇರೆಯವ್ರನ್ನ ನೋಡೋ ಮೂಲಕ ಯು ಕರೆಕ್ಟೆಡ್ ಯುವರ್ ಸೆಲ್ಫ್. ದಟ್ಸ್ ರಿಯಲಿ ಗ್ರೇಟ್. ಯಾ ಸಿ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಅನಿಸ್ಬಹುದು ಓದಿದ ತಕ್ಷಣ ಕೆಲಸ ಸಿಗುತ್ತೆ ಅನ್ನೋ ಭಾವನೆಯಲ್ಲೇ ಎಲ್ಲರೂ ಓದೋದೇ ಕೆಲಸಕ್ಕೋಸ್ಕರ. ಉದರ ನಿಮಿತ್ತ ಬಹುಕೃತ ವೇಷಮ್ ಅಂತಾರೆ. ಹಾಗೆ ಕೆಲಸ ಸಿಗ್ಬಿಡುತ್ತೆ ಅನ್ನೋ ಹಂತದಲ್ಲಿ ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋದು, ಸಿವಿಲ್ ಸರ್ವೆಂಟ್ಸ್ ಆಗಬೇಕು ಅನ್ನೋ ಕನ್ಸು ಕಟ್ಕೊಳ್ಳೋದು, ದೇ ಆರ್ ಡಿಫ್ರೆಂಟ್ ಫ್ರಮ್ ಅದರ್ಸ್. ಅದು ಬಹಳ ಹರ್ಡಲ್ಸ್ನ ಫೇಸ್ ಮಾಡ್ತಾ ಹೋಗ್ತಾರೆ. ಸ್ಪೆಷಲಿ ಹೆಣ್ಮಕ್ಳಿಗೆ ಇಟ್ ಈಸ್ ಅ ಗ್ರೇಟ್ ಚಾಲೆಂಜ್, ಹೌದಲ್ವಾ? ಸೊ ಹಾಗಾಗಿ ಭಾಳಷ್ಟು ಜನ 1, 2, 3 ಅಟೆಂಪ್ಟ್ ತೊಗೊಳ್ತಾರೆ. ಆಗಲಿಲ್ಲ ಅಂದರೆ ಡೈವರ್ಟ್ ಆಗಿಬಿಟ್ಟು ಬೇರೆ ಕೆಲಸಕ್ಕೆ ಸೇರ್ತಾರೆ, ಮದುವೆ ಆಗಿ ಹೊಟ್ಟೋಗ್ತಾರೆ. ಆದರೆ ಈ ಸಂದರ್ಭದಲ್ಲಿ ಹೆಣ್ಮಕ್ಳು ಅಪ್ಪ ಅಮ್ಮಂದಿರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಮಗೆ ಸ್ಪೆಷಲಿ ಹೆಣ್ಮಕ್ಳಿಗೆ ನೀವು ಎಷ್ಟು ದುಡ್ಡು ಕೊಟ್ಟು ಅಥವಾ ಏನೆಲ್ಲ ಮಾಡಿಸ್ಕೊಟ್ಟು ಅವ್ರಿಗೆಲ್ಲ ಕೊಡ್ಬೋದು. ಬಟ್ ನೀವು ವಿದ್ಯೆ ಒಂದು ಕೊಟ್ಟರೆ ಅವ್ರ ಲೈಫ್ ಲಾಂಗ್ ಜೊತೆಗಿರುತ್ತೆ. ಅದನ್ನು ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ದುಡ್ಡು ಕಳ್ಕೊಬೋದು, ಗೋಲ್ಡ್ ಕಳ್ಕೊಬೋದು, ಐದರ್ ಇವನ್ ಹಸ್ಬೆಂಡ್ಸ್ ಕೂಡ ದೇ ಕೆನಾಟ್ ಬಿ ಶ್ಯೂರ್ ಲಾಂಗ್ ಟರ್ಮಲ್ಲಿ ನಮ್ಮ ಜೊತೆ ಇರ್ತಾರೆ ಅಂತ. ಸೊ ಬಟ್ ನೀವು ಎಜುಕೇಷನ್ ಒಂದು ಕೊಟ್ಟರೆ ಇಟ್ಸ್ ನಾಟ್ ದ್ಯಾಟ್ ಅವ್ರು ಕಾನ್ಫಿಡೆಂಟ್ ಆಗಿರ್ತಾರೆ, ಸೆಲ್ಫ್ ಕಾನ್ಫಿಡೆಂಟ್ ಆಗಿರ್ತಾರೆ. ಇಟ್ ಕಮ್ಸ್ ಲೈಫ್ ಲಾಂಗ್. ಅವರು ಇಂಡಿಪೆಂಡೆಂಟ್ ಆಗಿ ಅವ್ರ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಬರುತ್ತೆ. ಸ್ಪೆಷಲಿ ದೇ ಕ್ಯಾನ್ ಮೇಕ್ ದೇರ್ ಓನ್ ಡಿಸಿಷನ್ಸ್. ಅವ್ರು ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆನೇ ಇರಲ್ಲ. ಅವಾಗ ಅವ್ರ ಮೇಲೆ ಕಾನ್ಫಿಡೆಂಟು, ಅವ್ರ ಸೆಲ್ಫ್ ಡಿಪೆಂಡೆನ್ಸಿ ಬಂತು ಅಂತಂದರೆ, ಈಗ ಸ್ಪೆಷಲಿ ನಮ್ಮ ಊರ ಕಡೆ ಎಲ್ಲ ಏನೋ ಹೆಣ್ಮಕ್ಳು ಓಕೆ ಓದಿಲ್ಲ ಅಂತಂದರೆ ಮನೆ ಕೆಲಸ, ಹೌಸ್ ವೈಫು, ಯು ವಿಲ್ ಬಿ ಬೆಟರ್ ಇನ್ ದ್ಯಾಟ್, ಯು ವಿಲ್ ಬಿ ಗುಡ್ ಇನ್ ದ್ಯಾಟ್, ಅದೇ ಹೇಳ್ಬಿಡ್ತಾರೆ. No, every girl is like talented, everyone are talented. The thing, opportunities iralla avrige. So please give them freedom to learn. Avrige education kodi. Most important annodu shikshana. One education, as one women education adre, it does not mean avrobre educated aagtare anta. Whole family gets educated. So it's your responsibility as a parents. Please give your children education more than anything. Money does not come in long term. ಎನಿಥಿಂಗ್ ಯು ಗಿವ್ ಡಸ್ ನಾಟ್ ಕಮ್. ಬಟ್ ಇದೊಂದು ಅವ್ರದ್ದು ನಮ್ಮ ತಂದೆ ಹೇಳೋರು ಯಾವಾಗಲೂ, ನಾವು ಆಸ್ತಿ ಮಾಡೋದು, ನಮ್ಮ ಅಮ್ಮಂಗೆ ಆಸ್ತಿ ಮಾಡೋದು ಬೇಡ, ಮಕ್ಕಳೇ ಆಸ್ತಿ. ಅವರೇ ಎಲ್ಲೋ ಹೀಗೆ ನೋಡಿ ಕಲ್ತಿದ್ದು. ಅದೆಲ್ಲ ಶಾರ್ಟ್ ಟರ್ಮ್ಗೆ ಇರುತ್ತೆ, ಹೋಗುತ್ತೆ, ಯಾವಾಗ ಕಳೆದೋಗುತ್ತೆ ಅಂತ ಗೊತ್ತಿಲ್ಲ. ಆದರೆ ಮಕ್ಳಿಗೊಂದು ಎಜುಕೇಷನ್ ಕೊಟ್ಬಿಟ್ರೆ, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡ್ಬಿಟ್ರೆ ಸಾಕು. ನಾನು ಒಬ್ಳಿಗೆ ಅಂತಲ್ಲ, ನಾವು ಇಬ್ಬರು ಹೆಣ್ಮಕ್ಳೇ. ನಮ್ಮ ಅಣ್ಣ ಮತ್ತು ನಮ್ಮದು ಇನ್ನೊಬ್ಬರು ಅಣ್ಣ, ನಮ್ಮ ಡ್ಯಾಡಿ ತಮ್ಮನ ಮಕ್ಕಳು, ಅವರೆಲ್ಲ ಹಳ್ಳಿಲಿದ್ದವರು. ಅವ್ರನ್ನೂ ಕರೆಸಿ ನಮ್ಮ ಡ್ಯಾಡಿ ಅವ್ರಿಗೆ ಎಜುಕೇಷನ್ ಕೊಡಬೇಕು, ಅವರು ಓದಬೇಕು. ನಾವಷ್ಟೇ ಅಲ್ಲ, ನಾವು ಒಂದು ತಾಲೂಕಲ್ಲಿದ್ದೀವಿ ಅಂತಂದರೆ ಅವರು ಹಳ್ಳಿಯಿಂದ ಮತ್ತು ತಾಲೂಕಿಗೆ ಬಂದು ಓಡಾಡೋದಕ್ಕೆ ಟೈಮ್ ವೇಸ್ಟ್ ಆಗುತ್ತೆ. ಅಲ್ಲಿರೋರನ್ನ ನಮ್ಮ ತಂದೆ ಕರ್ಕೊಂಡು ಬಂದು ನಮ್ಮ ಮನೇಲಿ ಇರ್ತೀವಿ, ಓದಿಸಿ ಅವರು ಈಗ ಒಂದು ಒಳ್ಳೆ ಪೊಸಿಷನಲ್ಲಿರೋದು ನೋಡಿದ್ರೆ ನಮಗೂ ತುಂಬ ಖುಷಿ ಆಗುತ್ತೆ. ಯಾಕೆ ಹೇಳಿ ಆ ಥರ ಆಯಿತು? ಬಿಕಾಸ್ ನಿಮ್ಮ ಅಪ್ಪ ಒಬ್ಬರೇ 10th ಪಾಸ್ ಆಗಿದ್ದು, ಅವ್ರಿಗೆ ಗೊತ್ತಿತ್ತು ಶಿಕ್ಷಣದ ಮಹತ್ವ ಎಂಥದ್ದು. ಹೌದು ಅಲ್ವಾ? ದಟ್ಸ್ ರಿಯಲಿ ನೈಸ್. ಸೊ ಈ ಜರ್ನಿ ಎಲ್ಲ ಬರ್ತಾ ಕೊರೋನಾ ಬಂದ್ಬಿಡ್ತು ಮಧ್ಯದಲ್ಲಿ. ಆಗ ಹೇಗೆ ಪ್ರಿಪೇರ್ ಮಾಡಿದ್ರಿ? ಬೆಂಗಳೂರಿನಲ್ಲೂ ಇರೋ ಪರಿಸ್ಥಿತಿ ಇರಲಿಲ್ಲ. ಸೊ ಆ ಸ್ಟ್ರಗ್ಲಿಂಗ್ ಟೈಮ್ ಬಗ್ಗೆ ಮೆಲ್ಕ್ ಹಾಕೋದಾದ್ರೆ?
ಆವಾಗ ಮೇ 28 ನನಗೆ ಎಕ್ಸಾಮ್ ಇತ್ತು, ಮೇ 31 ಎಕ್ಸಾಮ್ ಇತ್ತು. ಮಾರ್ಚಲ್ಲಿ ಕೋವಿಡ್ ಟೈಮ್ಸ್ ಬಂದಾಗ ಇಲ್ಲಿ ಊಟ ತಿಂಡಿ ಏನೂ ಇರ್ತಿರ್ಲಿಲ್ಲ. ಸೊ ಎಗೇನ್ ಎಲ್ಲ ಆಸ್ಪಿರೆನ್ಸ್ ಮಾಡ್ದಂಗೆ ನಾನು ಮನೆಗೆ ಹೋದೆ. ನಮ್ಮ ಮನೆ ನಾನು ಹೇಳ್ದಂಗೆ ನಮ್ಮದೊಂದೇ ತಾಲೂಕು ಲೆವೆಲ್ ಮನೆ ಇದ್ದಿದ್ದು. ನಮ್ಮ ರಿಲೇಟಿವ್ಸ್ ಎಲ್ಲ ಹಳ್ಳಿ, ಅವ್ರು ಏನೇ ಕೆಲ್ಸಕ್ಕೆ ಬಂದ್ರೂ ಐದರ್ ಹಾಸ್ಪಿಟಲಿಗೆ ಅಥವಾ ಲೈಕ್ ತಾಲೂಕು ಆಫೀಸ್ಗೆ ಏನಾದರೂ ಕೆಲಸ ನಮ್ಮ ಮನೆಗೆ ಬಂದೇ ಬರೋರು. ನಮ್ಮ ಅಮ್ಮನೂ ಅಷ್ಟೇ, ಅವ್ರನ್ನ ಯಾರನ್ನೂ ಲೈಕ್ ಎಲ್ಲರೂ ಚೆನ್ನಾಗಿ ನೋಡ್ಕೊಳೋದ್ರಿಂದ ಇರ್ತಿದ್ರಿಂದ ನನಗಾದರೆ ಓದೋಕ್ಕೆ ಡಿಸ್ಟರ್ಬೆನ್ಸ್. ಅವ್ರು ಬಂದು ಮಾತಾಡ್ತಿದ್ದಾಗ ಸೊ ನಾನು ಅಲ್ಲಿ ಹೋಗಿ ನಮ್ಮದೊಂದು ಲೇಔಟ್ ಇತ್ತು, ಅಲ್ಲಿ ಕಾಮ್ ಪೀಸ್ ಆಗಿರ್ತಿತ್ತು. ಬೆಳಗ್ಗೆ 6 ಗಂಟೆಗೆ ಎದ್ದು 9 ಗಂಟೆವರೆಗೂ ಅಲ್ಲಿ ಓದ್ತಿರ್ತಿದ್ದೆ, ಬೆಳಗ್ಗೆ ಸೈಲೆಂಟ್ ಟೈಮಲ್ಲಿ. ಮತ್ತು ಈವ್ನಿಂಗ್ ಹೋಗ್ತಿದ್ದೆ. ಹಾಗೆ ಒಬ್ಬರು ಆಂಟಿ ಪರಿಚಯ ಆದರು ಅಲ್ಲಿ. ಓಕೆ, ನೀನು ಯಾಕೆ ಇಲ್ಲಿ ಕೂತು ಓದ್ತಿದ್ಯಾ, ಏನು ಓದ್ತಿದ್ಯಾ ಅಂತ ಕೇಳಿದಾಗ ಹಿಂಗೆ ಸಿವಿಲ್ ಸರ್ವಿಸಸ್ ಮಾಡ್ತಾಯಿದ್ದೀನಿ, UPSCಗೆ ಓದ್ತಿದ್ದೀನಿ ಅಂದಾಗ ಅವ್ರದ್ದೇ ಓನ್ ಅದೇ ಲೇಔಟಲ್ಲೇ ಒಂದು ಮೇಲ್ಗಡೆ ರೂಮ್ ಖಾಲಿ ಇತ್ತು. ಸೊ ನೀನು ಬಂದು ಕೂತ್ಕೊಂಡು ಓದ್ಕೋಬೋದು ಅಂತ ಹೇಳಿದಾಗ ನನಗೆ ಒಂದು ಖುಷಿ. ಓಕೆ, ಒಟ್ಟು ಮನೆಯಿಂದ ಬಿಟ್ಟು ನಾನು ಸೈಕಲಲ್ಲಿ ಬಂದು ಆ ರೂಮಲ್ಲಿ ಕೂತ್ಕೊಂಡು ಬೆಳಗ್ಗೆಯಿಂದ 10-11 ಗಂಟೆವರೆಗೂ ಓದ್ತಿರ್ತಿದ್ದೆ. ಸೊ ಎಗೇನ್ ಆವಾಗ ಸ್ವಲ್ಪ ಲೋನ್ಲಿನೆಸ್ ಅನಿಸ್ತಿತ್ತು. ಆದರೂ ನಾವು ಟೆಕ್ನಾಲಜಿ ತುಂಬ ಯೂಸ್ ಮಾಡ್ಕೊಂಡ್ವಿ. ಆವಾಗ ಝೂಮ್ ಕಾಲಿಂಗ್ ಇರ್ತಿತ್ತು, ಓವರ್ ಎ ಕಾಲ್ ಆಲ್ಸೋ. ಫ್ರೆಂಡ್ಸ್ ಎಲ್ಲ ವಿ ಯೂಸ್ ಟು ಮೋಟಿವೇಟ್ ಈಚ್ ಅದರ್, ಓದೋಣ ಹಿಂಗೆ ಒಂದು ಟಾರ್ಗೆಟ್ಸ್ ಇಟ್ಬಿಟ್ಟು ಇಷ್ಟು ಕಂಪ್ಲೀಟ್ ಆಯಿತು ಅಂತ ಹೇಳ್ತಿದ್ವಿ. ಸೊ ಅವಾಗ ಸ್ವಲ್ಪ ಲೈಕ್ ಇಟ್ ವಾಸ್ ಡಿಫಿಕಲ್ಟ್ ಟೈಮ್. ಮತ್ತು ಎಗೇನ್ ಜುಲೈ ಆಗಸ್ಟಲ್ಲಿ ಲಾಕ್ಡೌನ್ ಎಲ್ಲ ಮುಗೀತು. ಮತ್ತೆ ಬ್ಯಾಂಗ್ಳೂರಿಗೆ ಬಂದು ಲೈಕ್ ಲೈಬ್ರರೀಸ್ ಇರ್ತಿತ್ತು, ಲೈಬ್ರರಿಲಿ ಕೂತ್ಕೊಂಡು ಓದಿ. ಸ್ಪೆಷಲಿ ಫಸ್ಟ್ ಲಾಕ್ಡೌನಲ್ಲಿ ಸ್ವಲ್ಪ ಓಕೆ. ಸೆಕೆಂಡ್ ಲಾಕ್ಡೌನಲ್ಲಿ ನಮ್ಮ ಮನೆಯಲ್ಲೇ ಲೈಕ್ ನಮ್ಮ ತಂದೆಯವ್ರಿಗೆ ಕೋವಿಡ್ ಆಗಿಬಿಟ್ಟಿತ್ತು, ನಮ್ಮ ಅಕ್ಕ ಬಾವ. ಆವಾಗ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟೈಮ್. ನಾವು ಓದೋಕ್ಕೂ ಕೂಡ ಟೈಮ್ ಇರಲಿಲ್ಲ. ಆವಾಗ ನಾವು ಇಂಟರ್ವ್ಯೂಗೆ ನಾನು ಪ್ರಿಪೇರ್ ಆಗ್ತಾಯಿದ್ದೆ. ಸೊ ಅವ್ರದ್ದನ್ನು ನೋಡ್ಕೊಳಕ್ಕೆ, ಬಟ್ ಥ್ಯಾಂಕ್ ಗಾಡ್ ಇಟ್ ಗಾಟ್ ಪೋಸ್ಟ್ಪೋನ್. ನಾವು ಎಕ್ಸಾಮ್ ಅವಾಗ ಯಾಕೆ ಪೋಸ್ಟ್ಪೋನ್ ಆಯ್ತಪ್ಪ ಅಂತ ಥಿಂಕ್ ಮಾಡ್ತಿದ್ವಿ. ಪೋಸ್ಟ್ಪೋನ್ ಆಗಬಾರ್ದಾಗಿತ್ತು. ಬಟ್ ನಾನು ಸೆಕೆಂಡ್ ಲಾಕ್ಡೌನಲ್ಲಿ ಐ ವಾಸ್ ಅ ವಿಕ್ಟಿಮ್ ಆಫ್ ಇಟ್ ಅಲ್ವಾ. ನಮ್ಮ ಫ್ಯಾಮಿಲಿ ಮೆಂಬರ್ಸು ಅವ್ರಿಗೆ ಹೆಲ್ಪ್ ಮಾಡಿ, ನಮ್ಮ ತಂದೆ ನೀನು ಬರಬೇಡ, ಅಲ್ಲೇ ಇರು, ಇಲ್ಲೆಲ್ಲ ಕೋವಿಡ್ ಆಗಿದೆ. ನನಗೆ ಇಲ್ಲಿ ಒಬ್ಬಳೇ ಇರೋಕ್ಕೂ ಆಗ್ತಿಲ್ಲ. ಅಯ್ಯೋ, ಅಲ್ಲಿ ಅವ್ರಿಗೆ ಕಫ್ ಆಯಿತು ಅಂದರೆ ಅವ್ರು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಅವ್ರಿಗೆ ಇದ್ರದ್ದು ಏನು ಇಂಪಾರ್ಟೆನ್ಸು, ಇದರಲ್ಲಿ ಅರ್ಲಿಯಾಗಿ ತೋರಿಸ್ಕೊಂಬಿಟ್ರೆ ಬೇಗ ವಾಸಿ ಆಗುತ್ತಲ್ಲ, ಆ ಅವೇರ್ನೆಸ್ ಇಲ್ಲ. ಅಲ್ಲಿ ನಾನು ನಮ್ಮ ಊರುಗಳಿಗೆ ಹೋಗಿ ಬೇಗ ತೋರಿಸಿ ಐ ಥಿಂಕ್ ಅಲ್ಲೇ ನನ್ನ ಸೋಷಿಯಲ್ ಸರ್ವಿಸ್ ಅಥವಾ ನನ್ನ ಲೀಡರ್ಶಿಪ್ ಕ್ವಾಲಿಟಿ ಐ ಕುಡ್ ಶೋ ದೆಮ್ ಆ್ಯಕ್ಚುಲಿ. ಅಲ್ಲಿ ಹೋದಾಗ ಎಷ್ಟೊಂದು ಜನ ತೋರಿಸ್ಕೊತಿರ್ಲಿಲ್ಲ. ನಿನಗೆ ಗೊತ್ತಿರುತ್ತಲ್ವ, ನೀನು ಹೇಳು, ಅವ್ರು ಕೇಳ್ತಾರೆ ಅಂತ ನಮ್ಮ ಅಕ್ಕ ಹೇಳೋರು. ಅವರು ಅಲ್ಲಿ ಹಳ್ಳಿಗಳಿಗೆಲ್ಲ ಹೋಗಿ ಬೇಗ ಹೋಗಿ ತೋರಿಸ್ಕೊಳ್ಳಿ ಅಥವಾ ನೀಟಾಗಿ ಕ್ಯೂರ್ ಮಾಡ್ಕೊಳ್ಳಿ. ಇಟ್ ವಾಸ್ ಆ್ಯಕ್ಚುಲಿ ನಾನು ಒಂದು ಲೀಡರ್ಶಿಪ್ ಕ್ವಾಲಿಟಿ ಐ ಕುಡ್ ಸಿ ಮೈ ಸೆಲ್ಫ್. ಈ ಥರ ನಾನು ವರ್ಕ್ ಮಾಡ್ತಿರ್ತೀನಿ 2 ವರ್ಷಕ್ಕೆ ಅಂತ ಮೈಂಡಲ್ಲಿ ಏನೋ ಆ ಥರ ಇಟ್ಕೊಂಡೇ ಮಾಡ್ತಿದ್ದೆ. ಸೊ ಇಟ್ ವಾಸ್ ಹೆಲ್ಪ್ಫುಲ್. ಅಂದರೆ ಓದೋಕ್ಕಾಗಲಿಲ್ಲ, ಬಟ್ ಐ ಕುಡ್ ಸಿ ದ ಚೇಂಜಸ್. ನನ್ನಲ್ಲೇ ನಾನು ಒಂದು ಚೇಂಜಸ್ ನೋಡಿದೆ. ಓಕೆ, ನಾನು ಸೋಷಲಿ ರೆಸ್ಪಾನ್ಸಿಬಲ್ ಆಗ್ತಿದ್ದೀನಿ, ನೋಡು, ಅವೇರ್ನೆಸ್ ತರ್ತಾ ಇದ್ದೀನಿ ಎಲ್ರಿಗೂ. ಸೊ ಆವಾಗ ಮತ್ತೆ ವಾಪಸ್ ಬೆಂಗಳೂರಿಗೆ ಬಂದು ಇಂಟರ್ವ್ಯೂ ಪ್ರಿಪ್ರೇಷನ್ಸ್, ಸ್ಪೆಷಲಿ ಆನ್ಲೈನಲ್ಲಿ ಅನಲಾಗ್ IAS ಇಂದ ಮಾಕ್ ಇಂಟರ್ವ್ಯೂ ತೊಗೊಂಡಿದ್ದೆ. ಬಿಕಾಸ್ ನಮಗೆ ಲಾಂಗ್ ಟರ್ಮ್ ಆಫ್ ಗ್ಯಾಪ್ ಸಿಕ್ಕಿತ್ತು ಇಂಟರ್ವ್ಯೂಗೆ. ಸೊ ದಿಸ್ ಇಸ್ ಹೌ ಇಟ್ ವಾಸ್ ವೆಲ್ ಗುಡ್. ಆ ದಿನ, ಆ ಕ್ಷಣ ರಿಸಲ್ಟ್ ಬಂತು, ಹೇಗಿತ್ತು? ಆ ನ್ಯೂಸ್ ಕೇಳಿದ ಕೂಡಲೇ ನಿಮ್ಮ ಭಾವನೆ ಹೇಗೆ ವ್ಯಕ್ತಪಡಿಸಿದ್ರಿ, ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅದನ್ನು? ರ್ಯಾಂಕ್ ಬಂದಿದೆ, 291 ರ್ಯಾಂಕ್ ಬಂದಿದೆ ಆಲ್ ಇಂಡಿಯಾ ಲೆವೆಲ್ ಅಂತ ಹೇಳಿದಾಗ ಹೌ ವಾಸ್ ದ ಫೀಲಿಂಗ್? ಕ್ಯಾನ್ ಯು ಶೇರ್? ನನಗೆ ತುಂಬ ನರ್ವಸ್ನೆಸ್ ಇತ್ತು. ರಿಸಲ್ಟ್ಸ್ ಬರೋ ದಿನ ಇಟ್ಸ್ ಆಲ್ ಅನ್ಪ್ರೆಡಿಕ್ಟಬಿಲಿಟಿ. ಆ್ಯಸ್ ಐ ಸೆಡ್, ಗಾಡ್ಸ್ ಗ್ರೇಸ್ ಅನ್ನೋದು ಇರಬೇಕು. ಹಾರ್ಡ್ ವರ್ಕ್, ಪೇಷನ್ಸ್ ಎಲ್ಲದ್ರ ಜೊತೆಗೆ ಅದಿರುತ್ತಾ ಇರೋಲ್ವೋ, ಏನಾಗುತ್ತೆ. 685 ಮೆಂಬರ್ಸ್ ಅಷ್ಟೇ ಈ ಸಲ. ತುಂಬ ಡೌಟ್ಸು. ಲಾಸ್ಟ್ ಟೈಮು ಜಾಸ್ತಿ ಸೀಟ್ಸ್ ಇರ್ತಿತ್ತು. ನಾನು ಅದಕ್ಕೆ ಟ್ರಾವೆಲಿಂಗ್ ಅಂದರೆ ಇಷ್ಟ ಅಲ್ವಾ. ನಾನು ಬೆಂಗಳೂರಿಂದ ನಮ್ಮ ಶಿರಾಗೆ ಹೊರಟಿದ್ದೆ. 10 to 1 ಅಷ್ಟೊತ್ತಿಗೆ ಹೋಗಿದ್ದೆ ಮನೆಗೆ. ಅಲ್ಲಿ ಅಮ್ಮ, ನಾನು ಮೊಬೈಲ್ ಚೆಕ್ ಮಾಡ್ತಾನೆ ಇರ್ತಿದ್ದೆ. ಟ್ರಾವೆಲಿಂಗ್ ಪೂರ ಚೆಕ್ ಮಾಡಿದ್ದೀನಿ, ರಿಸಲ್ಟ್ಸ್ ಬರಲಿಲ್ಲ ಕೊನೆಗೂ. ಅಲ್ಲಿ ಅಮ್ಮ ಹೋದ ತಕ್ಷಣ ಫ್ರೆಶ್ ಅಪ್ ಆಗಿ ಬಂದು ಊಟ ಮಾಡು ಅಂತ ಹೇಳ್ತಾರೆ. ನಾನು ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿಯಾಗಿ ಬರೋ ಅಷ್ಟೊತ್ತಿಗೆ 1:30 ಆಗಿತ್ತು. 1:05 ರಿಸಲ್ಟ್ಸ್ ಬಂದಿದೆ. ನಾನು ನೋಡ್ಕೊಂಡೇ ಇಲ್ಲ. ನಾನು ಅಮ್ಮನ ಜೊತೆ ಹೋದಾಗ ಒಂದು 10 ನಿಮಿಷ ಅಮ್ಮನ ಜೊತೆ ಮಾತಾಡಬೇಕಲ್ವ ಅಂತ ಅಮ್ಮ ರಿಸಲ್ಟ್ಸ್ ಬಂತಾ ಏನು ಮೊಬೈಲೇ ನೋಡಿರಲಿಲ್ಲ. ನನಗೆ ಎಷ್ಟೊಂದು ಕಾಲ್ಸ್ ಬಂದಿದೆ ಆಲ್ರೆಡಿ. 1:30ಗೆ 25 to 30 ಕಾಲ್ಸ್ ಬಂದಿದೆ. ಒಂದು ನಂಬರ್ ಕಾಲ್ ಬರ್ತಿತ್ತು, ನಾನು ರಿಸೀವ್ ಮಾಡಿದೆ. ಅದು ನಮ್ಮ ಸರ್, ಪ್ರಶಾಂತ್ ಸರ್ ಅಂತ. ಕಲ್ಪಶ್ರೀ, ನಿನ್ನ ರ್ಯಾಂಕ್ ಬಂದಿದೆ ಅಮ್ಮ ಅಂದಾಗಲೇ ಫುಲ್ಲು ಖುಷಿ ನನಗೆ. ಯಾವ ರ್ಯಾಂಕ್ ಆದರೂ ಆಗಿರಲಿ, ಐ ಆಮ್ ಇನ್ ದ ಲಿಸ್ಟ್ ಅನ್ನೋದೇ ಒಂದು ದೊಡ್ಡ ಖುಷಿ ಆಗೋಯ್ತು. ಸರ್ ಯಾವ ರ್ಯಾಂಕು ಸರ್ ಅಂತ ಸರ್ನ ಕೇಳ್ತಾ ಇದ್ದೀನಿ ನಾನು. ಸರ್ 291 ಅಂದಾಗ ಐ ವಾಸ್ ಲೈಕ್ ಸೋ ಹ್ಯಾಪಿ. ಓಕೆ, ಐ ಕುಡ್ ಗೆಟ್ ಇನ್ ಟು ದ ಪ್ರಿಫರ್ಡ್ ಸರ್ವಿಸಸ್, ವಾಟ್ ಐ ವಾಂಟೆಡ್ ಅಂದಾಗ ಪೂರ ಖುಷಿಯಾಗಿ
ಮೊಬೈಲ್ ಬಿಟ್ಟು ನನ್ನ ಅಮ್ಮಂಗೆ ಹೇಳಿದ್ದೆ ಫಸ್ಟು. ಆಮೇಲೆ ನಮ್ಮ ತಂದೆಯವರು ಆಫೀಸ್ಗೆ ಹೋಗಿದ್ರು, ಡ್ಯಾಡಿಗೆ ಫೋನ್ ಮಾಡಿ ನಮ್ಮಮ್ಮ ಶಿ ವಾಸ್ ಲೈಕ್ ಅವ್ರ ಹ್ಯಾಪಿನೆಸ್ಸಿಂದ ಕಣ್ಣಲ್ಲಿ ತುಂಬ ನೀರು ಬಂದಿತ್ತು. ಆಮೇಲೆ ನಮ್ಮ ತಂದೆಯವರು ಬಂದರು, ನಮ್ಮ ಅಣ್ಣಂಗೆ ಹೇಳಿದೆ, ನಮ್ಮ ಅಣ್ಣನೂ ನನ್ನ ಜೊತೆನೇ ಇದ್ದರು, ನಮ್ಮ ಅಣ್ಣಂಗೆ ಹೇಳಿದೆ, ಅವರೆಲ್ಲ ಬಂದು ಇಟ್ ವಾಸ್ ಗ್ರೇಟ್ ಸೆಲೆಬ್ರೇಷನ್. ಅವತ್ತಿನ ದಿನ ಇಟ್ಸ್ ಟರ್ನಿಂಗ್ ಪಾಯಿಂಟ್ ಆಫ್ ಮೈ ಡೇ ಅಂತಲೇ ಹೇಳ್ಬೋದು. ವಿ ಆರ್ ಸೋ ಹ್ಯಾಪಿ. ನನ್ನ ಸ್ಕೂಲ್ ಲೆವೆಲಿಂದ ಹಿಡ್ದು ನಮ್ಮ ಹೆಡ್ ಮಾಸ್ಟರ್ಸು ಅವರೆಲ್ಲ ನೆನೆಸ್ಕೊಂಡು, ಮತ್ತು ನಮ್ಮ ಶಿರಾ ತಾಲೂಕು ಅವರು ಒಂದು ಆಲ್ಮೋಸ್ಟ್ 40-50 ಇಯರ್ಸ್ ಆಗಿತ್ತು ಯಾರು ಕ್ವಾಲಿಫೈ ಮಾಡ್ದಲೇ ಇದ್ದಿದ್ದು. ಎಲ್ಲ ತುಮಕೂರಲ್ಲಿ ಕೋರ್ಟಿಗೆರೆ ಅವ್ರು ಆಗ್ತಿದ್ರು. ನಮ್ಮ ಶಿರಾ ತಾಲೂಕು ಆದ ತಕ್ಷಣ ಎಲ್ಲ ಅವ್ರಿಗೆ ಗೊತ್ತಾದಾಗ ದೇ ವರ್ ಟ್ರೀಟಿಂಗ್ ಮೀ ಆಸ್ ದೇರ್ ಓನ್ ಡಾಟರ್, ದೇರ್ ಓನ್ ಸಿಸ್ಟರ್. ನಮ್ಮ ಮನೆ ಮಗಳು ಕ್ವಾಲಿಫೈ ಮಾಡಿದಷ್ಟು ಖುಷಿ ಆಗ್ತಿದೆ ಅಂತ ಹೇಳಿದಾಗ ನಂಗೆ ತುಂಬ ಖುಷಿ ಆಯಿತು. ಐ ಕುಡ್ ರೆಪ್ರೆಸೆಂಟ್ ಸಮಥಿಂಗ್ ಆಸ್ ನಮ್ಮ ಜಿಲ್ಲೆ ಹೆಸರು ಬರ್ತಿದೆ, ನಮ್ಮ ತಾಲೂಕು ಹೆಸರು ಬರ್ತಿದೆ, ನಮ್ಮ ಕರ್ನಾಟಕದ ಹೆಸರು ಬರ್ತಿದೆ, ಆಲ್ ಓವರ್ ಇಂಡಿಯಾದಲ್ಲಿ ಇಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ. ಇಟ್ ವಾಸ್ ಸೋ ಪ್ರೌಡ್ ಮೂವ್ಮೆಂಟ್, ನಾಟ್ ಜಸ್ಟ್ ಫಾರ್ ಮೀ, ನಮ್ಮ ಹೋಲ್ ಡಿಸ್ಟಿಕ್, ನಮ್ಮ ಹೋಲ್ ತಾಲೂಕಿಗೆ, ನಮ್ಮ ಅಪ್ಪ ಅಮ್ಮ, ನಮ್ಮ ಅಣ್ಣ, ವೆರಿ ಹ್ಯಾಪಿ ಮೂವ್ಮೆಂಟ್ ಫಾರ್ ಅಸ್. UPSC ಎಕ್ಸಾಮ್ಸ್ ಕ್ರ್ಯಾಕ್ ಮಾಡ್ಬೇಕಂತ ಹೇಳಿದ್ರೆ ಅದು ಎಲ್ಲರ ಬಸ್ಕಿ ಬಾತ್ ನೈ ಅನ್ನೋದು ಒಂದು ಮನಸ್ಸಿಗೆ ಬಂದ್ಬಿಟ್ಟಿದೆ ಕೆಲವ್ರಿಗೆ. ತುಂಬ ಡೆಡಿಕೇಶನ್ ಇದ್ದರೂ ಕೂಡ ಬ್ಯಾಕ್ ಸಪೋರ್ಟ್ ಇರಬೇಕು, ಮತ್ತು ಬೇರೆ ಬೇರೆ ಥರ ಏನಾದರೂ ಹೆಲ್ಪ್ ಇದ್ದವ್ರು ಮಾತ್ರ ಕ್ರ್ಯಾಕ್ ಮಾಡಬೇಕಾಗುತ್ತೆ. ಕೆಲವರಿಗೆ ಅದು ಕಬ್ಬಿಣದ ಕಡಲೆ ಅಂತ ಹೇಳ್ತಾರೆ, ಅಂದರೆ ತುಂಬ ಹೈಲಿ ಬ್ರಿಲಿಯಂಟ್. ಈಗ ನೋಡಿ, ನೀವು ಎಲ್ಲದರಲ್ಲೂ ಟಾಪರು, ಹಾಗಾಗಿ ನೀವು ಕ್ರ್ಯಾಕ್ ಮಾಡಿದ್ದೀರಾ ಅನ್ನೋ ಫೀಲ್ ಎಲ್ರಿಗೂ ಇರುತ್ತೆ. ಹೌದಾ? ಅದು ಎಲ್ಲರ ಕೈಲೂ ಸಾಧ್ಯವಿಲ್ವಾ ಈ ಎಕ್ಸಾಮ್ನ ಪಾಸ್ ಮಾಡೋದು? ನಾನು ಕೂಡ ಫಸ್ಟ್ ಸ್ಟ್ಯಾಂಡರ್ಡಿಂದ ಟಾಪರ್ ಇರಲಿಲ್ಲ. ನಾನು ನಾನು ಓದಕ್ಕೆ ಸ್ಟಾರ್ಟ್ ಮಾಡಿದಾಗ ಎಷ್ಟೊಂದು ಚಾಲೆಂಜಸ್ ಇತ್ತು. ನನಗೆ ಇಂಗ್ಲೀಷ್ ಅರ್ಥ ಆಗ್ತಿರ್ಲಿಲ್ಲ. ಕೆಲವೊಂದು ಸ್ಟೇಜಲ್ಲಿ ಅವ್ರಿಗೆ ಅದು ಅರಿವು ಆಗ್ತಾ ಹೋಗುತ್ತೆ. ಓಕೆ, ಶಿಕ್ಷಣ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಇವಾಗ ನಾನು ಓದಿದ್ರೆ ಫಸ್ಟ್ ನಾನು ಎಲ್ಲೋ ಒಂದು ಸ್ಪೀಚ್ ಕೇಳಿದಾಗ ಅವ್ರು ಹೇಳಿದ್ರು, ಫಸ್ಟ್ 25 ಇಯರ್ಸ್ ನೀವು ಕಷ್ಟಪಟ್ಬಿಟ್ರೆ ನೆಕ್ಸ್ಟ್ 75 ಇಯರ್ಸ್ ಆರಾಮಾಗಿರ್ತೀರಾ ಅಂತ. ಸೊ ಆ ರಿಯಲೈಸೇಷನ್ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಅವ್ರು ಪಿಕಪ್ ಆಗ್ತಾರೆ. ಈಗ ನನಗೆ 9th ಸ್ಟ್ಯಾಂಡರ್ಡ್ ಆಗಿರ್ಬೋದು, ಕೆಲವೊಬ್ರಿಗೆ ಅದು 12th ಆಗಿರುತ್ತೆ, ಕೆಲವೊಬ್ರಿಗೆ ಡಿಗ್ರಿಗೆ ಬಂದಾಗ ಆಗುತ್ತೆ. ಸೊ ಇಟ್ ಆಲ್ ಡಿಪೆಂಡ್ಸ್ ಆ ಮೂಮೆಂಟಲ್ಲಿ ಅವ್ರು ಏನು ಡಿಸಿಷನ್ಸ್ ತೊಗೋತಾರೆ, ಅವ್ರೇನು ಆ ಪ್ರಾಸೆಸ್ ಮೇಲೆ ಫೋಕಸ್ ಮಾಡ್ತಾರಲ್ಲ, ಅವ್ರ ಹಾರ್ಡ್ ವರ್ಕ್, ಅವ್ರ ಡೆಡಿಕೇಶನ್ ಯಾವ ಟೈಮಲ್ಲಿ ಇನಿಷಿಯೇಟ್ ಮಾಡಿದ್ರು ದೇ ಕ್ಯಾನ್ ಡೂ ಇಟ್. ಇಟ್ಸ್ ಓನ್ಲಿ ಮ್ಯಾಟರ್ ದ್ಯಾಟ್ ಯು ಹ್ಯಾವ್ ಟು ಡೂ ಹಾರ್ಡ್ ವರ್ಕ್ ಆ್ಯಂಡ್ ಹ್ಯಾವ್ ಸಮ್ ಪೇಷನ್ಸ್, ಹ್ಯಾವ್ ಬಿಲೀಫ್. ಟಾಪರ್ ಆಗಬೇಕು ಅಂತಲೇ ಏನಿಲ್ಲ. ಎಷ್ಟೊಂದು ಜನ PU ಕ್ವಾಲಿಫೈ ಆಗಿಲ್ದವ್ರು ಫಸ್ಟ್ ಒನ್ ಟೈಮ್ಗೆ 12th ಪಾಸ್ ಮಾಡೋಕ್ಕಾಗಿದ್ದವ್ರು ಕೂಡ UPSC ಫಸ್ಟ್ ಟೈಮ್ಗೆ ಕ್ವಾಲಿಫೈ ಮಾಡಿದ್ದಾರೆ. ಯಾಕೆಂದ್ರೆ ಡೆಫಿನೆಟ್ಲಿ ಎಷ್ಟೊಂದು ಜನ 10th ಕೂಡ ಬೋರ್ಡ್ ಎಕ್ಸಾಮ್ಸ್ನ ಕೆಲವೊಂದು ಸಬ್ಜೆಕ್ಟ್ಸಲ್ಲಿ ಫೇಲ್ ಆದವರು ಕೂಡ UPSC 1, 2, 3 ಅಟೆಂಪ್ಟ್ಸಲ್ಲಿ ಮಾಡಿರೋರು ಇದ್ದಾರೆ. ಇಟ್ ಆಲ್ ಡಿಪೆಂಡ್ಸ್ ಅಗೇನ್ ಆ ಮೂಮೆಂಟಲ್ಲಿ ಅವ್ರು ಎಷ್ಟು ಕಷ್ಟಪಟ್ಟು ಆ ಪರ್ಟಿಕ್ಯುಲರ್ ಫೀಲ್ಡ್ಗೆ ಎಂಟ್ರ್ ಆಗೋಕ್ಕೆ ಅವ್ರೇನು ಓದಿದ್ರು ಅಂತ ಮ್ಯಾಟ್ರ್ ಆಗುತ್ತೆ. ಹಿಂದಿನ ಯಾವುದೂ UPSC ನೀವು ಟಾಪರೇ ಆಗಿರಬೇಕು ಅಂತ ಹೇಳಿಲ್ಲ. ಡಿಗ್ರಿಯಲ್ಲಿ ಚೆನ್ನಾಗಿ ಮಾರ್ಕ್ಸ್, ಡಿಗ್ರಿ ಜಸ್ಟ್ ಕ್ವಾಲಿಫೈ ಆಗಿದ್ರು ಸಾಕು. ಅವ್ರ ರಿಯಲೈಸೇಷನ್ ನಾನು ಏನಾದರೂ ಒಂದು ಮಾಡಬೇಕು ಅಂತ ಸ್ಟ್ರಾಂಗ್ ವೈ ಅಂತ ಬಂದರೆ ಯಾವುದೂ ಮ್ಯಾಟ್ರ್ ಆಗಲ್ಲ. ನೀವು ಆ ಮೂಮೆಂಟಲ್ಲಿ ಸ್ಟಾರ್ಟ್ ಮಾಡಿದ್ರು ವಿತಿನ್ 1 ಇಯರ್ ಆ ರಿಸಲ್ಟ್ಸ್ ನಿಮಗೆ ಬಂದೇ ಬರುತ್ತೆ. ವಿತಿನ್ 1 ಇಯರ್ ಆರ್ 2 ಇಯರ್ ಆ ಪ್ರಾಸೆಸ್ಸಲ್ಲಿ 2-3 ಇಯರ್ಸ್ ಇದ್ದರೆ ಇಟ್ ವಿಲ್ ಡೆಫಿನೆಟ್ಲಿ ಹ್ಯಾಪನ್. ಇಟ್ಸ್ ಆಲ್ ದಟ್ ಯು ಹ್ಯಾವ್ ಟು ಬಿಲೀವ್ ದಟ್ ಯು ಕ್ಯಾನ್ ಡೂ ಇಟ್. ನನಗೆ ಈಗ IAS ಅಂತಂತಂದರೆ ಪವರ್, ಪ್ಯಾಷನ್, ದ್ಯಾಟ್, ರೆಸ್ಪೆಕ್ಟ್ ಅದೆಲ್ಲ ಸೂಪರ್ಫಿಷಿಯಲ್ ಫಸ್ಟ್ ಲೇಯರ್ ಅಷ್ಟೇ. ಇನ್ಸೈಡ್ ದಟ್ ದೆರ್ ಇಸ್ ಸಮಥಿಂಗ್ ಮೋರ್ ದ್ಯಾನ್ ದ್ಯಾಟ್. ಯು ಹ್ಯಾವ್ ಟು ಸರ್ವ್ ಫಾರ್ ದ ಸೊಸೈಟಿ. ಲಾರ್ಜರ್ ಬ್ರಾಡ್ ಆ್ಯಂಗಲ್ ನಾವು ಹಿಡ್ಕೊಂಡ್ರೆ ಅದೆಲ್ಲ ಡಿಮಿನೇಟ್ ಆಗ್ತಾ ಹೋಗುತ್ತೆ. 1 ವರ್ಷ 2 ವರ್ಷ ಅಷ್ಟಕ್ಕೋಸ್ಕರ ಯಾರು ತುಂಬ ವರ್ಷ ಕಷ್ಟಪಡಲ್ಲ. ನನ್ನರಲ್ಲಿ ಒಂದು ಸ್ಟ್ರಾಂಗ್ ವೈ ಅಂತ ಏನಿದೆ ಅಂದರೆ, ನಾನು ನವೋದಯ ಸ್ಕೂಲಲ್ಲಿ ಓದಿದ್ದು, ಎಷ್ಟೊಂದು ಟ್ಯಾಕ್ಸ್ ಪೇಯರ್ಸ್ ಮನಿ ಐ ಹ್ಯಾವ್ ಹಿಟನ್ ಇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಸ್ಪಾನ್ಸರ್ಡ್ಸ್. ಐ ಹ್ಯಾವ್ ಗಾನ್ ಟು ಕ್ಲಸ್ಟರ್ ಮೀಟಿಂಗ್ಸ್. ಎಷ್ಟೊಂದು ಸ್ಟೇಟ್ಸ್ಗೆಲ್ಲ ನಮ್ಮ ಸ್ಕೂಲಿಂದನೇ ನಮ್ಗೆ ಕಳಿಸ್ಕೊಟ್ಟಿದ್ದು. ಆಮೇಲೆ ಚುಂಚನಗಿರಿ ಹಾಸ್ಟೆಲಲ್ಲಿ ಇದ್ದು ಓದಿದ್ದು ಇಂಜಿನಿಯರಿಂಗ್ ಮಾಡಬೇಕಾದ್ರೆ. ಸೊ ಎಷ್ಟೊಂದು ಕಡೆಯಿಂದ ನಂಗೆ ಸಪೋರ್ಟ್ ಬಂದಿದೆ. ಐ ವಾಂಟ್ ಟು ಗಿವ್ ಇಟ್ ಬ್ಯಾಕ್ ಟು ದ ಸೊಸೈಟಿ ನಾವು. ಇಟ್ಸ್ ಮೈ ಟೈಮ್ ಟು ಪೇ ಬ್ಯಾಕ್ ಫಾರ್ ಇಟ್. ಸೊ ಆ ಸ್ಟ್ರಾಂಗ್ ವೈ ನನಗೆ ಸಿವಿಲ್ ಸರ್ವಿಸಸಲ್ಲಿ ಸಿಗ್ತಿದೆ ಅಂತಂದಾಗ ಡೆಫಿನೆಟ್ಲಿ ಐ ಟ್ರೈ ವಾಟ್ ಎವರ್ ದ ಫೇಲ್ಯೂರ್ ಕಮ್ಸ್. ಅದು ಒಂದಿದ್ರೆ, ಈವನ್ ಇಫ್ ಯು ಆರ್ ನಾಟ್ ಎ ಟಾಪರ್ ಬಟ್ ಯು ಹ್ಯಾವ್ ಎ ಸ್ಟ್ರಾಂಗ್ ವೈ, ಯು ಕ್ಯಾನ್ ಡೂ ಇಟ್. ಸೊ ಕೆರೆಯ ನೀರನ್ನು ಕೆರೆಗೆ ಚಲ್ಲಿ ಅನ್ನೋ ಥರ ಯು ಹ್ಯಾವ್ ಕಮ್ ಬ್ಯಾಕ್ ಟು ಗಿವ್ ಟು ದ ಸೊಸೈಟಿ. ಲವ್ಲಿ. ಸೊ ನೆಕ್ಸ್ಟ್ ಏನು ನಿಮ್ಮ ಕನಸು? ಯಾವ ಸೆಕ್ಟರ್ಗೆ ಹೋಗಬೇಕು? ಏನು ಕ್ರಾಂತಿ ಮೂಡಿಸ್ಬೇಕು ಅನ್ನೋ ಆಸೆ ಇದೆ? ಕ್ರಾಂತಿ ಅಂತ ಏನಿಲ್ಲ, ಲೈಕ್ ಇರೋದನ್ನೇ. ಈಗ ನಾವು ಸಿವಿಲ್ ಸರ್ವೆನ್ಸಸ್ ಆಗಿ ಏನು ವಿ ಆರ್ ಆಲ್ ಬ್ಯಾಕ್ ಇನ್ ಸಪೋರ್ಟ್. ನಮ್ದು ಒಂದು ಪಾಲಿಸಿ ಸಜೆಷನ್ಸ್ ಇರ್ಬೋದು, ಡೆಸಿಷನ್ಸ್ ಇರ್ಬೋದು, ಇಟ್ ವಿಲ್ ಡೂ ಸಮಥಿಂಗ್ ಗುಡ್ ಫಾರ್ ದ ನೇಷನ್. ಸಾರಿ ಟು ಇಂಟ್ರಪ್ಟ್.
ಈ ಕಾರ್ಯಕ್ರಮ ನೋಡ್ತಿರೋವಂಥವ್ರಿಗೆ ಬಹಳಷ್ಟು ಜನರಿಗೆ ಅರಿವಿರಬಹುದು. ಅರಿವಿಲ್ಲದೆ ಇರೋರಿಗೆ ಒಂದು ಪುಟ್ಟ ಮಾಹಿತಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವೇನೆಲ್ಲ ನಮ್ಮ ದೇಶದಲ್ಲಿ ನೋಡ್ತೀವಿ, ಕ್ರಾಂತಿಕಾರಕ ಬದಲಾವಣೆಯನ್ನು ತರುವಂಥ ಎಷ್ಟೊಂದು ಯೋಜನೆಗಳ ಹಿಂದೆ ವರ್ಕ್ ಮಾಡೋದು ಈ ಬ್ರಿಲಿಯಂಟ್ ಬ್ರೈನ್ಸು, ಸಿವಿಲ್ ಸರ್ವೆಂಟ್ಸು. ಅವರಿಗೊಂದು ದೊಡ್ಡ ಸಲಾಮ್ ಹೇಳಲೇಬೇಕು. ಸೊ ಐ ಫೀಲ್ ರಿಯಲಿ ಪ್ರೌಡ್ ಅಬೌಟ್ ಇಟ್. ಸೊ ಅವ್ರು ಒಂದು ರೀತಿ ಸಿವಿಲ್ ಸರ್ವೆಂಟ್ಸ್ ಅಂದರೆ ಎಲೆ ಮರೆ ಕಾಯಿ ಥರ ಇದ್ಕೊಂಡು ನಮ್ಮ ಭಾರತದ ಬೆಳವಣಿಗೆಗೆ ಕಾರಣೀಭೂತರು ಅಂತ ಹೇಳ್ಬೋದಲ್ವಾ? ಸೊ ವಾಟ್ ಯು ಸೇ ಅಬೌಟ್ ಇಟ್? ನಾವು ಡೆಮೊಕ್ರಾಟಿಕ್ ಸಿಸ್ಟಮಲ್ಲಿದ್ದೀವಿ. ಸೊ ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಪೊಲಿಟಿಕಲ್ ಫೇಸಸ್ ಏನಿದೆ, ದೇ ಆರ್ ದ ಪೀಪಲ್ ರೆಪ್ರೆಸೆಂಟೇಟಿವ್ಸ್. ಹೌದು. ಸೊ ಅವರು ದೇ ವಿಲ್ ಬಿ ದ ಟೇಕಿಂಗ್ ಫೇಮ್ ಆರ್ ದ ಬ್ಲೇಮ್. ಆಲ್ ದ ಸಿವಿಲ್ ಸರ್ವೆಂಟ್ಸ್ ಹ್ಯಾವ್ ಟು ಹ್ಯಾವ್ ದ ವ್ಯಾಲ್ಯೂ ಆಫ್ ಪೊಲಿಟಿಕಲ್ ನ್ಯೂಟ್ರಾಲಿಟಿ ಆ್ಯಂಡ್ ಅನಾನಿಮಿಟಿ. ವಿ ಹ್ಯಾವ್ ಟು ಹ್ಯಾವ್ ದಟ್ ಅನಾನಿಮಿಟಿ ವರ್ಕಿಂಗ್ ಬಿಹೈಂಡ್ ದ ಕರ್ಟನ್ಸ್ ಅಂತ ಏನು ಹೇಳ್ತೀವಿ. ಸೊ ನಮ್ಗೆ ಯಾವುದೋ ಫೇಮು ಇರಲ್ಲ, ಬ್ಲೇಮು ಬರಬಾರ್ದು. ವಿ ಹ್ಯಾವ್ ಟು ವರ್ಕ್ ವಿತ್ ಎನ್ ಒಬ್ಜೆಕ್ಟಿವಿಟಿ. ಸಮಥಿಂಗ್ ಇದು ಮಾಡಿದ್ರೆ ನಮಗೆ ಏನು ಭಯ ಇರಬಾರ್ದು. ವಿತೌಟ್ ಫಿಯರ್ ಆ್ಯಂಡ್ ಫೇವರ್ ವಿ ಹ್ಯಾವ್ ಟು ವರ್ಕ್. ನಾವು ಅನಾನಿಮಸ್ ಆಗಿ ಇದ್ದಷ್ಟು ಒಳ್ಳೆಯದಲ್ವಾ? ಸೊ ಐ ಥಿಂಕ್ ಇಟ್ ಈಸ್ ನೆಸಸರಿ. ನೀವು ಹೇಳಿದ್ರಲ್ಲ ಎಲೆ ಮರದ ಕಾಯಿ, ಅದೇ ಥರ ಇರಬೇಕು. ಅದೇ ಥರ ಇದ್ದರೆ ನಮ್ಮ ದೇಶಕ್ಕೂ ಒಳ್ಳೆಯದು. ಲೈಕ್ ನಮಗೂ ನಮಗೆ ಪರ್ಸ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಮೋಸ್ಟ್ ಇಂಪಾರ್ಟೆಂಟು. ನಾವು ಅದನ್ನು ಮಾಡಿದ್ವಿ, ನಮ್ಗೆ ಫೇಮ್ಸ್ ಬರಬೇಕು, ಅದು ಲೈಕ್ ಇಟ್ ಡಸ್ ನಾಟ್ ಮ್ಯಾಟರ್. ದ ಮೋರ್ ಥಿಂಗ್ ವಿ ಶುಡ್ ವರ್ಕ್ ಬಿಹೈಂಡ್ ದ ಕರ್ಟನ್ಸ್ ಆ್ಯಂಡ್ people's representatives, they should get the fame, whatever, or the blame. So Kalpashree, next ಸೆಕ್ಟರಲ್ಲಿ ಯಾವ ಸೆಕ್ಟರಲ್ಲಿ ವರ್ಕ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಏನು ಬದಲಾವಣೆಯನ್ನು ತರೋದಕ್ಕೆ ಇಷ್ಟಪಡ್ತೀರಾ? ನನ್ನ ಮೇಜರ್ ಫೋಕಸ್ ಇದ್ದಿದ್ದು ಎಜುಕೇಷನ್. ಈಗ ಶಿಕ್ಷಣ ಅನ್ನೋದು ನಾನು ಹೇಳ್ದಂಗೆ ತುಂಬ ಬಹಳ ಮುಖ್ಯ. ಒಂದು ಒಬ್ಬರ ಜೀವನದಲ್ಲಿ ಶಿಕ್ಷಣ ಅನ್ನೋದಿದ್ದರೆ ಏನು ಬೇಕಾದ್ರೂ ಸಾಧಿಸೋಕ್ಕೆ, ಏನು ಬೇಕಾದ್ರೂ ಮಾಡೋಕ್ಕೆ, ಸೆಲ್ಫ್ ಕಾನ್ಫಿಡೆಂಟು, ಆಮೇಲೆ ಇಂಡಿಪೆಂಡೆಂಟಾಗಿ ಇರೋ ಅಂಥದ್ದು. ಇವಾಗ ಏನಾಗ್ತಿದೆ, ಆ ಕ್ವಾಲಿಟಿ ಇನ್ಫ್ರಾಸ್ಟ್ರಕ್ಚರ್ಸ್ ಆಗಿರಲಿ, ಕ್ವಾಲಿಟಿ ಟೀಚರ್ಸ್ ಆಗಿರಲಿ, ನಾವು ನೋಡ್ತಿರೋ ಥರ ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಅಂಗನವಾಡಿಸಿಂದ ನಮ್ಮ ಬರವಣಿಗೆ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ನಮಗೆ ಬೆಂಚಸ್ ಇರಲ್ಲ, ಕೆಳಗೆ ಕೂತಿ ಸ್ಲೇಟಲ್ಲಿ ಬರಿತಾ ಇರ್ತೀವಿ. ಆ ಸ್ಟಾರ್ಟಿಂಗ್ ಮೂವ್ಮೆಂಟಲ್ಲಿ ನಮಗೆ ಒಂದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇರೋ ಸ್ಕೂಲ್ ಸಿಕ್ಕಿ ಆವಾಗ ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಇರುತ್ತೆ ಮಕ್ಕಳಿಗೆ. ಎಸ್ಪೆಷಲಿ ನಾವು ದೊಡ್ಡವರಾದಮೇಲೆ ಡಿಗ್ರಿ ಕಾಲೇಜ್ ಚೆನ್ನಾಗಿರಬೇಕು, ಅದು ಚೆನ್ನಾಗಿರಬೇಕು ಅನ್ನೋದಲ್ಲ. ನಾವು ಚಿಕ್ಕವರಿದ್ದಾಗ ಅವ್ರಿಗೆ ಏನು ಬೇಸಿಕ್ ಫೌಂಡೇಶನ್ಸ್ ಕೊಡ್ತೀವಿ, ಯಾವ ಗ್ರಾಸ್ ರೂಟ್ ಲೆವೆಲ್, ಗ್ರಾಸ್ ರೂಟ್ ಲೆವೆಲ್, ಸ್ಪೆಷಲಿ ಊರುಗಳಲ್ಲಿ, ಅಲ್ಲಿ ಒಂದು ಬೆಟರ್ ಕ್ವಾಲಿಟಿ ಆಫ್ ಇನ್ಫ್ರಾಸ್ಟ್ರಕ್ಚರ್ ಥರ ಇದಾಗಿರಲಿ. ಗೌರ್ಮೆಂಟ್ ಸ್ಕೂಲ್ಸಲ್ಲಿ, ನಾನು ಕೂಡ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು, ಅದೇ ಗೌರ್ಮೆಂಟ್ ಸ್ಕೂಲ್ಸ್ಗಳಲ್ಲಿ ಒಳ್ಳೆ ಎಜುಕೇಷನ್. ಈಗ ಎಷ್ಟೊಂದು ಸ್ಕೂಲ್ಸ್ಗಳಿದೆ, ನವೋದಯ ಸ್ಕೂಲ್ಸ್ ಇರೋಷ್ಟು ಕ್ವಾಲಿಟಿ ಇಲ್ಲ. ಸೊ ಅದೇ ಥರ ಇನ್ನೂ ಕೆಲವೊಂದು ಸ್ಕೂಲ್ಸ್ಗಳಲ್ಲಿ ಬರೋ ಥರ ಮಾಡೋದಾಗಿರಲಿ, ಎನಿಥಿಂಗ್ ರಿಲೇಟೆಡ್ ಟು ಎಜುಕೇಷನ್, ಬ್ರಿಂಗಿಂಗ್ ದೆಮ್ ಬೆಟರ್ ಇನ್ಫ್ರಾಸ್ಟ್ರಕ್ಚರ್, ಬೆಟರ್ ಕ್ವಾಲಿಟಿ ಆಫ್ ಟೀಚರ್ಸ್, ಅವ್ರಿಗೊಂದು ಸ್ಕಿಲ್ ಡೆವಲಪ್ಮೆಂಟ್. ಇವಾಗ ನಮ್ಮದ್ರಲ್ಲಿ ಏನಿದೆ, ನಾವು ಓದ್ತಾ ಇದ್ದೀವಿ, ಬಟ್ ಒಂದು ಸ್ಕಿಲ್ ಇಲ್ಲ. ಸ್ಕಿಲ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟು ಗೆಟ್ ದ ಜಾಬ್. ಸೊ ಎವ್ರಿ ಸ್ಟೇಜು ಇವಾಗ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ದೇ ಹ್ಯಾವ್ ಕನ್ಸಿಡರ್ಡ್ ಸ್ಕಿಲ್ ಡೆವಲಪ್ಮೆಂಟ್. 8th ಸ್ಟ್ಯಾಂಡರ್ಡಿಂದ ವೊಕೇಶ್ನಲ್ ಎಜುಕೇಷನ್ ಫೋಕಸ್ ಮಾಡ್ತಿದ್ದಾರೆ. ಸೊ ಐ ಥಿಂಕ್ ನನಗೆ ಆಪರ್ಚುನಿಟೀಸ್ ಎಜುಕೇಷನ್ ಫೀಲ್ಡಲ್ಲಿ ಎಲ್ಲೇ ಸಿಕ್ಕಿದ್ರೂ ಐ ವಿಲ್ ಬಿ ರೆಡಿ ಟು ಅಕ್ಸೆಪ್ಟ್ ಆ್ಯಂಡ್ ಡೂ good for the people, especially at the grassroots level. Education is the very powerful tool to change the society ಅಂತ ಹೇಳ್ತಾರೆ. ಸೊ ಶಿಕ್ಷಣದಲ್ಲಿ ಏನಾದರೂ ಕ್ರಾಂತಿಯನ್ನು ಮೂಡಿಸ್ಬೇಕು ಶೈಕ್ಷಣಿಕ ಕ್ಷೇತ್ರದಲ್ಲಿ ಅನ್ನೋ ಒಲವು. ಆಲ್ ದ ವೆರಿ ಬೆಸ್ಟ್ ಹೇಳ್ತಾ, ಕೆಲವರದ್ದು ಒಂದು ಕಲ್ಪನೆ ಇದೆ. ನೀವು ಆ್ಯಕ್ಚುಲಿ ಯಾವ ಲ್ಯಾಂಗ್ವೇಜಲ್ಲಿ ಬರೆದಿದ್ದು? ಇದು ಇಂಗ್ಲೀಷ್. ಮಾತೃಭಾಷೆ ಕನ್ನಡ, ಬರೆದಿದ್ದು ಇಂಗ್ಲೀಷಲ್ಲಿ. ಸುಮಾರು ಜನ ಹೇಳ್ತಾರೆ ಐ ಆಮ್ ನಾಟ್ ದಟ್ ಗುಡ್ ಇನ್ ಇಂಗ್ಲೀಷ್, ಸೊ ನಾನು ನನ್ನ ರೀಜನಲ್ ಲ್ಯಾಂಗ್ವೇಜಲ್ಲಿ ಬರೆದೆ. ಆ್ಯಕ್ಚುಲಿ ಯಾರೆಲ್ಲ ರೀಜನಲ್ ಲ್ಯಾಂಗ್ವೇಜಲ್ಲಿ ಬರೀತಾರೆ ಅವರಷ್ಟು ಸ್ಕೋರ್ ಮಾಡೋಕ್ಕಾಗಲ್ಲ, ಅವ್ರು ಕ್ರ್ಯಾಕ್ ಮಾಡೋಕ್ಕಾಗಲ್ಲ ಎಕ್ಸಾಮ್ ಅನ್ನೋ ಒಂದು ಕಲ್ಪನೆ ಇದೆ. ಇದು ಎಷ್ಟು ಮಟ್ಟಿಗೆ ಸರಿ? ನಮ್ಮ ರಿಸಲ್ಟ್ಸಲ್ಲೇ ಎಷ್ಟೊಂದು ಜನ ಹಿಂದಿಲಿ ಬರೆದಿರೋರು ಕೂಡ ಕ್ವಾಲಿಫೈ ಆಗಿದ್ದಾರೆ, ಮತ್ತು ಕನ್ನಡದಲ್ಲಿ ಬರೆದಿರೋರು ಕೂಡ ಎಷ್ಟೊಂದು ಇಯರ್ಸಲ್ಲಿ ಕ್ವಾಲಿಫೈ ಆಗಿದ್ದಾರೆ. ಮುಂಚೆ ಒಂದು ಲೈಕ್ ಏನನ್ನಿಸ್ತಿತ್ತು ಅಂದರೆ, ಸ್ಪೆಷಲಿ ಮೆಟೀರಿಯಲ್ ಸಿಗ್ತಿರ್ಲಿಲ್ಲ. ಕನ್ನಡ ಲ್ಯಾಂಗ್ವೇಜಲ್ಲಿ ಓದೋಕ್ಕೆ ಮೆಟೀರಿಯಲ್ಸ್ ಇರ್ತಿರ್ಲಿಲ್ಲ, ಇಂಗ್ಲೀಷಲ್ಲಿ ಸಿಗುತ್ತೆ. ಇವಾಗ ಡಿಜಿಟಲ್ ರೆವಲ್ಯೂಷನ್ ಆಗಿ ಮತ್ತು ಯೂನಿವರ್ಸಿಟೀಸ್ಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಕರ್ನಾಟಕ ಯೂನಿವರ್ಸಿಟೀಸ್ ಇದೆ, ಮೈಸೂರು ಯೂನಿವರ್ಸಿಟೀಸಲ್ಲಾಗಲಿ ಎಷ್ಟೊಂದು ಆಥರ್ಸ್ ಕನ್ನಡದಲ್ಲಿ ಬರೆದಿರೋರು, ಆ ಬುಕ್ಸ್ ಎಲ್ಲ ಇದೆ. ಸೊ ಅವರಿಗೆ ನಮಗೆ ರಿಸೋರ್ಸಸ್ ಅಂತ ಏನಿದೆ, ಆ ರಿಸೋರ್ಸ್ ಮೆಟೀರಿಯಲ್ ಸಿಕ್ಬಿಟ್ರೆ ನಾವು ಯಾವುದೇ ಭಾಷೆಯಲ್ಲಿ ತೊಗೊಂಡ್ರೂ UPSCಲಿ ಎಕ್ಸಾಮ್ಸ್ ಬರಿಬೋದು. ಆದರೆ ಮುಂಚೆ ಏನಿರ್ತಿತ್ತು ಅಂದರೆ, ಕನ್ನಡದಲ್ಲಿ ಮೆಟೀರಿಯಲ್ ಸಿಗುತ್ತಾ, ರಿಸೋರ್ಸ್ ಕನ್ಸ್ಟ್ರೈನ್ಸು, ಇಂಗ್ಲೀಷಲ್ಲಿ ಎಲ್ಲ NCERTs ಎಲ್ಲ ಸಿಗ್ತಿರ್ತಿತ್ತು. ಆದರೆ ಇವಾಗ ನಾವು ಡಿಜಿಟಲ್ ಮೀಡಿಯಾಯಿಂದ ಆಗಿರಲಿ, ಕಾಂಟ್ಯಾಕ್ಟ್ಸ್ ಆಗಿರಲಿ,
ನಾವು ಡೈರೆಕ್ಟಾಗಿ ಯೂನಿವರ್ಸಿಟೀಸ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ, ಪ್ರೊಫೆಸರ್ಸ್ನ ಕಾಂಟ್ಯಾಕ್ಟ್ ಮಾಡಿದರೆ ಈ ಥರ UPSC ಮಾಡ್ತಿದ್ದೀವಿ, ಸಿವಿಲ್ ಸರ್ವಿಸಸ್ ಮಾಡಬೇಕು ಅಂತ ಇಷ್ಟಪಟ್ಟು ಕೇಳಿದ್ರೆ ಯಾರಾದರೂ ಹೆಲ್ಪ್ ಮಾಡೋಕ್ಕೆ ಡೆಫಿನೆಟ್ಲಿ ರೆಡಿ ಇರ್ತಾರೆ. ಎಷ್ಟೊಂದು ಕನ್ನಡ ಪ್ರೊಫೆಸರ್ಸ್ ಇದ್ದಾರೆ, ಬೆಂಗಳೂರಲ್ಲೂ ಸಿಗ್ತಾರೆ. ಸೊ ನಿಮಗೆ ರಿಸೋರ್ಸ್ ಒಂದು ಸಿಕ್ಬಿಟ್ರೆ ಕನ್ನಡದಲ್ಲಿ ಕೂಡ ಬರಿಬೋದು. ಈವನ್ ಕನ್ನಡ ಆಪ್ಷನಲ್ ತೊಗೊಂಡು ಮಾಡ್ತಿರ್ತಾರೆ. ಸೊ ಅವ್ರಿಗೆ ಮೆಟೀರಿಯಲ್ಸ್ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿರುತ್ತೆ. ಅವ್ರನ್ನ ಕೇಳಿದ್ರೆ ಡೆಫಿನೆಟ್ಲಿ ಸಿಗುತ್ತೆ. ಸೊ ಕಲ್ಪಶ್ರೀ ಅವರ ಬಾಯಿಂದ ಬಂದಂತಹ ಮಾತು, ಯಾರೆಲ್ಲ ಕನ್ನಡದಲ್ಲಿ ಬರಿಬೇಕು ಅಂದ್ಕೊಂಡಿರ್ತೀರ ದಯವಿಟ್ಟು ಕೀಳರಿಮೆ ಬೇಡ. ನೀವು ಚೆನ್ನಾಗಿ ಬರೆದ್ರೆ ಖಂಡಿತ ಯು ಕ್ಯಾನ್ ಕ್ರ್ಯಾಕ್. ಲ್ಯಾಂಗ್ವೇಜ್ ಇಸ್ ನಾಟ್ ಎಟ್ ಆಲ್ ಅ ಮ್ಯಾಟರ್ ಅಂತ ಹೇಳ್ತಿದ್ದಾರೆ. ಸೊ ಡ್ರೆಸ್ ಕೋಡ್ ಆಲ್ಸೋ ಮ್ಯಾಟರ್ಸ್ ಅ ಲಾಟ್. ನೀವು ಇಂಟರ್ವ್ಯೂ ಹೋಗುವಾಗ ಅಂತ ಕೇಳ್ಪಟ್ಟಿದ್ದೀನಿ, ಹೌದಾ? ಸೊ ಹೇಗೆ ಹೋಗಬೇಕಾಗತ್ತೆ? ಹೌ ಯು ಹ್ಯಾವ್ ಟು ಪ್ರೆಸೆಂಟ್ ಯೋರ್ ಸೆಲ್ಫ್? Like one formal attire ಇರಬೇಕು. See, we are going to get our own dream job for some dream services. Actually, it's not a job. So ಆ ಒಂದು ಇವೆಂಟಿಗೆ ಹೋಗ್ಬೇಕಾದ್ರೆ ನಮಗೂ ಕಾನ್ಫಿಡೆಂಟ್ ಫೀಲ್ ಆಗಬೇಕು. ಆ ಡ್ರೆಸ್ ಮೇಕ್ಸ್ ಅಸ್ ಫೀಲ್ ಕಾನ್ಫಿಡೆಂಟ್ ಅಟ್ಲೀಸ್ಟ್ 1% ಅಲ್ಲಿ. ಸಿ ಪ್ರಿಪ್ರೇಷನ್ ಹ್ಯಾಸ್ ಟು ಬಿ ದೇರ್, ಬಟ್ ದ ವೇ ಯು ಲುಕ್ ಅಟ್ ಟೈಮ್ಸ್, ಲೈಕ್ ಸಮ್ ಟೈಮ್ಸ್ ಫೇಸ್ ಇಸ್ ದ ಮಿರರ್ ಆಫ್ ಲೈಫ್. ದೋಸ್ ಪೀಪಲ್ ಸೇ ರೈಟ್, ದ ಮೊಮೆಂಟ್ ಯು ಸಿ ಸಂಬಡಿ, ಇಫ್ ದೇ ಆರ್ ವೆಲ್ ಡ್ರೆಸ್ಡ್, ಯು ಫೀಲ್ ಗುಡ್ ಅಬೌಟ್ ದೆಮ್. ಸೊ ಆ ಒಂದು ಮ್ಯಾಟರ್ಗೆ ನಾವು ಸ್ಪೆಷಲಿ ಫಾರ್ಮಲ್ ಅಟೈರ್, ಬಾಯ್ಸ್ ಸ್ಯೂಟ್ ಹಾಕ್ಕೊಂಡು ಲೈಕ್ ಫಾರ್ಮಲ್ ಅಟೈರ್, ಗರ್ಲ್ಸ್ ಸ್ಯಾರೀಸ್ ಮತ್ತು ಸಲ್ವಾರ್. ಬಟ್ ಮೋಸ್ಟ್ ಪ್ರಿಫರಬಲಿ ನಾವು ಏನಂದರೆ ಎವ್ರಿ ಒನ್ ವೇರ್ ಸ್ಯಾರಿ ವಿತ್ ಕಾಲರ್ಡ್ ಬ್ಲೌಸ್ ಆ್ಯಂಡ್ ಸಿಂಪಲ್ ಸೋಬರ್ ಕಲರ್ ಸ್ಯಾರೀಸ್, ನಾಟ್ ಟು ಮಚ್ ಗ್ರ್ಯಾಂಡ್ ಆ್ಯಂಡ್ ಆಲ್. ಸೊ ದ್ಯಾಟ್ ಸೂಟ್ಸ್ ಫಾರ್ ದ ಅಕೇಶನ್. ಇಟ್ ಮ್ಯಾಟರ್ಸ್ ಆ್ಯಂಡ್ ಇಟ್ ಮೇಕ್ಸ್ ಅಸ್ ಫೀಲ್ ಮೋರ್ ಕಾನ್ಫಿಡೆಂಟ್ ಟು ಟಾಕ್ ಟು ಎನಿ ಒನ್. ಈಗ ನಿಮಗೆ ಮಾಂಕ್ ಇಂಟರ್ವ್ಯೂಸಲ್ಲಿ ಕೆಲವು ಕ್ವೆಶನ್ಸ್ನೆಲ್ಲ ಕೇಳಿರ್ತಾರೆ. ನೀವು ಹಿಂದೆ ಭಾಳಷ್ಟು ಜನನೂ ಕೇಳಿರ್ತೀರ, ಸೀನಿಯರ್ಸ್ನೆಲ್ಲ ಏನೇನು ಕ್ವೆಶನ್ಸ್ ಕೇಳಿದ್ರು ಅಂತೆಲ್ಲ. ಆದರೆ ನಿಮ್ಗೆ ಅದೇ ಕ್ವೆಶನ್ಸ್ ಬರುತ್ತೆ ಅಂತ ಇರೋದಿಲ್ಲ. ಏನು ಬೇಕಾದರೂ ಅಂಡರ್ ದ ಸನ್ ಏನು ಕ್ವೆಶನ್ ಬೇಕಾದರೂ ಅವ್ರು ಕೇಳಬಹುದು, ಹೌದಲ್ವ? ಆ ಒಂದು ಒಳಗಡೆ ಭಯ ಇದ್ದೇ ಇರುತ್ತೆ, ಏನು ಕೇಳ್ತಾರೋ, ನಾವು ಹೇಗೆ ಹೇಳಬೇಕೋ ಏನೋ ಗೊತ್ತಿರುತ್ತೋ ಇಲ್ವೋ ಅಂತ. ನಿಮಗೆ ನೀವಾಗಲೇ 2 ಸರಿ ಇಂಟರ್ವ್ಯೂ ಮಾಡಿದ್ದೀರ, ಇದಕ್ಕೂ ಮುಂಚೆ ಒಂದು ಸರಿ ಇಂಟರ್ವ್ಯೂ ಅಟೆಂಡ್ ಮಾಡಿದ್ರಿ. ವಾಟ್ ವಾಸ್ ದ ಕ್ವೆಶನ್ಸ್ ದಟ್ ವಾಸ್ ಆಸ್ಕ್ಡ್ ಫಾರ್ ಯು? ಅದೊಂದು ಕುತೂಹಲ ಕೇಳ್ತಾರೆ. ಡೆಫಿನೆಟ್ಲಿ. ನನಗೆ ಮ್ಯಾಮ್ ಸ್ಮಿತಾ ನಾಗರಾಜ್ ಮ್ಯಾಮ್ ಬೋರ್ಡ್ ಬಂದಿದ್ದು. ಅದರಲ್ಲಿ ಫಸ್ಟ್ ಕ್ವೆಶನ್ಸ್ ಬಂದ್ಬಿಟ್ಟು, ವೈ ನವೋದಯ ಹ್ಯಾವ್ ಬೀನ್ ಐಲ್ಯಾಂಡ್ಸ್ ಆಫ್ ಎಕ್ಸಲೆನ್ಸ್. ಯಾಕೆ ಕೆಲವೊಂದು ಕಡೆ ಅಷ್ಟೇ ನವೋದಯ ಸ್ಕೂಲ್ಸ್ಗಳಿದೆ, ಬೇರೆ ಕಡೆ ಯಾಕೆ ಇಲ್ಲ ಅಂತ ಕೇಳಿದ್ದಕ್ಕೆ, ನವೋದಯ ಕೆಲವೊಂದು ಕಡೆ ಯಾಕಿದೆ ಅಂದರೆ ಎವ್ರಿ ಡಿಸ್ಟ್ರಿಕ್ಕಿಗೆ ಒಂದೇ ನವೋದಯ ಸ್ಕೂಲ್ಸ್ ಇರೋದು. ಆಮೇಲೆ ಎಷ್ಟೊಂದು ಕಡೆ ಬೇರೆ ಸ್ಕೂಲ್ಸ್ ಸಿಮಿಲರ್ ಟು ನವೋದಯ ಮಾಡೆಲ್ ಸ್ಟೇಟ್ ಲೆವೆಲಲ್ಲಿ ಲೈಕ್ ಕಿತ್ತೂರು ರಾಣಿ ಚೆನ್ನಮ್ಮ ಇದೆ, ಮುರಾರ್ಜಿ ಸ್ಕೂಲ್ಸ್ ಇದೆ. ಅದರಲ್ಲಿ ದ ಕೈಂಡ್ ಆಫ್ ಕ್ವಾಲಿಟಿ ಟೀಚರ್ಸ್ ದಟ್ ವಿ ಸಿ ಇನ್ ನವೋದಯ ಆರ್ ದ ಚಿಲ್ಡ್ರನ್, ಅದು ಸ್ಟೂಡೆಂಟ್ಸ್ ಏನೇನು ರಿಕ್ರೂಟ್ ಮಾಡ್ತಾರೆ, ಟ್ರಾನ್ಸ್ಪರೆಂಟ್ ಎಕ್ಸಾಮಿನೇಷನ್ ಪ್ರಾಸೆಸ್ ಇರುತ್ತೆ ಎಲ್ಲದಕ್ಕೂ. ದ ಸೇಮ್ ಕೈಂಡ್ ಆಫ್ ಟ್ರಾನ್ಸ್ಪರೆನ್ಸಿ ಸಮ್ಟೈಮ್ಸ್ ಇದರಲ್ಲಿ ಆಗಿಲ್ಲ ಅಂತಂದಾಗ ಕಾಸ್ಟ್ ಆಫ್ ಫಂಡಿಂಗ್ ಕೂಡ ಸ್ಟೇಟ್ ಲೆವೆಲಲ್ಲಿ ಫಂಡಿಂಗು ಅಷ್ಟಿರಲ್ಲ, ಸೆಂಟ್ರಲ್ ಗೌರ್ಮೆಂಟಿಂದ ಫಂಡಿಂಗ್ ಜಾಸ್ತಿ ಇರುತ್ತೆ. ಸೊ ಇದು ಸಮ್ ಆಫ್ ದ ಮೇಜರ್ ರೀಸನ್ಸ್. ಬೆಟರ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಇನ್ನು ದೇ ಆರ್ ಸ್ಟಿಲ್ ಲರ್ನಿಂಗ್ ಪ್ರೊಸೆಸ್ಸಲ್ಲಿದ್ದಾರೆ. ಅದು ಇಟ್ಸ್ ಎಸ್ಟಾಬ್ಲಿಷ್ಡ್ ಓವರ್ 30-40 ಇಯರ್ಸ್. ಸೊ ಆ ಥರ ಕಂಪ್ಯಾರಿಟಿವ್ ಅನಾಲಿಸಿಸ್ ನಾನು ಹೇಳಿದೆ. ಮತ್ತು ಇನ್ನು ಪಾಸಿಟಿವ್ ಆಸ್ಪೆಕ್ಟ್ಸಲ್ಲಿ ರೀಸೆಂಟ್ ಸ್ಕೀಮ್ ಬಂದಿದೆ, 9,000 ನವೋದಯ ಸ್ಕೂಲ್ಸ್ ಇನ್ಕ್ರೀಸ್ ಮಾಡಬೇಕು ಅಂತಲೂ ಪಾಲಿಸೀಸ್ ಇದೆ. ಮತ್ತು ಇದೇ ಥರ ಎಜುಕೇಷನ್ ಬಂತಲ್ಲಿ ಬೆಟರ್ ಕ್ವಾಲಿಟಿ ಆಫ್ ಎಜುಕೇಷನ್ ಅಂತ ಹೇಳಿದ್ರೆ, ಅದೇ ಫಾಲೋ ಅಪ್ ಕ್ವೆಶನ್ ಆಗಿ, ವಾಟ್ ಡು ಯು ಥಿಂಕ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಎ ಚೈಲ್ಡ್ ಟು ಗೆಟ್ ಎಜುಕೇಟೆಡ್? ಒಂದು ಮಗುಗೆ ಒಂದು ಎಜುಕೇಷನ್ ಬೇಕಂದರೆ ಯಾರು ಇಂಪಾರ್ಟೆಂಟು, ಪೇರೆಂಟ್ಸಾ, ಟೀಚರ್ಸಾ, ನಿನಗೇನು ಅನಿಸುತ್ತೆ ಅಂತ ಕೇಳಿದ್ರು. ಮೈ ಫಸ್ಟ್ ಆನ್ಸರ್ ವಾಸ್ ಮದರ್. ಲೈಕ್ ಮದರ್ ಇಸ್ ದ ಒನ್ ಹೂ ಇಸ್ ದ ಫಸ್ಟ್ ಗುರು ಆಫ್ ಎವ್ರಿ ಚೈಲ್ಡ್. ಇಫ್ ಶಿ ನೋಸ್ ದ ವ್ಯಾಲ್ಯೂ ಆಫ್ ಎಜುಕೇಷನ್, ಡೆಫಿನೆಟ್ಲಿ ಶಿ ವಿಲ್ ಎನ್ಶೂರ್ for a child to get, example my mother only, she knew about value of education and she pushed me to get Navodaya exams and she made me. And second most important, father, financial support always. If mother is ready to get her child educated, definitely father will support her with financial stability and all. And next is the teachers. Teachers is the one that shapes sculpture of a child. Any child, it's shaped by teachers, their directions, their motivations, keep them going. And again, overall ecosystem of learning. ನಮ್ಮ ಸುತ್ತಮುತ್ತ ಹೇಗಿರುತ್ತೆ, ಎಲ್ಲರೂ ಓದ್ತಾ ಇದ್ದಾಗ ನಮಗೂ ಒಂದು ಸೀರಿಯಸ್ನೆಸ್ ಬರುತ್ತೆ. ನಾವು ಅಲ್ಲಿ ಆ ಎನ್ವಿರಾನ್ಮೆಂಟಿಗೆ ಹೋದ ತಕ್ಷಣ, ಯಾಕೆ ನಾವು ಸ್ಕೂಲ್ಗಳಲ್ಲಿ ಲೈಬ್ರರಿಗೆ ಹೋಗಿ ಓದ್ತೀವಿ, ಎಲ್ಲರೂ ಕೂತ್ಕೊಂಡು ಓದ್ತಿರ್ತಾರೆ, ನಾವು ಪುಷ್ ಮಾಡೋಣ, ವಿಲ್ ಪುಷ್ ಲಿಟಲ್ ಅಹೆಡ್.
ಸೊ ಎಕೋಸಿಸ್ಟಮ್ ಆಫ್ ಲರ್ನಿಂಗ್ ಅಂತ ನನ್ನ ಕ್ವೆಶನ್ಸು ಕೆಲವೊಂದು ಹಾಬೀಸ್ ಮೇಲೆ ಕ್ವೆಶನ್ಸ್ ಬಂದಿತ್ತು. ನನ್ನ ಹಾಬೀಸ್ ಬಂದ್ಬಿಟ್ಟು ಸ್ಪೆಷಲಿ ನಾನು UPSC ಪ್ರಿಪ್ರೇಷನ್ನಲ್ಲಿ ಇದ್ದಾಗ ಫ್ರಸ್ಟ್ರೇಷನ್ಸ್ ಬಂದೇ ಬರುತ್ತೆ. ಹೌದು. ಸ್ವಿಮ್ಮಿಂಗ್ ಹೋಗ್ತಿದ್ದೆ, ಯೋಗ ಪ್ರಾಕ್ಟೀಸ್ ಮಾಡ್ತಿದ್ದೆ, ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡ್ತಿದ್ದೆ. ಜಸ್ಟ್ ಟು ಟೇಕ್ ಅ ಬ್ರೇಕ್. Yes. Daily I used to do yoga 5:30 to 6:30 morning, meditation for 5 minutes. Then every week Sunday I used to go nearby Vijayanagar Aquatic Centers for swimming. Half an hour it was like 40-30 rupees. So it was affordable also, where I could focus on myself. Like ನಾನು ಏನು ಮಾಡ್ತಿದ್ದೀನಿ, ಈ ವೀಕ್ ಟಾರ್ಗೆಟ್ಸ್ ಕಂಪ್ಲೀಟ್ ಆಯಿತಾ, ಈ ಡೇ ಟಾರ್ಗೆಟ್ಸ್ ಕಂಪ್ಲೀಟ್ ಆಯಿತಾ. ಸೊ ಹೌ ಡಿಡ್ ಇಟ್ ಹೆಲ್ಪ್ ಅಂತ ಕೇಳಿದ್ರು. ಲೈಕ್ ವಾಟ್ ಈಸ್ ದ ಯೂಸ್ ಆಫ್ ಯೋಗ, ಯಾವ ಟೈಪ್ ಆಫ್ ಯೋಗ ಕಲಿತಾ ಇರೋದು, ಮತ್ತು ವೈ ಸ್ವಿಮ್ಮಿಂಗ್ ಈಸ್ ನಾಟ್ ಟೇಕನ್ ಅಪ್ ಇನ್ ಇಂಡಿಯಾ ಸ್ಪೆಷಲಿ ಗರ್ಲ್ಸ್ಗೆ ಯಾಕೆ ಸ್ವಿಮ್ಮಿಂಗ್ ಲೈಕ್ ಟೇಕಪ್ ಮಾಡ್ತಿಲ್ಲ. ಸೊ ಐ ಆನ್ಸರ್ಡ್ ಇನ್ಫ್ರಾಸ್ಟ್ರಕ್ಚರ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಸ್ವಿಮ್ಮಿಂಗಲ್ಲಿ ವಿ ನೀಡ್ ಸಮ್ ಇನ್ಫ್ರಾಸ್ಟ್ರಕ್ಚರ್. ಫಾರ್ ಮೀ ಹೌ ಡಿಡ್ ಯು ಲರ್ನ್ ಸ್ವಿಮ್ಮಿಂಗ್ ಅಂತ ಕೇಳಿದ್ರು. ಅದರಲ್ಲಿ ಐ ಲರ್ನ್ಡ್, ನಮ್ಮ ಊರುಗಳಲ್ಲಿ ಬಾವಿ ಇರ್ತಿತ್ತು, ಲೈಕ್ ವಾಟರ್ ಟ್ಯಾಂಕ್ ಇರ್ತಿತ್ತು. ಅಲ್ಲಿ ನಮ್ಮ ಡ್ಯಾಡಿಗೆ ಸ್ಪೆಷಲಿ ಈವನ್ ಇಫ್ ಐ ಲೈಕ್ ಬೈ ಮಿಸ್ ವಾಟರಲ್ಲಿ ಬಿದ್ದರೂ ನೀನು ಬದುಕೋಷ್ಟು ಕೆಪಾಸಿಟಿ ಇರಬೇಕು. ಸೊ ಅಟ್ಲೀಸ್ಟ್ ಅದಕ್ಕಾದ್ರೂ ನಮ್ಮ ಡ್ಯಾಡಿ ನೀನು ಕಲ್ತ್ಕೋಬೇಕು ಅಂತ ಕಲಿಸಿದ್ದು. ಆದರೆ ನನಗೆ ಅದು ತುಂಬ ಲೈಕ್ ಫಿಸಿಕಲಿ ಆ್ಯಕ್ಟಿವ್. ಸ್ವಿಮ್ಮಿಂಗ್ ಮಾಡಿದ್ರೆ ವಿ ಫರ್ಗೆಟ್ ಎವ್ರಿಥಿಂಗ್. ಸೊ ಅದೊಂದು ರಿಫ್ರೆಶಿಂಗ್ ಮೂವ್ಮೆಂಟು. ಸೊ ಐ ಕಂಟಿನ್ಯೂ ಟಿಲ್ ಲೈಕ್ ಎಲ್ಲಾದರೂ ಸ್ವಿಮ್ಮಿಂಗ್ ಪೂಲ್ ಸಿಕ್ಕಿದ್ರೆ ಐ ವಿಲ್ ಬಿ ದ ಫಸ್ಟ್ ಒನ್ ಟು ಗೋ ಸರ್ಚ್ ಆ್ಯಂಡ್ ಡೂ. ಅದು ಇಟ್ ವಿಲ್ ಹೆಲ್ಪ್ ಅಸ್ ಟು ಕಮ್ ಬ್ಯಾಕ್. ಫ್ರಸ್ಟ್ರೇಷನಿಂದ ಬಿಟ್ಬಿಟ್ಟು ಮತ್ತೆ ಹೊಸ್ದಾಗಿ ಸ್ಟಾರ್ಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಸಮ್ ಆಫ್ ದ ಕ್ವೆಶನ್ಸ್ ವರ್ ಆನ್ ಅಗೇನ್ ನನ್ನ ಇಂಜಿನಿಯರಿಂಗಲ್ಲಿ 5G ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಇಟ್ ವಿಲ್ ಬಿ ಆನ್ ಎವ್ರಿಥಿಂಗ್. ನಮ್ಮ ಬೇಸಿಕ್ ಸ್ಕೂಲಿಂಗಿಂದ ಹಿಡಿದು ನಮ್ಮ ಇಂಜಿನಿಯರಿಂಗ್ ಮೇಲೆ ಕ್ವೆಶನ್ಸ್ ಬರುತ್ತೆ. ಡ್ಯಾಫ್ ಅಂತ ಏನು ಕೊಟ್ಟಿರ್ತೀವಿ, ಆ ಡ್ಯಾಫಲ್ಲಿ ನಮ್ಮ ಹಾಬೀಸ್ ಹಾಕಿರ್ತೀವಿ, ಮತ್ತು ನಮ್ಮ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಹಾಕಿರ್ತೀವಿ. ನಾನು ನ್ಯಾಷನಲ್ ಅಡ್ವೆಂಚರಸ್ ಕ್ಯಾಂಪ್ ಪಚ್ಮರಿಲಿ ಅಟೆಂಡ್ ಮಾಡಿದ್ದೆ ಆ್ಯಸ್ ಅ ಪಾರ್ಟ್ ಆಫ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್. ಲಾಸ್ಟ್ ಇಯರ್ ಚೇರ್ಮನ್ ಸರ್ ಬಂದು ವಾಟ್ ಈಸ್ ನ್ಯಾಷನಲ್ ಅಡ್ವೆಂಚರಸ್ ಕ್ಯಾಂಪ್, ಅದರಲ್ಲಿ ನಾವು ಸಮ್ ಅಬ್ಸ್ಟಿಕಲ್ಸ್ ಇರುತ್ತೆ, ರಾಕ್ ಕ್ಲೈಂಬಿಂಗು, ರಾಕ್ ರಾಫ್ಲಿಂಗು ಮತ್ತು ಕಮಾಂಡೋ ಅಂತ ಏನೇನೋ, ಸ್ಕ್ರಾಲಿಂಗ್ ಅಂಡರ್ ದ ವೆಬ್ ಚಾಲೆಂಜಸ್. ಡೈಲಿ 15 ಡೇಸಲ್ಲಿ ಟ್ರೆಕ್ಕಿಂಗ್ ಇರುತ್ತೆ, ಕ್ಯಾಂಪ್ ಫೈರ್ ಇರುತ್ತೆ. ಸೊ ವಾಟ್ ಆ್ಯಂಡ್ ಆಲ್ ವಿ ಡಿಡ್ ಅದ್ರ ಬಗ್ಗೆನೇ ಕೇಳಿದ್ರು. ಸೊ ನಮ್ಮ ಜೆನ್ಯೂನಿಟಿ, ಒರಿಜಿನಲ್ ಆನ್ಸರ್ಸ್ ಇರುತ್ತಲ್ಲ, ದೇ ವಿಲ್ ಬಿ ಎಕ್ಸ್ಪೆಕ್ಟಿಂಗ್ ದಟ್. ದೇ ಜಸ್ಟ್ ವಾಂಟ್ ಟು ಚೆಕ್ ಅವರ್ ಪರ್ಸ್ನಾಲಿಟಿ, ನಾಟ್ ದ ನಾಲೆಜ್. ಇಷ್ಟು ತಿಳ್ಕೊಂಡೋಗಿ ಈಗ ನಂಗೆ ರೈಟ್ ಟು ಸರ್ವಿಸ್ ಅಂತ ಒಂದು ಕ್ವೆಶನ್ ಕೇಳಿದ್ರು. ಐ ಡಿಡ್ ನಾಟ್ ನೋ ಅಬೌಟ್ ರೈಟ್ ಟು ಸರ್ವಿಸ್. ಸಾರಿ ಮ್ಯಾಮ್, ಐ ಡಿಂಟ್ ನೋ ಅಂತ ಹೇಳಿದೆ. ಸೊ ಅವರೇ ಹಿಂಟ್ ಕೊಟ್ಟರು. ಸಿಟಿಸನ್ಸ್ ಚಾರ್ಟರ್ ಅಂದರೆ ಗೊತ್ತಾ? ದೆನ್ ಐ ಕುಡ್ ಬ್ರಿಂಗ್ ಸಿಟಿಸನ್ಸ್ ಚಾರ್ಟರ್ ಅಂತಂದರೆ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ದಟ್ ಹ್ಯಾಸ್ ಇಷ್ಟು ಟೈಮ್ಲಿ ಡೆಲಿವರಿ ಆಫ್ ಸರ್ವಿಸಸ್, ಇಷ್ಟು ಟೈಮಲ್ಲಿ ಇಷ್ಟು ಕಾಸ್ಟಲ್ಲಿ ನಿಮಗೆ ಸರ್ವಿಸಸ್ ಸಿಗುತ್ತೆ ಅಂತಿದ್ರೆ ಅದು ಮೋರ್ ಟ್ರಾನ್ಸ್ಪರೆಂಟ್. ಈಗ ಬ್ಯಾಂಕಿಂಗಲ್ಲಿ ನೋಡ್ತೀವಿ, ಆ ಬ್ಲೂ ಇದ್ರ ಮೇಲೆ ಹಾಕಿರ್ತಾರೆ, ಈ ಪರ್ಟಿಕ್ಯುಲರ್ ಸರ್ವಿಸು ಇಷ್ಟು ಕಾಸ್ಟ್ ಆಗುತ್ತೆ, ಇಷ್ಟು ಟೈಮಲ್ಲಿ ಸಿಗುತ್ತೆ ಅಂತ. ಆಮೇಲೆ ಕರ್ನಾಟಕದಲ್ಲಿ ಸಕಾಲ ಇನಿಷಿಯೇಟಿವ್ ಇದೆ, ಈ ಪರ್ಟಿಕ್ಯುಲರ್ ಸರ್ಟಿಫಿಕೇಟ್ ಇಷ್ಟು ಡೇಸಲ್ಲಿ ಇಷ್ಟು ಇವರಿಂದ ಸಿಗುತ್ತೆ ಅಂತಂದರೆ. ಸೊ ಐ ಕುಡ್ ಬ್ರಿಂಗ್ ಮೈ ಓನ್ ಸ್ಟೇಟ್ ಎಕ್ಸಾಂಪಲ್ಸ್. ಸೊ ಇಟ್ ವೆಂಟ್ ವೆಲ್. ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್ ಟು ಶೇರ್. ಇಟ್ಸ್ ಆಲ್ ಅಬೌಟ್ ಸೇಯಿಂಗ್ ಅಬೌಟ್ ಅವರ್ ಸೆಲ್ಸ್ ಓನ್ಲಿ. ನಾವೇನೇನು ಮಾಡಿದ್ವಿ, ನಾವೇನೇನು ಕಲ್ತಿದ್ದೀವಿ. ಇಟ್ ವಾಸ್ ವೆರಿ ಗುಡ್. ಸೊ ಬೇರೆ ಎಕ್ಸಾಮ್ಸ್ಗೆ ಟಿಲ್ ಡಿಗ್ರಿ ನಾವು ಹೇಗೆ ಪ್ರಿಪೇರ್ ಆಗ್ತೀವಿ, ಕೆಲವರೆಲ್ಲ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಲ್ಲ, ಯುದ್ಧ ಭೂಮಿಯಲ್ಲೇ ಶಸ್ತ್ರಾಭ್ಯಾಸ ಮಾಡೋರು ಬಹಳ ಮಂದಿ ಇದ್ದಾರೆ. ಹೆಂಗೋ ಅಳಗ್ ಬುಳಕಲ್ಲಿ ಪಾಸ್ ಆಗ್ತಾರೆ. ಆದರೆ ಇದಕ್ಕೆ ಆ ರೀತಿ ನಾವು ಇಮ್ಮೆಚ್ಯೂರ್ ಆಗಿ ಬಿಹೇವ್ ಮಾಡೋಕ್ಕಾಗಲ್ಲ ಸೋಷಿಯಲ್ ಸರ್ವಿಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ತೊಗೊಳ್ಳುವಾಗ. ಸೊ ಮಿನಿಮಮ್ ಮ್ಯಾಂಡೇಟ್ರಿ ಇಷ್ಟು ಅವರ್ಸ್ ಡೆಡಿಕೇಟ್ ಮಾಡಿ ಓದಲೇಬೇಕು, ಕನ್ಸಿಸ್ಟೆನ್ಸಿ ಅಂತ ಹೇಳಿದ್ರೆ ನೀವು ಆ್ಯಕ್ಚುಲಿ ಪರ್ಸ್ನಲಿ ಎಷ್ಟನೇ ವರ್ಷದಿಂದ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷದವರೆಗೂ ಕನ್ಸಿಸ್ಟೆನ್ಸಿಯಾಗಿ ಎಷ್ಟು ಅವರ್ಸ್ ಪರ್ ಡೇ ಡೆಡಿಕೇಟ್ ಮಾಡ್ತಿದ್ರಿ ಓದೋದಕ್ಕೆ? ನಾನು 17ನಲ್ಲಿ ಸ್ಟಾರ್ಟ್ ಮಾಡಿದಾಗ ಲೈಕ್ ಅವಾಗ ನಾನು ಎಕ್ಸಾಮ್ ತುಂಬ ಕಷ್ಟ, ತುಂಬ ಓದ್ತಿರ್ತಿದ್ದೆ. ಐ ವಾಸ್ ನಾಟ್ ಪ್ರಾಕ್ಟೀಸಿಂಗ್, ಟೆಸ್ಟ್ ಪ್ರಾಕ್ಟೀಸ್ ಮಾಡ್ತಿರ್ಲಿಲ್ಲ. ತುಂಬ NCERTs ಎಲ್ಲ ಕಂಪ್ಲೀಟ್ ಮಾಡೋದು, ಅದು ಓದು ಇದು ಓದು ಎಲ್ಲ ಲೈಕ್ ಓದ್ತಾನೆ ಇರ್ತಿದ್ದೆ. ಟೆಸ್ಟ್ ಪ್ರಾಕ್ಟೀಸ್ ಮಾಡ್ತಿರಲಿಲ್ಲ, ಎಕ್ಸಾಮಲ್ಲಿ ಟ್ರೈ ಮಾಡ್ತಿದ್ದೆ. ಐ ವಾಸ್ ನಾಟ್ ಗೆಟಿಂಗ್ ನನ್ನ ಮಿಸ್ಟೇಕ್ಸ್. ಐ ಕುಡ್ ಕಮ್ ಟು ನೋ, ಓಕೆ ಇದು ಮಿಸ್ಟೇಕ್ಸು. ಅವಾಗ ಸುಮಾರು 5 o'clock ಗೆದ್ರೆ ನೈಟ್ 12 o'clockವರೆಗೂ ಓದ್ತಿರ್ತಿದ್ದೆ. ಇಟ್ಸ್ ಆಲ್ಮೋಸ್ಟ್ ಲೈಕ್ 17 to 18 hours, ಬಟ್ ಇಟ್ ವಾಸ್ ನಾಟ್ ವರ್ಕಿಂಗ್. ಅಷ್ಟು ಪ್ರೊಡಕ್ಟಿವಿಟಿ ಇರಲಿಲ್ಲ. ಇಟ್ ಡಸ್ ನಾಟ್ ಮ್ಯಾಟರ್ ಹೌ ಮಚ್ ಅವರ್ಸ್ ವಿ ಪುಟ್ ಇನ್, ಎಷ್ಟು ಅವರ್ಸು ಪ್ರೊಡಕ್ಟಿವಾಗಿ ಯೂಸ್ ಮಾಡಿದ್ವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಸೊ ನಾನು ಡೆಲ್ಲಿಲಿದ್ದಾಗ ಓಕೆ ಐ ಡಿಡ್ ಎ ಮಿಸ್ಟೇಕ್. 17, 18 ಐ ಡಿಂಟ್ ಫೋಕಸ್ ಆನ್ ಪ್ರೊಡಕ್ಟಿವಿಟಿ. 19, 20 ಬಂದಾಗ ನನಗೆ ಇಲ್ಲಿ ಯೋಗ ಆಗಲಿ, ಅಲ್ಲಿ ನಾನು ಡೆಲ್ಲಿಲಿ ಯೋಗ ಎಲ್ಲಿ ಹೋಗಬೇಕು ಗೊತ್ತಿರಲಿಲ್ಲ. ನಾನೇ ಮಾಡ್ತಿದ್ದೆ, ಬಟ್ ನಾನು ಅಷ್ಟು ಪ್ರೊಡಕ್ಟಿವ್ ಅನ್ನಿಸ್ಲಿಲ್ಲ.
ಇಲ್ಲಿ ಬಂದಾದಮೇಲೆ ಓಕೆ ಐ ಹ್ಯಾಡ್ ಯೋಗ ಕ್ಲಾಸ್ಗೆ ಹೋಗ್ತಿದ್ದೆ, ಸ್ವಿಮ್ಮಿಂಗ್ ಬರ್ತಿದ್ದೆ ಇಲ್ಲಿ. ಸೊ ನಾನು ಟೈಮ್ ಟೇಬಲ್ ಹಾಕ್ತಿದ್ದೆ. ನಾನು ಇಲ್ಲಿ 12 ಅವರ್ಸೇ ಓದ್ತಿದ್ದು ಡೈಲಿ. ಮ್ಯಾಕ್ಸಿಮಮ್ ಟೈಮ್ ಟೇಬಲ್ ಹಾಕ್ತಿದ್ದೆ. ಮಾರ್ನಿಂಗ್ 5 to 6:30, ಇದಾದಮೇಲೆ 6:30 to 9:30, 3 hours ಆಫ್ ಸ್ಲಾಟ್. ಆ ಟೈಮಲ್ಲಿ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಓದಬೇಕು. ಆಮೇಲೆ ಶಾರ್ಟ್ ಬ್ರೇಕ್ ತೊಗೋತಿದ್ದೆ, ಟೀ ಬ್ರೇಕು, ಫ್ರೆಂಡ್ಸ್ ಜೊತೆ ಮಾತಾಡೋದಾಗಿರಲಿ, ಮೆಂಟರ್ಸ್ ಜೊತೆ ಮಾತಾಡೋದಾಗಿರಲಿ, ನಮ್ಮ ಲವ್ಡ್ ಒನ್ಸ್, ಬ್ರದರ್, ಫಾದರ್, ಅವರ ಮದರ್, ಅವ್ರ ಜೊತೆ ಒಂದು 5 ನಿಮಿಷ. ಸುಮ್ಮನೆ ಏನೇನೋ ಕಾಂಪ್ಲಿಕೇಟ್ ಮಾಡ್ಕೋಬಾರ್ದು. ಜಸ್ಟ್ ಟೇಕ್ ಅ ಬ್ರೇಕ್ 5-10 minutes, ದೆನ್ ಕಮ್ ಬ್ಯಾಕ್ ಎಗೇನ್ ನೆಕ್ಸ್ಟ್ 3 hours. ಸೊ ಇಟ್ 3 ಅವರ್ಸ್ದು 4 slot to 5 slot. ಎಕ್ಸಾಮ್ ಹತ್ರ ಬಂದಾಗ 5 slot 15 hours, ಇಲ್ಲ 12 hours. ಆ 3 ಅವರ್ಸಲ್ಲಿ ನಾನು ಏನು ಓದ್ತೀನಿ ಅದನ್ನು ರಿವಿಷನ್ ಕೂಡ ಮಾಡ್ತಿದ್ವಿ. ಮತ್ತು 5 o'clock ನಾನು ನನ್ನ ಫ್ರೆಂಡ್ ಬ್ಯಾಡ್ಮಿಂಟನ್ ಆಡ್ತಿದ್ವಿ. 5 to 5:30 ಐದರ್ ವಿ ಯೂಸ್ ಟು ಗೋ ಫಾರ್ ಎ ವಾಕ್. ಸೊ ಈ ಥರ ಶಾರ್ಟ್ ಬ್ರೇಕ್ಸ್ ಇರಬೇಕು. ಕಂಟಿನ್ಯೂಸ್ ಆಗಿ ಓದೋದು ವರ್ತಲ್ಲ. ವಾಟ್ ಐ ಹ್ಯಾವ್ ಡನ್ ಅ ಮಿಸ್ಟೇಕ್ ಆ್ಯಂಡ್ ಐ ಆಮ್ ಸೇಯಿಂಗ್ ಟು ಅದರ್ಸ್ ಆಲ್ಸೋ, ಡೋಂಟ್ ಥಿಂಕ್ ದ್ಯಾಟ್ ಇಟ್ ಇಸ್ ಅನ್ ಎಕ್ಸಾಮ್, ಇಟ್ ಇಸ್ ವೆರಿ ಡಿಫಿಕಲ್ಟ್, ವಿ ಹ್ಯಾವ್ ಟು ಸ್ಟಡಿ ಕಂಟಿನ್ಯೂಸ್ಲಿ. ನೋ, you have to take a break in between, be more productive, make sure that ನಾವು ಓದ್ತಿರೋದ್ರ ಮೇಲೆ ನಮಗೆ ಕಾನ್ಸಂಟ್ರೇಷನ್ ಇದೆಯಾ. ಕಾನ್ಸಂಟ್ರೇಷನ್ ಇಲ್ಲ ಅಂತಂದರೆ ಎದ್ದು ಹೊರಗಡೆ ಹೋಗ್ಬಿಡಬೇಕು. ವಿ ಹ್ಯಾವ್ ಟು ಟಾಕ್ ಟು ಸಮ್ ಪೀಪಲ್, ಕಮ್ ಬ್ಯಾಕ್, ರಿಫ್ರೆಶ್ ಆಗಿ ವಾಪಸ್ ಬಂದು ಕೂತ್ಕೊಂಡು ನೀವು ಮತ್ತೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಪೊಮೊಡೋರೋ ಟೆಕ್ನಿಕ್ ಅಂತ ಒಂದು ಬರುತ್ತೆ. 45 minutes ಮ್ಯಾಕ್ಸಿಮಮ್ ಬ್ರೈನ್ ಕಾನ್ಸಂಟ್ರೇಟ್. ಅದಕ್ಕೆ ನೋಡಿ ನಮ್ಮ ಸ್ಕೂಲ್ಸಲ್ಲೆಲ್ಲ 45 minutes ಮಾತ್ರ ಒಂದೊಂದು ಪೀರಿಯಡ್ ಇರ್ತಿತ್ತು ಸ್ಕೂಲಲ್ಲಿ. ಆಮೇಲೆ 5 minutes ಬ್ರೇಕ್ ತೊಗೊಳೋದು. ಸಾಂಗ್ ಯು ಲಿಸನ್, ಸ್ಪೆಷಲಿ ನಂಗೆ ಹೆಲ್ಪ್ ಆಗಿದ್ದು ಐ ಯೂಸ್ ಟು ಲಿಸನ್ ಕರ್ನಾಟಿಕ್ ಮ್ಯೂಸಿಕ್. ಈ 1 hour ಬ್ರೇಕ್. ಯಾರು ಫೇವ್ರೆಟ್ ಸಿಂಗರ್ ನಿಮಗೆ? ನಾನು ಎನ್ ರಮಣಿ ಅಂತ, ಓನ್ಲಿ ಫ್ಲೂಟ್. ಅವರು ಫ್ಲೂಟ್ ಅಷ್ಟೇ ಇದನ್ನ ಮಾಡ್ತಾರೆ, ಇನ್ಸ್ಟ್ರೂಮೆಂಟಲ್. ಸೊ ಕರ್ನಾಟಿಕ್ ವೈಲಿನ್ ಮತ್ತು ಫ್ಲೂಟು ಅದು ನಾನು ಹಾಕ್ಕೊಂಡಿದ್ರು ಕೂಡ ನಾನು ಓದ್ತಿರ್ತಿದ್ದೆ. ಈವನ್ ಲಿರಿಕ್ಸ್ ಇರ್ತಿರ್ಲಿಲ್ಲ ಅಲ್ವಾ. ಸೊ ದ್ಯಾಟ್ ಮ್ಯೂಸಿಕ್ ನಿಮ್ಗೆ ಓನ್ ಜಾನ್ರ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಓನ್ಲಿ that music will originate our mind. I studied actually ನಾನು 17-18 ವಾಪಸ್ ಬಂದಾದಮೇಲೆ ಐ ವಾಸ್ ನಾಟ್ ಏಬಲ್ ಟು ಫೋಕಸ್. ಇಷ್ಟು ಅಟೆಂಪ್ಟ್ ಆಯಿತು, ಏನು ಮಾಡೋದು, ನಾನು ಆಗ್ತೀನೋ ಇಲ್ವೋ ಅಂತೆಲ್ಲ. ಐ ಸ್ಟಾರ್ಟೆಡ್ ರೀಡಿಂಗ್ ಮೋರ್ APJ ಅಬ್ದುಲ್ ಕಲಾಂ ಬುಕ್ಸ್. ಇಗ್ನೈಟೆಡ್ ಮೈಂಡ್ಸ್ ಆಗಿರ್ಬೋದು, ಇಂಡಾಮಿಟಬಲ್ ಸ್ಪಿರಿಟ್ ಆಗಿರ್ಬೋದು, ಟಾರ್ಗೆಟ್ 3 billion ಆಗಿರ್ಬೋದು. somewhere in some motivational books I found Albert Einstein also used to listen to Carnatic music. He also used to play violin to increase his productivity. ಕಲಾಂ ಜಿ ಕೂಡ ರುದ್ರವೀಣೆ ನುಡಿಸೋರು. So I too actually in my school days and all, whenever that Carnatic music especially before the events and all, it used to play, my mind used to vibrate with that. So I also tried it, and whenever I used to feel like I'm not able to focus, I used to put that. Even in between the exams, I used to put that music, focus irrespective of the outside noise. I was able to focus back again. And there are many books that actually give us the directions. I used to read like top 10 qualities, 7 habits of highly effective people, 5 AM club, like how you set your first day of the hour. ಈಗ ನಾವು ಫಸ್ಟ್ ಅವರಲ್ಲಿ ನಾವೇನು ಮಾಡ್ತೀವಿ, ಇಟ್ ಸೆಟ್ಸ್ ಅ ಪಾತ್ ಫಾರ್ ನೆಕ್ಸ್ಟ್ ಹೋಲ್ 15-16 hours. ಬೆಟರ್ ಸ್ಲೀಪ್ ಆಗಿರ್ಬೋದು, ವಿ ಶುಡ್ ಈಟ್ ರೈಟ್. ಆ ಥರ ಒಂದು ಸ್ಮಾಲ್ ನಾವು ಲೈಫಲ್ಲಿ ಎಲ್ಲ ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕು. ನಾವು ಕೆಲವೊಂದ್ಸಲ ಏನು ಮಾಡ್ತೀವಿ, ಪ್ರಿಪ್ರೇಷನ್ ಅಂತ ನೀಟಾಗಿ ಊಟ ಮಾಡಲ್ಲ, ನೀಟಾಗಿ ನಿದ್ದೆ ಮಾಡಲ್ಲ. ಇಟ್ ಈಸ್ ಆಲ್ ಮ್ಯಾಟರ್ಸ್. ನಾನು ಲಾಸ್ಟ್ 2-3 years ಇಂದ ಫಸ್ಟ್ 2 years ಐ ಕುಡಿಂಟ್ ಈವನ್ ಮೇಕ್ ಇಟ್ ಅಂದರೆ ಇಟ್ಸ್ ಆಲ್ ಮೈ ಮಿಸ್ಟೇಕ್. ವೇರ್ ಐ ಕುಡಿಂಟ್ ಫೋಕಸ್ ಆನ್ ಮೈ ಬೆಟರ್ ಸ್ಲೀಪ್. ಇನ್ನೂ ಓದಬೇಕಂತೆ, ಎಕ್ಸಾಮ್ ಇದೆ, ಓದೋದು ಅಷ್ಟೇ. ಎಕ್ಸಾಮ್ ಎಷ್ಟು ಅವರ್ಸ್ ಮಲಗ್ತಿದ್ರಿ? 6 to 7 hours ಕಂಪಲ್ಸರಿ. ಇನ್ ದ ಸೆನ್ಸ್ ಸ್ಪೆಷಲಿ ಆ 1 year ಲಾಂಗ್ ಪೀರಿಯಡಲ್ಲಿ ಎಕ್ಸಾಮ್ ಹತ್ರ ಬಂದಾಗ ಐ ಯೂಸ್ ಟು ಸ್ಟಡಿ ಟಿಲ್ 12 o'clock 1 o'clock. ಈಗ ಮೇನ್ಸ್ ಎಕ್ಸಾಮ್ ಇದೆ December 15th ಇಂದ ಲಾಸ್ಟ್ 15-20 days ವಿ ಹ್ಯಾವ್ ಟು ಪುಷ್. ನನ್ನ ಮೈಂಡಲ್ಲಿ ಇರ್ತಿತ್ತು ಎಕ್ಸಾಮ್ ಮುಗ್ದಾದ್ಮೇಲೆ ಮನ್ಕೋಬೋದು. ನಾವು ಯು ಸ್ಟಡಿ. ಬಟ್ ಅದನ್ನು ನಾವು 6 months ಅದೇ ಮಾಡೋಕ್ಕಾಗಲ್ಲ. 6 monthsಲ್ಲಿ ನೀಟಾಗಿ 6 to 7 hours ನಿದ್ದೆ ಮಾಡಿದ್ರೆ ಬೆಳಗ್ಗೆ ಬೇಗ ಎದ್ದು ನೀಟಾಗಿ ಏನು ಅವರ್ಸ್ ಇದೆ ಅದನ್ನು ನೀಟಾಗಿ ಯುಟಿಲೈಸ್ ಮಾಡ್ಕೋಬೋದು. ಬಟ್ ಎಕ್ಸಾಮ್ ಮೂವ್ಮೆಂಟ್ ಬಂದಾಗ ಡಿಪೆಂಡ್ಸ್. ನಾನು ಜಾಸ್ತಿ ಯಾವಾಗ ಓದ್ತೀನಿ, ನಾನು ಗೋಯಿಂಗ್ ಔಟ್ ಆಫ್ ಮೈ ವೇ ಅಂತ ಹೇಳ್ತಾರಲ್ಲ, ವಾಟ್ ಎವರ್ ಇಟ್ ಟೇಕ್ಸ್ ವಿ ಹ್ಯಾವ್ ಟು ಡೂ. ಸೊ ಆ ಮೂಮೆಂಟಲ್ಲಿ ಐ ಯೂಸ್ ಟು ಸ್ಟಡಿ ಲೈಕ್ 18 hours 9 ಲೈಕ್ ಆ ಥರ ಓದ್ತಿದ್ದೆ. ಬಟ್ ಇನ್ನು ಇಷ್ಟು ಲಾಂಗ್ ಅವರಲ್ಲಿ ಅಷ್ಟೊಂದು ಟ್ರೈ ಮಾಡಬಾರ್ದು. Have some targets daily. Just be calm, be productive, make sure that you are reading whatever you are reading, understanding it. ಸುಮ್ಮನೆ ಓದಿದ್ರೆ ಆಗಲ್ಲ. ಲೈಕ್ ನಾನು ಅದನ್ನು 2 years ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿ ಐ ಆಮ್ ಸೇಯಿಂಗ್ ಟು ಎವ್ರಿ ಒನ್, ಹ್ಯಾವ್ ಸಮ್ ಪ್ರೊಡಕ್ಟಿವಿಟಿ ಟೈಮ್ ಟೇಬಲ್ ಫಾರ್ ಯು, ರೀಡ್ ಸಮ್ ಬುಕ್ಸ್.
ಇನ್ ಬಿಟ್ವೀನ್ ಟೇಕ್ ಸಮ್ ಬ್ರೇಕ್ಸ್, ಟಾಕ್ ಟು ಯುವರ್ ಪೀಪಲ್. ಇಟ್ ಡಸ್ ನಾಟ್ ಮೀನ್ ಈಗ ಮೂವಿಗೆಲ್ಲ ಹೋಗಿಲ್ಲ ಆ ಥರ ಎಲ್ಲ ಇಲ್ಲ. ಸಮ್ ಮೋಟಿವೇಶ್ನಲ್ ಮೂವಿ ಇದ್ದೇ ಇರುತ್ತೆ, ಅದನ್ನು ನೋಡಿ ಯು ಫೀಲ್ ರಿಜುವಿನೇಟೆಡ್, ಯು ಆಲ್ಸೋ ಫೀಲ್ ಮೋಟಿವೇಟೆಡ್, ಕಮ್ ಬ್ಯಾಕ್ ಅಗೇನ್, ಯು ಪ್ರಿಪೇರ್. ಸೊ ವಾಟ್ ಐ ಸಜೆಸ್ಟ್ ಇಸ್ ದಟ್. ಅಲ್ಲ ಕಲ್ಪ ಅವರೇ, ಯಾವಾಗಲೂ ಅನ್ನಿಸ್ಲಿಲ್ವಾ ಡಿಗ್ರಿ ಮುಗಿಸ್ಕೊಂಡು ಫ್ರೆಂಡ್ಸು ಕೈ ತುಂಬ ಸಂಬಳ ತೊಗೊಳ್ತಿದ್ದಾರೆ, ನನಗೂ ಆಪರ್ಚುನಿಟಿ ಬಂದಿತ್ತು, ವಿಪ್ರೋನಲ್ಲಿ ಕೆಲಸ ಸಿಕ್ಕಿತ್ತು, ಅದನ್ನು ಬಿಟ್ಬಿಟ್ಟು ನಾನು ಈ ಕಡೆ ಬಂದಿದ್ದೀನಿ, ಅವರಾಗಲೇ ಸೆಟ್ಲ್ ಆಗ್ತಿದ್ದಾರೆ, ಮದುವೆ ಆಯಿತು, ಮಕ್ಕಳಾಯಿತು, ನಿಮಗೆ ಒಂಥರ ಟೆನ್ಷನ್ನು ಪ್ರೆಷರ್ ಅನ್ನಿಸ್ತಾ ಇರಲಿಲ್ವಾ? ಯಾಕಂದರೆ ಇದು ನಿಮ್ಮೊಬ್ಬರ ಒಂದು ಆಸ್ಪಿರೆಂಟ್ ಕತೆ ಅಲ್ಲ, ಎಲ್ಲರೂ ಆಸ್ಪಿರೆಂಟ್ಸ್ ಯಾರು ಇರ್ತಾರೆ ಅವರೆಲ್ಲರಿಗೂ ಆ ಟೆನ್ಷನ್ ಆಗುತ್ತೆ. ಅವ್ರು ಫೋನ್ ಮಾಡಿ ಮದುವೆಗೆ ಕರೆದಾಗ ಅಥವಾ ಮಗು ಆಯಿತು ಬರ್ಡೇ ಪಾರ್ಟಿಗೆ ಬಾ ಅಂತ ಹೇಳಿದಾಗ ಒಂದು ರೀತಿಯ ಇರಿಟೇಷನ್ ಆಗುತ್ತೆ ಅಲ್ವಾ? ಎಲ್ಲರಿಗೂ ಆಗುತ್ತೆ. ಇಟ್ಸ್ ನಾಟ್ ಓನ್ಲಿ ಮೀ. ನನಗೂ ಲೈಕ್ ಐ ಕುಡ್ ವೆನ್ ಐ ಸಿ ಎಸ್ಪೆಷಲಿ ಫೇಸ್ಬುಕ್ ಅಥವಾ ಸ್ಟಾರ್ಟಿಂಗ್ 17-18 ನಾನು ಫೇಸ್ಬುಕ್ ಓಪನ್ ಮಾಡಿದಾಗ ಅನ್ನಿಸ್ತಿತ್ತು, ಬಟ್ ಐ ಅನ್ಇನ್ಸ್ಟಾಲ್ಡ್ ಫೇಸ್ಬುಕ್, ವಾಟ್ಸಪ್ ಐ ಅನ್ಇನ್ಸ್ಟಾಲ್ಡ್ ಇಟ್. ಓಕೆ, ವಿಚ್ ಎವರ್ ಇಸ್ ಲೈಕ್ ಡಿಸ್ಟ್ರಾಕ್ಷನ್ ಫಾರ್ ಮೀ, ವಾಟ್ ಎವರ್ ಐ ನೀಡ್ ಇಟ್ ರೈಟ್ ನೌ. ಅನಿಸಲ್ಲ ಅಂತ ನಾನು ಹೇಳಲ್ಲ, but if it is a distracting for you, please uninstall that. Please do not see that. And you will have a very good understanding friends that you say them, I am into different field, do not disturb. Even when my results came, one of my best friends, she called and she said, I have said to her that please do not call and do not call me for anything, I am so sorry, next 2-3 years until I clear I'll be little busy. But the day result came, we talked for 2 hours. Oh, so and sweet. She came and it was so like so there are friends who will understand you, so they will be there definitely on your journey, and once you make it, they will be coming back to you. So there are genuine friends, you will meet back them again. So don't worry about all other things, and especially if you have a strong why, irrespective of all distractions, ನಿಮಗೆ ಏನು ಮಾಡಬೇಕು, ನಿಮಗೆ ಸ್ಟ್ರಾಂಗ್ ವೈ ಅಂತ ಏನಿರುತ್ತೆ, ನೀವು ಯಾಕೆ ಈ ಫೀಲ್ಡಿಗೆ ಬಂದಿದ್ದೀರಾ ಅಂತ ನೀವು ಆ ಮೋಟಿವೇಶನ್ ನಾನು ದಿನ ನೆನೆಸ್ಕೊಂಡ್ರೆ, ಐ ನೋ ನನಗಿದೇ ಫೀಲ್ಡ್ ನನಗಿಷ್ಟ ಅಂತ ನಾನು ಬಂದಿದ್ದೀನಿ, ಅದನ್ನು ಕಂಪ್ಲೀಟ್ ಮಾಡ್ದಂಗೆ ಹೋದರೆ ದಟ್ ಇಟ್ ಸೆಲ್ಫ್ ಇಸ್ ಅ ಚಾಲೆಂಜಿಂಗ್. ಐ ಹ್ಯಾವ್ ಟೇಕನ್ ಅಪ್ ದ ಚಾಲೆಂಜ್. ನಾವು ಮಾಡಲೇಬೇಕು ಅಂತ ಬಂದಾಗ ಇಟ್ ಈಸ್ ಆಲ್ ಸ್ಮಾಲ್ ಥಿಂಗ್ಸ್, ಅದು ಮ್ಯಾಟರೇ ಆಗಲ್ಲ. ಅದು ಅನ್ಸಿದ್ರೂ ಪಕ್ಕಕ್ಕೆ ಸೈಡಿಗಿಟ್ಟು ವಿ ಹ್ಯಾವ್ ಟು ಗೋ ಆನ್, ಟಾಕ್ ಟು ಪೀಪಲ್. ಸ್ಪೆಷಲಿ ಒಬ್ಬರು ಇನ್ಸ್ಪೈರರ್ ಅಂತ ಇರ್ತಾರಲ್ಲ, ನಿನ್ನ ಕೈಲಾಗುತ್ತೆ ಅದೆಲ್ಲ ಬೇಡ, ನಿನಗಿನ್ನೂ ಬ್ರಾಡರ್ ವಿಷನ್ ಇದೆ. ನಮ್ಮ ಅಣ್ಣ ನನಗೆ ನೆನಪಿಸ್ತಿದ್ದು, ಅಣ್ಣ ಹಿಂಗೆ ಆಯಿತು, ಅಮ್ಮ ಹಿಂಗೆ ಹೇಳ್ತು ಅಂತ ಹೇಳಿದಾಗ, ಅವ್ರದ್ದು ಮದುವೆ ಆಯಿತು, ಇವ್ರದ್ದು ಮದುವೆ ಆಯಿತು ಅಂತ ಅಮ್ಮ ಹೇಳೋರು ಕೆಲವೊಂದ್ಸಲ. ತಾಯಿ ಮನ್ಸು ಯಾವಾಗಲೂ ಮಗಳು ಮದುವೆ ಆದರೆ ಸೆಟ್ಲ್ ಆಗಿಬಿಟ್ಲು ಅಂತ ಅರ್ಥ. ಸೊ ಅಣ್ಣಂಗೆ ಹೇಳ್ತಿರ್ತಿದ್ದೆ, ಅವ್ರಿಗೆ ಹೇಳು, ಆದರೆ ನಮ್ಮ ಅಣ್ಣ ನಾನು ಮ್ಯಾನೇಜ್ ಮಾಡ್ತೀನಿ, ನಾನು ಹೇಳ್ತೀನಿ, ನೀನು ಓದು, ಅವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ. ಹಿ ವಾಸ್ ಆಲ್ಸೋ ಮೋಟಿವೇಟರ್. ಸೊ ಫಾರ್ ಮೀ ಹಿ ಈಸ್ ಅ ವೆರಿ ಗ್ರೇಟ್ ಮೋಟಿವೇಶನಲ್ ಫೋರ್ಸ್ ಇನ್ ಯುವರ್ ಲೈಫ್ ಅನ್ಸುತ್ತೆ. ಡೆಫಿನೆಟ್ಲಿ. ಸೊ ವೆರಿ ನೈಸ್. ಆ್ಯಂಡ್ ನನಗೆ ಇನ್ನೊಂದು ಪ್ರಶ್ನೆ ಕಾಡ್ತಾ ಇದೆ. ಕರ್ನಾಟಕದ ಯಾವುದೋ ಕುಗ್ರಾಮದಲ್ಲಿ ಕೂತಿರೋವಂಥ ಒಬ್ಬಳು ಹೆಣ್ಮಗಳು ನಮ್ಮ ಕಾರ್ಯಕ್ರಮ ನೋಡ್ತಿದ್ದಾಳೆ. ಆಕೆಗೆ ಜನಬಲ ಇಲ್ಲ, ಧನಬಲ ಇಲ್ಲ, ಆದರೆ ಕನಸು ನೂರಾರಿದೆ. ನಾನು ಕೂಡ ಕೃಪಾಶ್ರೀ ಅವ್ರ ಥರ ಆಗಬಹುದಾ ಅನ್ನೋದಾದರೆ ಅಂತಹ ಹೆಣ್ಮಕ್ಳು ಖಂಡಿತ ಒಂದು ಸಿವಿಲ್ ಸರ್ವೆಂಟ್ ಆಗಬಹುದಾ? ಡೆಫಿನೆಟ್ಲಿ ಆಗ್ಬೋದು. ಯಾವುದೇ ಒಂದು ಮಗುಗೆ ಓದಬೇಕು ಅಂತ ಇದ್ದರೆ ಅವೇರ್ನೆಸ್ ಇರಲ್ಲ, ಸ್ಪೆಷಲಿ ಸ್ಕೂಲ್ಸ್ ಬಗ್ಗೆ. ನಿಮಗೆ ಓದೋಕ್ಕೆ ಎಷ್ಟೊಂದು ಗೌರ್ಮೆಂಟ್ ಸ್ಕೂಲ್ಸ್ ಇದೆ, ನವೋದಯ ಸ್ಕೂಲ್ಸ್ ಆಗಿರ್ಬೋದು, ಮುರಾರ್ಜಿ ಸ್ಕೂಲ್ಸ್ ಆಗಲಿ, ಕಿತ್ತೂರು ರಾಣಿ ಚೆನ್ನಮ್ಮ, ಸ್ಪೆಷಲಿ ವುಮೆನ್ ಗರ್ಲ್ ಚಿಲ್ಡ್ರನ್ಗೆ ಅಲ್ಲಿ ಅಡ್ಮಿಷನ್ಸ್ ಇರುತ್ತೆ. ಅಲ್ಲಿ ಹೋಗಿ ನಿಮಗೆ ಯಾವುದೇ ಫೈನಾನ್ಷಿಯಲ್ ಸಪೋರ್ಟ್ ಆಗಿರಲಿ, ಅದ್ರ ತೊಂದರೆ ಏನೂ ಇರಲ್ಲ, ಅದೆಲ್ಲ ಗೌರ್ಮೆಂಟ್ ಕೊಡುತ್ತೆ. ಎಷ್ಟೊಂದು NGOs ಇದೆ, ಆ ಅಪ್ರೋಚ್ ಅದು ಗೊತ್ತಿಲ್ಲ ಅಂತಂದ್ರೂ ಇವಾಗ ಈ ಪ್ರೋಗ್ರಾಮಿಂದ ಆದ್ರೂ ನಿಮಗೆ ನವೋದಯ ಬಗ್ಗೆ ಅವೇರ್ನೆಸ್ ಬಂದಿದೆ. ಅಪ್ಲಿಕೇಶನ್ ಹಾಕಿ, ಇಫ್ ಯು ಆರ್ ರಿಯಲಿ ವರ್ಕಿಂಗ್. ಎಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕು, ಯಾರನ್ನ ಕೇಳಬೇಕು? ಜವಾಹರ್ ನವೋದಯ ವಿದ್ಯಾಲಯ ತುಮಕೂರು ಗೊಲ್ಲಹಳ್ಳಿ ನಿಯರ್ ಬೈಯಲ್ಲಿದೆ, ಅವರು ಅಪ್ಲಿಕೇಶನ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಮತ್ತು ಅವಾಗ ಹಂಗಿತ್ತು, ಇವಾಗ ಆನ್ಲೈನಲ್ಲೇ ಇದೆ. ಒಂದು ಮೊಬೈಲಲ್ಲಿ ಜವಾಹರ್ ನವೋದಯ ವಿದ್ಯಾಲಯ ಅಪ್ಲಿಕೇಶನ್ಸ್ ಫಾರ್ ದ ಇಯರ್ ಆಫ್ 2022 ಅಪ್ಲೈ, ಆ ಥರ ಒಂದು ಇನ್ಫಾರ್ಮೇಷನ್ ನೀವು ಟೈಪ್ ಮಾಡಿದ್ರೆ ಗೂಗಲ್ ಸರ್ಚಲ್ಲಿ ಅಪ್ಲಿಕೇಶನ್ಸ್ ಕಾಲ್ ಆಗೋದು ಗೊತ್ತಾಗುತ್ತೆ. ಯಾರ ಮುಖಾಂತರನಾದರೂ ಆಗಲಿ, ಒಂದು ಕಂಪ್ಯೂಟರ್ ಸಿಸ್ಟಮ್ ಒಂದಿರುತ್ತೆ, ಅಥವಾ ಕಾಮನ್ ಸರ್ವಿಸ್ ಸೆಂಟರ್ಸ್ ಅಂತ ಗೌರ್ಮೆಂಟ್ದೇ ಇರುತ್ತೆ, ಅಲ್ಲಿಗೆ ಹೋಗಿ ಕೇಳಿ ಈ ಥರ ಅಪ್ಲೈ ಮಾಡಬೇಕು, ಯಾವಾಗ ಬರುತ್ತೆ ಏನು ಅಂತ. ಅದು ಅಪ್ಲೈ ಮಾಡಿ ನೀವು ಅದಕ್ಕೆ ಪ್ರಿಪೇರ್ ಆಗಿ ಬರೆದ್ರೆ 7 years ಆಫ್ ಸ್ಕೂಲಿಂಗ್
ಯಾವ ತೊಂದರೆ ಇಲ್ದಂಗೆ ನೀವು ಮುಗಿಸ್ತೀರಾ. ಅಲ್ಲಿ PU ಮುಗ್ದೋಗುತ್ತೆ ಅಲ್ಲಿಗೆ. ನೀವು PU ಬಂದಾದ ತಕ್ಷಣ ನಿಮ್ಮದೇ ಆದ ಅವೇರ್ನೆಸ್ ಬಂದ್ಬಿಟ್ಟಿರುತ್ತೆ. ಓಕೆ, ಯಾವ ಎಕ್ಸಾಮ್ಸ್ ತೊಗೊಂಡ್ರೆ ಏನು ಮಾಡ್ಬೋದು. ಈಗ ನನ್ನ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಸಿಕ್ತು. ಅಲ್ಲಿ ನನಗೆ ಹಾಸ್ಟೆಲ್ ತೊಂದರೆ ಇತ್ತು. ಅಲ್ಲಿ ಹಾಸ್ಟೆಲ್ ಇರಲಿಲ್ಲ ನಮ್ಮ ಕಾಲೇಜ್ ನಿಯರ್ ಬೈಯಲ್ಲೇ. ಅಲ್ಲಿಂದ ಒಂದು ಇನ್ಫಾರ್ಮೇಷನು, ಅಲ್ಲಿ ಈ ಥರ ಚುಂಚನಗಿರಿ ಹಾಸ್ಟೆಲ್ ಇದೆಯಂತೆ ಮಹಾಲಕ್ಷ್ಮಿ ಲೇಔಟಲ್ಲಿ, ಅಲ್ಲಿಂದ ಅಪ್ ಆ್ಯಂಡ್ ಡೌನ್ ಮಾಡ್ಬೋದು. ಸೊ ಅಲ್ಲಿ ಫ್ರೀ ಹಾಸ್ಟೆಲ್ ಇತ್ತು. ಬೇಸಿಕ್ ಫುಡ್ಗೆ 10,000 ಪೇ ಮಾಡಬೇಕಾಗಿತ್ತು. ಅಷ್ಟು ಕಾಸ್ಟ್ ಅನ್ನಿಸ್ಲಿಲ್ಲ. ಸೊ 4 ವರ್ಷ ನಾನು ಅಲ್ಲೇ ಇದ್ದೆ. ಸೊ ಈ ಥರ ಯಾರಾದರೂ ಆಗಲಿ ಹೆಲ್ಪ್ ಮಾಡೋಕ್ಕಿರ್ತಾರೆ. ಯು ಹ್ಯಾವ್ ಟು ಆಸ್ಕ್. ನಾವು ಯಾರಾದರೂ ಒಬ್ರನ್ನ ಕೇಳಬೇಕಷ್ಟೆ. ಎಷ್ಟೊಂದು ಮಠಗಳಿದೆ, ಮಠಗಳಲ್ಲಿ ಸ್ಕೂಲ್ ಶಿಕ್ಷಣಕ್ಕೆ ಅಂತಲೇ ಒತ್ತು ಕೊಟ್ಟು ಅವ್ರಿಗೆ ಅದರಲ್ಲಿ ನಾವು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದೀವಿ, ನಾವು ಓದಲೇಬೇಕು ಅಂತ ಇಷ್ಟ ಇದೆ ಅಂತ ಒಬ್ಬರು ಟೀಚರ್ ಹತ್ರ ನಾವು ಕೇಳ್ಕೊಂಡ್ರೆ ದೇ ವಿಲ್ ಬಿ ಸಂಬಡಿ ಟು ಹ್ಯಾಂಡ್ ಹೋಲ್ಡರ್ಸ್. ಮುಂದೆ ತರ್ತಾರೆ. ಅವ್ರ ಹೆಲ್ಪ್ ಮುಖಾಂತರನಾದರೂ ಆಗಿರಲಿ. ಈಗ ಕರ್ನಾಟಕದ ಎಕ್ಸಾಮ್ಸ್ ಇದೆ ಎಷ್ಟೊಂದು. ನಾನೀಗ ಡೆಲ್ಲಿಗೆ ಹೋಗಿ ಏನು ಕೊಟ್ಟೆ, ಕ್ಲಾಸಸ್ ಎಲ್ಲ ತೊಗೊಂಡೆ. ನಮ್ಮ ಕರ್ನಾಟಕ ಗೌರ್ಮೆಂಟಿಂದನೇ OBC ಇಂದ ಎಕ್ಸಾಮ್ ಹೋಗಿ ಕೊಟ್ಟಿದ್ದು. ಸೊ ಈ ಥರ ಎಷ್ಟೊಂದು ಆಪರ್ಚುನಿಟೀಸ್ ಇದೆ, ಬಟ್ ಅವೇರ್ನೆಸ್ ಇಲ್ಲ. ಸೊ ನನ್ನ ಪಾಸಿಬಿಲಿಟಿಲಿ ನಮಗೆ ನಮ್ಮ ನವೋದಯ ಸ್ಕೂಲ್ಸಿಂದ ನಮ್ಮ ಕೈಲಿ ಅಪ್ಲಿಕೇಶನ್ಸ್ ಕೊಟ್ಟು ಕಳ್ಸೋರು. ಅವಾಗ ಅಪ್ಲಿಕೇಶನ್ಸ್ ಇಲ್ದಿದ್ದಾಗ ನಾನು ಹೋಗಿ ಎಷ್ಟೊಂದು ಜನಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೆ. ಸ್ಕೂಲ್ಗಳೆಲ್ಲ ಕೇಳಿ ನವೋದಯ ಅಂತ ಒಂದು ಎಕ್ಸಾಮ್ ಇದೆ, ಆಮೇಲೆ ಯಾವುದಾದ್ರೂ ಹಾಸ್ಟೆಲ್ ಫೆಸಿಲಿಟೀಸ್ ಇದೆಯಾ, ಆ ಥರ ಎಲ್ಲ ಕೇಳಿ ತಿಳ್ಕೊಂಡು ಮಾಡ್ತಾ ಹೋದಾಗ ಡೆಫಿನೆಟ್ಲಿ ನಮಗೊಂದು ಆಪರ್ಚುನಿಟಿ ಸಿಗುತ್ತೆ. ಸೊ ಯಾರೂ ದುಡ್ಡಿಲ್ಲ ಅಂತ ನಮ್ಮ ಬಡ್ತನದಿಂದ ಅಂತ ಬ್ಯಾಕಪ್ ಆಗಬೇಡಿ, ನನಗಾಗಲ್ಲ ಅಂತ. ಯು ಆಸ್ಕ್ ಪೀಪಲ್, ಯು ಕಮ್ ಫಾರ್ವರ್ಡ್. ಸೊ ಡೆಫಿನೆಟ್ಲಿ ಸಮ್ ಆರ್ ದ ಅದರ್ ವೇ ಸಂಬಡಿ ವಿಲ್ ಹೆಲ್ಪ್ ಯು. ನನಗೆ ಯಾವಾಗೂ ತುಂಬ ಸ್ಟ್ರಾಂಗ್ ಆಗಿ ಅನಿಸುತ್ತೆ, ಬಡತನ ಅನ್ನೋದು ಶಾಪ ಅಲ್ಲ. ಏಳ್ಗೆಯನ್ನು ನಮ್ಮ ಸ್ವಯಂ ನಾವು ಏಳ್ಗೆ ಕಾಣಲಿಕ್ಕೆ ಭಗವಂತ ಕೊಟ್ಟಿರೋಂಥ ವರ. ಸೊ ಸ್ಟ್ರಗಲ್ ಮಾಡಿ ಮೇಲೆ ಬರಬಹುದು. ಸೊ ಬಡತನವನ್ನು ನಾವು ಬಡವ್ರ ಮನೇಲಿ ಹುಟ್ಟಿದ್ದೀವಿ ಅಂತ ಅಂದ್ಕೊಳ್ಬಾರ್ದು. ಅದರಿಂದ ಹೊರಗೆ ಬರೋದು ಹೇಗೆ ಅಂತ ಯಾವಾಗಲೂ ಯೋಚಿಸ್ಬೇಕು ಅಂತ. ತುಂಬ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀವಿ. ಸ್ವಲ್ಪ ಆ ಮೋಡಿಂದ ಬಂದು, ನಿಮಗೆ ವಿಶ್ವಾಮಿತ್ರ ಮತ್ತು ಮೇನಕೆದು ಕತೆ ಗೊತ್ತಲ್ವಾ? ವಿಶ್ವಾಮಿತ್ರ ತಪಸ್ ಮಾಡುವಾಗ ಅದನ್ನು ಭಂಗ ಮಾಡೋದಕ್ಕೆ ಮೇನಕೆ ಬರ್ತಾಳೆ. ನನಗೆ ಯಾವಾಗೂ ಆ ಕಾನ್ಸೆಪ್ಟು ಈಗಿನ ಸ್ಟೂಡೆಂಟ್ಸ್ ಮೇಲೆ ಅನಿಸುತ್ತೆ. ಆಸ್ಕ್ ಹೌ ಮೊಬೈಲ್. ಎಸ್, ಆ ತಪಸ್ ಮಾಡ್ತಾ ಕೂತಿರೋನು ನನಗೆ ಯಾವಾಗೂ ಸ್ಟೂಡೆಂಟ್ ಅನಿಸುತ್ತೆ. ಆ ಕೆಣಕೋದು ಯಾವಾಗಲೂ ಮೊಬೈಲ್, ಆ ಮೇನಕೆ ಥರ ಅಂತ ಅನಿಸುತ್ತೆ. ನಿಜಕ್ಕೂ ಬರೀ ಸಿವಿಲ್ ಸರ್ವೀಸ್ಗೆ ಪ್ರಿಪೇರ್ ಆಗ್ತಿರೋ ಅಂಥ ಸ್ಟೂಡೆಂಟ್ಸ್ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಸ್ಟೂಡೆಂಟ್ಸನ್ನು ಡಿಸ್ಟ್ರ್ಯಾಕ್ಟ್ ಮಾಡೋದು ಮೇನಕೆ ಅಂತ ಮೊಬೈಲ್. ಸೊ ಇದನ್ನು ಪಕ್ಕಕ್ಕಿಟ್ಟು ಹೇಗೆ ಕಾನ್ಸಂಟ್ರೇಟ್ ಮಾಡೋದು? ಪಾಪ ಈ ಮೊಬೈಲ್ ಅನ್ನೋ ಹಾವಳಿ ಬರೋದಕ್ಕಿಂತ ಮುಂಚೆ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ರು ಎಕ್ಸಾಮ್ಸ್ಗೆ, ಅವರಿಗೆ ಸ್ವಲ್ಪ ಓಕೆ ಈಸಿ ಇರ್ತಿರ್ಬೋದು. ಆದರೆ ಮೊಬೈಲು ತುಂಬ ಪ್ಲಸ್ಸೂ ಇದೆ, ಮೈನಸ್ಸು ಸ್ವಲ್ಪ ಜಾಸ್ತಿನೇ ಇದೆ. ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಸ್ಟೂಡೆಂಟ್ಸು? ಹ್ಯಾವ್ ಸಮ್ ಡಿಜಿಟಲ್ ಟೈಮ್ ಅಂತ ಇಡಿ. ಓಕೆ, ಡಿಜಿಟಲ್ ಟೈಮ್. ಹಾಂ, ಆ ಟೈಮ್ ಬಿಟ್ಬಿಟ್ಟು ಬೇರೆ ಟೈಮಲ್ಲಿ ಮೊಬೈಲ್ ಮುಟ್ಟಲ್ಲ. ನಾನು ಏನು ಮಾಡ್ತಿದ್ದೆ ಅಂತಂದರೆ, ನಾನು ಒಂದು ರೂಮಲ್ಲಿ ಕುತ್ಕೊಂಡು ಓದ್ತಿದ್ದೀನಿ ಅಂದರೆ ಇನ್ನೊಂದು ರೂಮಲ್ಲಿ ಮೊಬೈಲ್ ಇಟ್ಬಿಡ್ತಿದ್ದೆ, ಅಥವಾ ನನ್ನ ಫ್ರೆಂಡ್ಸ್ ಕೈಲಿ ಮೊಬೈಲ್ ಕೊಟ್ಬಿಡ್ತಿದ್ದೆ. ನಂದು ಈಗ ತುಂಬ ಸೀರಿಯಸ್ ಟಾಪಿಕ್, ಡಿಫಿಕಲ್ಟ್ ಇಟ್ ಈಸ್, ನಾನು ಇನ್ ಬಿಟ್ವೀನ್ ನೋಡಬಾರ್ದು, ಲಾಕ್ ಮಾಡಿಬಿಡ್ತಿದ್ದೆ. ಮೇಲ್ಗಡೆ ಕಬೋರ್ಡ್ ಇಟ್ಬಿಟ್ಟು ಲಾಕ್, ಐ ವೋಂಟ್ ಟಚ್. ಅದು ಎಲ್ಲ ಅಗೇನ್ ಸೆಲ್ಫ್ ಡಿಸಿಪ್ಲಿನ್. ನಾವು ಸರ್ವಿಸ್ಗೆ ಹೋದ್ಮೇಲೂ ನಮ್ಮ ಸೆಲ್ಫ್ ಡಿಸಿಪ್ಲಿನ್ ಇರುತ್ತೆ. ಸೆಲ್ಫ್ ಡಿಸಿಪ್ಲಿನ್ ಇರಲೇಬೇಕು, ಇಲ್ಲ ಅಂತಂದರೆ ಎಷ್ಟೊಂದು ಆಫೀಸರ್ಡ್ ಆಗಿಬಿಡುತ್ತೆ. ಸೊ ಈ ಟೈಮಲ್ಲಿ ಯು ಹ್ಯಾವ್ ಟು ಹ್ಯಾವ್ ದಟ್ ಸೆಲ್ಫ್ ಕಂಟ್ರೋಲ್ ಥ್ರೂ ಯೋಗ ಆರ್ ಥ್ರೂ ಮೆಡಿಟೇಷನ್. ಯು ಹ್ಯಾವ್ ಟು ಲರ್ನ್ ದಟ್. ನಾನು ಹೇಳಲ್ಲ ನನಗೆ ಮೊಬೈಲ್ ಡಿಸ್ಟ್ರಾಕ್ಷನ್ಸೇ ಇರಲಿಲ್ಲ ಅಂತ. ಐ ಆಲ್ಸೋ ಫೇಸ್ಡ್ ಇಟ್. ಐ ಹ್ಯಾವ್ ಟು ಓವರ್ಕಮ್. ನನಗೆ 1 ವರ್ಷ 2 ವರ್ಷ ಆಗ ಗೊತ್ತಾಗುತ್ತಲ್ವ, ವೇರ್ ಐ ಆಮ್ ವೇಸ್ಟಿಂಗ್ ಟೈಮ್. ನಿಮಗೆ ಎಲ್ಲಿ ನಿಮ್ಮ ಟೈಮ್ ವೇಸ್ಟ್ ಆಗ್ತಿದೆ, ಮೊಬೈಲ್. ಸೊ keep it away. I started using that button phone, a small Nokia phone. No ಅಂತ ಹೇಳಿದ್ರೆ ಆಂಡ್ರಾಯ್ಡ್ಗೆ, ಆಂಡ್ರಾಯ್ಡ್ ಫೋನ್ಸ್ ಬೇಡ ಅಂತ. ಸೊ 1 year I did it. ಬಟ್ ನಾನು ಮತ್ತೆ ಕ್ಲಾಸಸ್ ಎಲ್ಲ ಜಾಯ್ನ್ ಆದಾಗ ಅಲ್ಲಿ ಟೆಲಿಗ್ರಾಮ್ ಗ್ರೂಪ್ ಅಂತ, ಟೆಲಿಗ್ರಾಮ್ ಗ್ರೂಪಲ್ಲಿ ನಮಗೆಲ್ಲ ಇನ್ಫಾರ್ಮೇಷನ್ಸ್ ಬರೋದು. ಸೊ ಸಮಥಿಂಗ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅದನ್ನು ನೋಡೋ ಬದಲು ಟೆಲಿಗ್ರಾಮಲ್ಲಿ ಮೊಬೈಲ್ ಡಿಸ್ಟ್ರಾಕ್ಷನ್ಸ್ ಅಲ್ವಾ, 1 year ಓಕೆ. ಮೊಬೈಲ್ ಡಿಸ್ಟ್ರಾಕ್ಷನ್ಸ್ ಅಂದರೆ ಐ ವಿಲ್ ಯುಟಿಲೈಸ್ ಇನ್ ಎ ಪಾಸಿಟಿವ್ ಮ್ಯಾನರ್. ಸೊ ಆ ಮೊಬೈಲಲ್ಲೇ ಯೂಟ್ಯೂಬ್ ಚಾನಲ್ಸ್ ಇದೆ ಅಲ್ವಾ, ಅದರಲ್ಲಿ ಅನ್ವಾಂಟೆಡ್ ವಿಡಿಯೋಸ್ ನೋಡೋದಕ್ಕಿಂತ ನನಗೋನ್ ಹೆಲ್ಪ್ ಆಗೋಂಥ ವಿಡಿಯೋಸು, ಸಮಥಿಂಗ್ UN, ಸಮಥಿಂಗ್ PIB, ಸಮಥಿಂಗ್ ಗೌರ್ಮೆಂಟ್, ಸಮ್ ಸ್ಕೀಮ್ಸ್, ಇಟ್ ಈಸ್ ಆಲ್ಸೋ ಮೋಟಿವೇಟಿಂಗ್. ಅದು ನಮ್ಮ UPSC ಫೀಲ್ಡಿಗೆ ಬಂದಾಗ ನಿಮಗೆ ಇದೇ ಒಂದು
ಲೈಕ್ ಬ್ರೇಕ್ ಥರ ಅನಿಸ್ಬಿಡ್ಬೇಕು. ಸಮ್ ಸೀನರಿ ಯು ಆರ್ ಸೀಯಿಂಗ್. ನಾನು ಒಂದು ಟೂರಿಸಮ್ ಮಾಲ್ಡೀವ್ಸ್ ನೋಡ್ಬೇಕಾದ್ರೆ ಐ ವಾಸ್ ಲರ್ನಿಂಗ್ ಆಲ್ಸೋ, ಇನ್ ಅ ವೇ ಐ ವಾಸ್ ಮೇಕಿಂಗ್ ಮೈ ಮೈಂಡ್ ರಿಜುವಿನೇಷನ್ ಆಲ್ಸೋ. ಸಿ ಇಫ್ ಯು ಸಿ ಸಮಥಿಂಗ್ ಬ್ಯೂಟಿಫುಲ್ ಲೈಕ್ ಟೂರಿಸಮ್ ಸ್ಪಾಟ್ ಆಗಲಿ, PIB ಇಂದ ಒಂದು ಟೂರ್ ಲೈಕ್ ಇನ್ಕ್ರೆಡಿಬಲ್ ಇಂಡಿಯಾ ಕ್ಯಾಂಪೇನ್ ಬರುತ್ತೆ, ಅದರಲ್ಲಿ ಎಲ್ಲ ಟೂರಿಸಮ್ ಪ್ಲೇಸಸ್ಸು ತೋರಿಸ್ತಾರೆ. ಯು ಕ್ಯಾನ್ ಲರ್ನ್ ಬೈ ದಟ್ ಆ್ಯಕ್ಚುಲಿ. ಅಲ್ಲಿ ಯಾವ್ಯಾವ ಪ್ಲೇಸಸ್ ಎಲ್ಲೆಲ್ಲಿದೆ, ಇದು ಪರ್ಟಿಕ್ಯುಲರ್ ಮಾನ್ಯುಮೆಂಟ್, ಈಗ ಗ್ಲೋತಲ್ ಆಗಿರ್ಬೋದು ಗುಜರಾತಲ್ಲಿ, ಇಟ್ ವಾಸ್ ಅ ವರ್ಲ್ಡ್ ಹೆರಿಟೇಜ್ ಸೈಟ್, ಅದು ಲರ್ನಿಂಗ್ ಕೂಡ ಆಗಿರ್ಬೋದು. ಬಟ್ ಮೊಬೈಲಿಂದನೇ ತಾನೇ ನಾನು ಎಷ್ಟೊಂದು ಲಾಂಗ್ ಟರ್ಮ್ ಮೆಮೊರಿಲಿ ಇಟ್ಕೋಬೋದು. ಸೊ ಸಮಥಿಂಗ್ ಯು ಫೈಂಡ್ ಇನ್ ಲೈನ್ ವಿತ್ ದ UPSC ಫೀಲ್ಡ್ ಓನ್ಲಿ, ಅದನ್ನೇ ನೋಡಬೇಕು. ನೋಡಿದ್ರೂ ಮೊಬೈಲ್ ತೆಗ್ದು ಯೂಟ್ಯೂಬ್ ನೋಡಬೇಕಾದ್ರೂ ಅದು ನನ್ನ ಪ್ರಿಪ್ರೇಷನ್ಗೆ ಹೆಲ್ಪ್ ಆಗ್ತಿದೆಯಾ ಅಂತ ಒಂದು ಕಾನ್ಸೆಪ್ಟ್ ತಲೆಯಲ್ಲಿ ಬಂದ್ಬಿಡ್ಬೇಕು. ಹೆಲ್ಪ್ ಆಗ್ತಿಲ್ಲ, ಪ್ಲೀಸ್ ಹ್ಯಾವ್ ದಟ್ ಸೆಲ್ಫ್ ಕಂಟ್ರೋಲ್, ಡಿಲೀಟ್ ಇಟ್, ಕ್ಲೋಸ್ ಇಟ್, ಗೋ ಸಮಥಿಂಗ್ ದಟ್ ಈಸ್ ರಿಲೆವೆಂಟ್ ಟು UPSC. ಅದು ಸಮ್ವೇರ್ ನೀವು ಎಲ್ಲೋ ಓದಿರ್ತೀರಾ, ಪ್ರಿಲಿಮ್ಸಲ್ಲಿ ಅದೇ ಕ್ವೆಶನ್ ಬಂದುಬಿಡುತ್ತೆ, ಯು ವಿಲ್ ಬಿ ವೆರಿ ಹ್ಯಾಪಿ ಅಲ್ವಾ ಅದೇ ಓದಿದಾಗ. ಸೊ ಟೆಲಿಗ್ರಾಮನ್ನು ನಾನು ತುಂಬ ಯೂಸ್ ಮಾಡ್ತಿದ್ದೆ. ಟೆಲಿಗ್ರಾಮಲ್ಲಿ ಎಷ್ಟೊಂದು ಗ್ರೂಪ್ಸಿಗೆ ಜಾಯ್ನ್ ಆಗಿರ್ತದೆ. ಅದರಲ್ಲಿ ಈಗ ಫೇಸ್ಬುಕ್ಕಲ್ಲಿ ಹೆಂಗೆ ಸ್ಕ್ರಾಲ್ ಮಾಡ್ತೀರಾ ಅನ್ವಾಂಟೆಡ್, ನಿಮ್ಗೆ ಅದು UPSC ಪ್ರಿಪ್ರೇಷನ್ಸ್ಗೆ ಹೆಲ್ಪ್ ಇಲ್ಲ. ಐ ಯೂಸ್ ಟು ಸ್ಕ್ರಾಲ್ ಥ್ರೂ ಟೆಲಿಗ್ರಾಮ್ ಎವ್ರಿ ಫೋಟೋ. ಓಕೆ ಸಮಥಿಂಗ್ ಓದೋ ಆಪರ್ಚುನಿಟೀಸ್, ತಿಳ್ಕೊಳೋ ಆಪರ್ಚುನಿಟೀಸ್ ಬಂದಾಗ ಓಕೆ ಇದು ಐ ಕುಡ್ ಅಂಡರ್ಸ್ಟ್ಯಾಂಡ್. ಸೊ 1 year ಸೇ ನೋ ಟು ಮೊಬೈಲ್ ಅಂತ ಮಾಡಿದೆ. ಆ 1 year ಐ ಯುಟಿಲೈಸ್ ಇನ್ ಎ ಪಾಸಿಟಿವ್ ಮ್ಯಾನರ್. ಆ ಮೊಬೈಲ್ ಇದೆ ಬಟ್ ಅದಕ್ಕೆ ಅಂತ ಸ್ಪೆಸಿಫಿಕ್ ಟೈಮ್. ಇವಾಗ ನಾನು ಬ್ಯಾಡ್ಮಿಂಟನ್ ಆಡಿ ಬಂದಾದಮೇಲೆ 15 to 20 minutes ಮೊಬೈಲ್ ನೋಡ್ತಿದ್ದೆ. ಓಕೆ ಸಮಥಿಂಗ್, ಬಟ್ ಅದು ನನಗೆ ಯೂಸ್ ಆಗಬೇಕು. ಸೊ ಹ್ಯಾವ್ ದಟ್ ಸೆಲ್ಫ್ ಕಂಟ್ರೋಲ್. ಇಫ್ ಯು ಆರ್ ಸಮಥಿಂಗ್ ದಟ್ ಈಸ್ ನಾಟ್ ಹೆಲ್ಪ್ಫುಲ್ ಫಾರ್ UPSC ಪ್ರಿಪ್ರೇಷನ್, ಪ್ಲೀಸ್ ಡು ನಾಟ್ ವಾಚ್ ಇಟ್. ಹ್ಯಾವ್ ದಟ್ ಸೆಲ್ಫ್ ಕಂಟ್ರೋಲ್. ದಿಸ್ ಇಸ್ ವಾಟ್ ಐ ವಾಂಟ್ ಟು ಸೇ. ಎಂಟರ್ಟೈನ್ಮೆಂಟ್ ಕೊಡೋದು ಎಜುಕೇಟಿವ್ ಆಗಿದ್ದರೆ ಅದನ್ನು ಮಾತ್ರ ನೋಡಿ. ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗಬೇಕು ಅಂಥದ್ದು ಮಾತ್ರ ವಿಡಿಯೋಸ್ ನೋಡ್ತಾ ಇದ್ದಿದ್ದು. ಸೊ ಆ ಡೆಡಿಕೇಶನ್ ಇರಬೇಕು, ಮತ್ತು ಸೆಲ್ಫ್ ಕಂಟ್ರೋಲ್ ಇದ್ದಾಗ ಮಾತ್ರ ವಿ ಕ್ಯಾನ್ ಅಚೀವ್ ಸಮಥಿಂಗ್. ಆ್ಯಂಡ್ ಯು ಹ್ಯಾವ್ ಅಚೀವ್ಡ್ ಅ ಗ್ರೇಟ್ ಥಿಂಗ್. ಇಷ್ಟು ವರ್ಷ ನಿಮ್ಮನ್ನು ನೀವು ಒಂದು ರೀತಿ ನಾನ್ ಸೋಷಿಯಲ್ ಬೀಯಿಂಗ್ ಮಾಡ್ಕೊಂಡು ಬಿಟ್ಟಿದ್ರಿ. ಈಗ ಎಲ್ಲ ಓಪನ್ ಆಗಿದೆ. ಏನೆಲ್ಲ ಚೇಂಜ್ ಆಗಿದೆ ಜೀವನದಲ್ಲಿ? Nothing actually major. I have got a rank. Now it starts. Now it's the beginning. It's been a hard work and struggle that paid off. Every time most of my friends said that hard work never fails. We have learned from you. We are definitely going to do that. So adondu I am on that side till now. So aspirant field alli struggling like a student, like with my all struggling as a student, anything tumba like I used to feel ups and downs along with that. But now something achieved, something I am this part of the rankers, like toppers, whatever it is. I feel so like happiness. Sometimes I feel proud about myself that could I be able to, still it's like a dream come true. I am cherishing those days and my parents are happy. And especially there is a change in my parents, especially I could say, and they are like relieved, and it's a big relief also that yeah, I came out of that student life. Something I wanted to go back to the student life again. I thought I could join as some engineer something, but I didn't take that path. Again I fall back to the student life. But now it's a great feeling. I could cross that and come back to this side. Again I feel still a learner I am. Again we have to go for the training. It will be again like a school where I have to learn, but in a new different field, new different area, with some of the good positives around us. So it feels very great, and I could see a lot of changes in my parents' happiness. It's really awesome feeling. ನಿಮ್ಮ ಸರ್ವಿಸ್ ಮಾಡೋದಕ್ಕೆ ಯಾವ ಸ್ಟೇಟ್ ಆಪ್ಟ್ ಮಾಡಿದ್ದೀರಾ? ಆಬ್ವಿಯಸ್ಲಿ ಕರ್ನಾಟಕದ ಜೊತೆಗೆ. First is my Karnataka, my state, and then Maharashtra, then Rajasthan, then Uttar Pradesh. So there is a list zonal wise. So depending on my ranking and the vacancies within the Karnataka, it will be allocated. I do not know. Wherever in India, I am happy to go there. ಲವ್ಲಿ. ತುಂಬ ಜನ ನರ್ವಸ್ ಆಗಿಬಿಡ್ತಾರೆ ಡೈರೆಕ್ಟ್ ಇಂಟರ್ವ್ಯೂ ಹೋದಾಗ ಅನ್ನೋ ಕಾರಣಕ್ಕೆ ಭಾಳಷ್ಟು ಇನ್ಸ್ಟಿಟ್ಯೂಷನ್ಸು ಇಲ್ಲಿ ಬ್ಯಾಂಗ್ಳೂರ್ನಲ್ಲಿ ಅಥವಾ ಆಲ್ ಓವರ್ ಗ್ಲೋಬ್ ಇದು ಮಾಕ್ ಇಂಟರ್ವ್ಯೂಸ್ ಕೊಡ್ತಾರೆ. ಸೊ ನಿಮ್ಮ ಮಾಕ್ ಇಂಟರ್ವ್ಯೂ ಎಲ್ಲಾಯಿತು ಮತ್ತು ಅದರ ಎಕ್ಸ್ಪೀರಿಯನ್ಸ್ ಹೇಗೆ? ನಾನು ಸುಮಾರು ಕಡೆ ಮಾಕ್ ಇಂಟರ್ವ್ಯೂಸ್ ತೊಗೊಂಡಿದ್ದೀನಿ. ಅದರಲ್ಲಿ ಅನಲಾಗ್ IAS ಅಲ್ಲಿ ಕೂಡ ತೊಗೊಂಡಿದ್ದೆ. ಸೊ 5 members ಪ್ಯಾನಲ್ ಮೆಂಬರ್ಸ್ ಇದ್ದರು. ದೇ ಆಸ್ಡ್ ಡೈವರ್ಸ್ ಸಬ್ಜೆಕ್ಟ್ಸ್ ಮೇಲಿತ್ತು. ಈಗ ನಾನು ಹೇಳ್ದಂಗೆ ಸ್ಕೂಲ್ ಬೇಸ್ಡ್ ಕ್ವೆಶನ್ಸ್ ಬಂದಿತ್ತು, ಮತ್ತು ಇಂಜಿನಿಯರಿಂಗ್ ಡಿಗ್ರಿ ಮೇಲೆ ಕ್ವೆಶನ್ಸ್ ಬಂದಿತ್ತು, ನನ್ನ ಹಾಬೀಸ್ ಮೇಲೆ. ಸೊ ದೇ ಮೇಡ್ ಮೀ, ನಾನು ಕೆಲವೊಂದು ಕ್ವೆಶನ್ಸ್ ನೀಟಾಗಿ ಆನ್ಸರ್ ಮಾಡೋಕ್ಕಾಗಿರಲಿಲ್ಲ. ಸೊ ದೇ ಮೇಡ್ ಮೀ ಓಕೆ, ಯು ಶುಡ್ ಡೂ ಆನ್ ದಿಸ್, ಯು ಶುಡ್ ವರ್ಕ್ ಆನ್ ದಿಸ್.
ಕರೆಂಟ್ ಅಫೇರ್ಸ್ ಕ್ವೆಶನ್ಸ್ ಎಲ್ಲ ಆಗಿರ್ಬೋದು, ಸಮ್ ಸಿಚುಯೇಷನಲ್ ಕ್ವೆಶನ್ಸ್ ಅದು ಕೂಡ. ಸೊ ಎವ್ರಿ ಒನ್ ಹ್ಯಾಸ್ ಟೇಕನ್ ಕೇರ್ ಆಫ್ ಇಟ್ ಆ್ಯಂಡ್ ಇಟ್ ವಾಸ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಇಟ್ ಹೆಲ್ಪ್ ಮೀ ಟು ಫ್ರೇಮ್ ದ ಕ್ವೆಶನ್ಸ್. ನನ್ನ ರಿಯಲ್ ಇಂಟರ್ವ್ಯೂ ಅಲ್ಲಿ ಯಾವ ಥರ ಕ್ವೆಶನ್ಸ್ ಬರ್ಬೋದು ಅಂತ ಒಂದು ಐ ಗಾಟ್ ಎನ್ ಐಡಿಯಾ ಆ್ಯಂಡ್ ಅಗೇನ್ ಐ ಪ್ರಾಕ್ಟೀಸ್ಡ್ ಆ್ಯಂಡ್ ಐ ಆಮ್ ಥ್ಯಾಂಕ್ಫುಲ್ ಫಾರ್ Analog IAS. ಈ ಸಿವಿಲ್ ಸರ್ವಿಸ್ ಫೀಲ್ಡ್ನಲ್ಲಿ ವೆನ್ ಯು ವರ್ ಅನ್ ಆಸ್ಪಿರೆಂಟ್, ಯಾರು ನಿಮಗೆ ರೋಲ್ ಮಾಡೆಲು, ನಾನು ಇವ್ರ ಥರ ಆಗಬೇಕು ಅಂತ ನಿಮ್ಗೆ ಅನ್ಸಿದ್ದು ಯಾರನ್ನಾದ್ರೂ ನೋಡಿ ಅನ್ಸಿದ್ದಿದೆಯಾ? ಡೆಫಿನೆಟ್ಲಿ ನಾನು ಸ್ಟಾರ್ಟ್ ಮಾಡಿದಾಗ ಟಾಪರ್ ಬಂದು ಒಬ್ಬರು ಗರ್ಲ್ ಇದ್ದರು. ಅವ್ರನ್ನ ನೋಡಿದಾಗ ಅಲ್ಲಿ ಏಜಸ್ ಅಲ್ಲೇ ಮಾಡಿದ್ದಾರೆ. ನಮ್ಮ ತಂದೆ ಕೂಡ ಇನ್ಸ್ಪೈರ್ಡ್ ಆಗಿ ನೀನು ಕೂಡ ಮಾಡ್ಬೋದು, ಒಂದು ಹುಡುಗಿ ಟಾಪರ್ ಆಗಿದ್ದಾಳಂತೆ, ಅದು ಕಷ್ಟ ಏನಿಲ್ಲ ಅಂತ ಹೇಳಿದ್ರು. ಮತ್ತು 2017 ಎಗೈನ್ ನಮ್ಮ ಸ್ಟೇಟಿಂದನೇ ನಂದಿನಿ KR ಅವರಾದರು. ಸೊ ವಿ ಆರ್ ವೆರಿ ಹ್ಯಾಪಿ. ಅವರು ಕೂಡ ಸೇಮ್ ಎಷ್ಟೊಂದು ಡಿಫಿಕಲ್ಟೀಸ್ನ ಚಾಲೆಂಜಸ್ನ ಫೇಸ್ ಮಾಡಿ ಬಂದಾಗ ನಮ್ಮ ತಂದೆ ತಾಯಿ ಕೂಡ ನೋಡು ಅವರು ನಮ್ಮ ಸ್ಟೇಟಿಂದ ಬಂದು ಮಾಡಿದ್ದಾರೆ, ಬರೀ ನಾರ್ತ್ ಕಡೆಯಿಂದ ಅಷ್ಟೇ ಅಲ್ಲ, ನೀನು ಕೂಡ ಮಾಡ್ಬೋದು, ನೀನು ಸೇಮ್ ಇಂಜಿನಿಯರಿಂಗೇ ಮಾಡಿದ್ಯಾ. ಸೊ ದೇರ್ ವರ್ ಲೈಕ್ ಎಷ್ಟೊಂದು ಟಾಪರ್ಸ್ನ ನೋಡಿ ನಾನು ಮೋಟಿವೇಟ್ ಆಗಿದೆ. ಇಟ್ಸ್ ಡೆಫಿನೆಟ್ಲಿ. ಸೊ ಐ ಆಮ್ ನೌ ಅಮಾಂಗ್ ದೆಮ್, ಮೀನ್ಸ್ ಇಟ್ ಫೀಲ್ಸ್ ವೆರಿ ಗ್ರೇಟ್, ಲೈಕ್ ಹ್ಯಾಪಿ. ಸೋ ನೈಸ್. ನಾನು ನೋಡಿದ ಪ್ರಕಾರ ನಮ್ಮ ಬೆಂಗಳೂರಿಗೆ ಅತಿ ಹೆಚ್ಚು ಜನ ನಾರ್ತ್ ಕರ್ನಾಟಕದವ್ರು ಬರ್ತಾರೆ UPSC ಪ್ರಿಪ್ರೇಷನ್ಸ್ಗಾಗಿ. ಆದರೆ ಸಿಟಿಯವರು ಮತ್ತು ಬೇರೆ ಕಡೆ ಜನ ಅಷ್ಟೊಂದು ಗಮನ ಕೊಡೋದಿಲ್ಲ. ಅಂಥವ್ರಿಗೆ ಏನು ಕಿವಿ ಮಾತು ಹೇಳ್ತೀರಾ? ಯಾಕಂದರೆ ಡಿಗ್ರಿ ಮುಗಿತಾ ಕೆಲ್ಸಕ್ಕೆ ಹೋಗೋಣ, ಯಾಕೆ ಬೇಕು ಟೆನ್ಷನ್ನು ಅನ್ನೋ ಫೀಲು. ಬಟ್ ಈ ಒಂದು ಖುಷಿ ಅವ್ರಿಗೆ ಸಿಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ನಾನು ಭಾವಿಸ್ತೇನೆ. ಅವ್ರಿಗೊಂದು ಪುಟ್ಟ ಕಿವಿ ಮಾತಂದರೆ ಏನು ಹೇಳ್ತೀರಾ? ಯಾವುದೇ ಫೀಲ್ಡಲ್ಲಾಗಲಿ ನಾವು ಅಚೀವ್ ಮಾಡ್ಬೋದು. ಸೊ ನಿಮಗೆ ಸೋಷಿಯಲ್ ಸರ್ವಿಸ್ ಅಥವಾ ಸಿವಿಲ್ ಸರ್ವೆಂಟ್ಸ್ ಆಗಿ ಸಮಥಿಂಗ್ ದ್ಯಾಟ್ ಯು ಕ್ಯಾನ್ ಬ್ರಿಂಗ್ ಚೇಂಜಸ್ ಅಟ್ ದ ಗ್ರಾಸ್ ರೂಟ್ ಲೆವೆಲ್. And if you want to see our country like to be with a more transparent or something, you want to give back to the society, this is a definitely very good field. And anyone who is aspiring to be, anyone can do it. Have some thought. ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತಂದರೆ ನನಗೂ ಕೂಡ ಅವೇರ್ನೆಸ್ ಇರಲಿಲ್ಲ. ಫೈನಲ್ ಇಯರ್ ಇಂಜಿನಿಯರಿಂಗ್ ಬಂದಾಗಲೇ ನಾನು ಬ್ಯಾಂಗ್ಳೂರಲ್ಲಿ ಎಲ್ಲಾದರೂ ನಾನು ಇಲ್ಲಿ ಕಲಿಬೋದಾ ಅಂತಂದಾಗ ಇಲ್ಲಿ ಯಾವುದೂ ಲೈಕ್ ನನಗೆ ಆಪ್ಟಾಗಿ ಕೋಚಿಂಗ್ ಆಗಲಿ ಕ್ಲಾಸಸ್ ಆಗಲಿ ಸಿಗದಿದ್ದಾಗ ನಾನು ಡೆಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ. ಆ ಥರ ಇಲ್ಲ. ಇವಾಗ ನೀವು ಬೆಂಗಳೂರಲ್ಲಿ ಇದ್ದು ಕೂಡ ಮಾಡ್ಬೋದು. ಎಷ್ಟೊಂದು ಕ್ಲಾಸಸ್ ಇದೆ, ಗೈಡೆನ್ಸ್ ಕೊಡೋಕ್ಕೆ ಎಷ್ಟೊಂದು ಮೆಂಟರ್ಸ್ ಇದ್ದಾರೆ. ಸೊ ಒಂದು ಆಸ್ಪಿರೇಷನ್ಸ್ ನಿಮ್ಮಲ್ಲಿ ಇಫ್ ಯು ಹ್ಯಾವ್ ದಟ್ ಸೀಡ್ ಇನ್ ಯುವರ್ ಥಾಟ್ ದಟ್ ಇನ್ ಯುವರ್ ಮೈಂಡ್, ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಮೇಕ್ ಇಟ್ ಆ್ಯಂಡ್ ಡೂ ಟೇಕ್ ಹೆಲ್ಪ್ ಆಫ್ ಮೆನಿ ಪೀಪಲ್. ದೇರ್ ಆಲ್ರೆಡಿ ದೇರ್. ಇವಾಗ ಆ ಥರ ಇಲ್ಲ. ಬೆಂಗಳೂರಲ್ಲೂ ಕೂಡ ಎಷ್ಟೊಂದು ಕೋಚಿಂಗ್ ಕ್ಲಾಸಸ್ ಬಂದಿದೆ. ಡೆಲ್ಲಿಗೆ ಹೋಗ್ತಿದ್ರು ಮುಂಚೆ ಎಲ್ಲ, ಈಗ ಬ್ಯಾಂಗ್ಳೂರ್ನಲ್ಲಿ ಎಷ್ಟೊಂದು ಕೋಚಿಂಗ್ ಸೆಂಟರ್ಸ್ ಇದೆ. ದಟ್ಸ್ ರಿಯಲಿ ನೈಸ್. ಆಮೇಲೆ ಆನ್ಲೈನ್ ಕೂಡ ಇದೆ. ಆನ್ಲೈನಲ್ಲಿ ಕೂಡ ನಾವು ಈಗ ಮೋಸ್ಟ್ ಕೋವಿಡ್ ಟೈಮ್ಸಲ್ಲಿ ಮೆಜಾರಿಟಿ ಆಫ್ ದ ಕ್ಲಾಸಸ್ ಹ್ಯಾವ್ ಕಮ್ ಆನ್ಲೈನ್. ಸೊ ಯು ಕ್ಯಾನ್ ಟೇಕ್ ಆನ್ಲೈನ್ ಆಲ್ಸೋ, ಡೂ ಪ್ರಾಕ್ಟೀಸ್. ಒನ್ ಸೆಲ್ಫ್ ಡಿಸಿಪ್ಲಿನ್ ಡೆಡಿಕೇಶನ್ ಇದ್ದರೆ ಯಾರು ಬೇಕಾದರೂ ಮಾಡ್ಬೋದು. ಯು ಮೇಕ್ ಯುವರ್ ಮೈಂಡ್ ಟು ಗೆಟ್ ದ್ಯಾಟ್ ಓಕೆ ಐ ವಾಂಟ್ ಟು ಬಿ ಹಿಯರ್, ಡೆಫಿನೆಟ್ಲಿ ಯು ಕ್ಯಾನ್ ಮೇಕ್ ಇಟ್. ಸೊ ಈ ಎಕ್ಸಾಮಿಗೆ ಪ್ರಿಪೇರ್ ಆದ್ವಿ, ನನಗೆ ಇಲ್ಲಿ ಕ್ರ್ಯಾಕ್ ಮಾಡೋಕ್ಕಾಗಲಿಲ್ಲ, ಮತ್ತೆ ಬೇರೆ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಈ ಪ್ರಿಪ್ರೇಷನ್ ಹೆಲ್ಪ್ ಆಗುತ್ತಾ? ತುಂಬ ಹೆಲ್ಪ್ ಆಗುತ್ತೆ. ಇದರಲ್ಲಿ ನಾವು ಎಲ್ಲದನ್ನು ತಿಳ್ಕೊತೀವಿ. ನಮ್ಮ ಸ್ಟೇಟ್ ಆಗಲಿ ಬೇರೆ ಸ್ಟೇಟ್ ಆಗಲಿ ಆ್ಯಂಡ್ ಪಾಲಿಟಿ, ಹಿಸ್ಟ್ರಿ, ಇಟ್ ಈಸ್ ಅ ಸೇಮ್ ಎವ್ರಿವೇರ್. ಬೇಸಿಕ್ ಅಂತೂ ಸೇಮ್ ಇರುತ್ತೆ. ಸೊ ನಾನು 17-18 ನನಗೆ ಆಗಲಿಲ್ಲ ಅಂದಾಗ 19ನಲ್ಲಿ ನಾನು ನಮ್ಮ ಕರ್ನಾಟಕ ಸ್ಟೇಟ್ ಸರ್ವಿಸಸ್ ಕೊಟ್ಟಿದ್ದೆ. FDAಯಲ್ಲಿ ಸಿಟಿ ಸಿವಿಲ್ ಕೋರ್ಟಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಲೆಟರ್ ಬಂದಿತ್ತು. ಮತ್ತು ಇವಾಗ ರೀಸೆಂಟ್ FDAಯಲ್ಲೂ ಕೂಡ ಚೀಫ್ ಸೆಕ್ರೆಟರಿ ಆಫೀಸ್ ವಿಧಾನಸೌಧದಲ್ಲಿ ಕ್ವಾಲಿಫೈ ಆಗಿತ್ತು. ಗುಡ್. ಲೈಕ್ ಅದು ಒಂದು ಕಾನ್ಫಿಡೆನ್ಸ್ ಬೂಸ್ಟ್ ಮಾಡುತ್ತೆ, ಇದಾಗಲಿಲ್ಲ ಅಂದರೆ ಅಲ್ಲಿಗೆ ಹೋಗ್ಬೋದು ಅಂತ. ನಮ್ಮ ಪೇರೆಂಟ್ಸ್ಗೂ ಓಕೆ ಶಿ ಇಸ್ ಡೂಯಿಂಗ್ ಸಮಥಿಂಗ್, ಅವಳಿಗೆ ಓಕೆ ಅವಳು ಏನು ಮಾಡ್ತಿದ್ದಾಳೆ ಅದು ಸಿಕ್ಕಿಲ್ಲ ಅಂತಂದ್ರೂ ಫಾಲ್ ಬ್ಯಾಕಿಗಿದೆ. ಸೊ ನಾನು ಕೂಡ KPSC ಲಾಸ್ಟ್ ಟೈಮ್ 2020ಯಲ್ಲಿ KPSC ಪ್ರಿಲಿಮ್ಸ್ ಬರೆದಿದ್ದೆ, ಮೇನ್ಸ್ ಕೂಡ ಬರೆದಿದ್ದೆ, ಅದು ಕ್ವಾಲಿಫೈ ಆಗಿ. ಬಟ್ ವಿ ಆರ್ ಸ್ಟಿಲ್ ವೇಟಿಂಗ್ ಫಾರ್ ದ ರಿಸಲ್ಟ್ಸ್. ಸೊ ನೀವು ಎಲ್ಲ ಎಕ್ಸಾಮ್ಸೂ ಅಲಾಂಗ್ ವಿತ್ ದಟ್ ಕೊಡ್ಬೋದು, ಸ್ಪೆಷಲಿ ಪಬ್ಲಿಕ್ ಸರ್ವಿಸ್ ಎಕ್ಸಾಮ್ಸ್. ಬೇರೆ ಎಕ್ಸಾಮ್ಸ್ ಲೈಕ್ PSI ಕೂಡ ಟ್ರೈ ಮಾಡ್ತಾರೆ. ಎಲ್ಲ ಎಕ್ಸಾಮ್ಸ್, ಓಕೆ, ದ್ಯಾಟ್ಸ್ ರಿಯಲಿ ನೈಸ್ ಟಾಕಿಂಗ್ ಟು ಯು ಕಲ್ಪಶ್ರೀ. ಒಂದು ಸಂಕಲ್ಪ ಇರಬೇಕು ಜೀವನದಲ್ಲಿ, ಏನು ಬೇಕಾದರೂ ಮಾಡಬಹುದು ಅನ್ನೋದಕ್ಕೆ ಯು ಆರ್ ದ ಗ್ರೇಟೆಸ್ಟ್ ಲಿವಿಂಗ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ತುಮಕೂರಿನ ಪುಟ್ಟ ಹಳ್ಳಿಯಿಂದ ಬಂದಾಕೆ ಗವರ್ಮೆಂಟ್ ಸ್ಕೂಲ್ನಲ್ಲಿ ಓದ್ಕೊಂಡು ಸ್ಕಾಲರ್ಶಿಪ್ ತೆಗೆದುಕೊಂಡು ನವೋದಯದಲ್ಲಿ ಓದಿ ನಂತರ ಈಗ ನಿಜಕ್ಕೂ ಒಂದು IAS ಅಧಿಕಾರಿ ಆಗೋದಕ್ಕೆ ಹೊರಟಿದ್ದಾರೆ ಅಂದರೆ
ಹೆಮ್ಮೆ ಪಡುವಂಥ ವಿಚಾರ, ಜೊತೆಗೆ ಗ್ರೇಟೆಸ್ಟ್ ಮೋಟಿವೇಶನ್ ಅವರ ಬದುಕು ಅಂತ ಹೇಳ್ಬೋದು. ಒಂದು ಡೆಡಿಕೇಶನ್ ಇಸ್ ದ ಮಾಸ್ಟರ್ ಕೀ ಟು ಸಕ್ಸಸ್ ಅಂತ ಸಾರ್ತು ಅವರ ಪ್ರತಿಯೊಂದು ಮಾತು. ಸೆಲ್ಫ್ ಕಂಟ್ರೋಲ್ ಇರಲಿ ಎಲ್ಲದ್ರ ಮೇಲೂ, ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ನಮಗೆ ಕಾನ್ಸಂಟ್ರೇಷನ್ ಇದ್ದರೆ ಯಾರು ಏನು ಬೇಕಾದರೂ ಗೆಲ್ಲಬಹುದು, ಜಗತ್ತನ್ನೇ ಗೆಲ್ಲೋ ಅಂಥ ಒಂದು ಆತ್ಮವಿಶ್ವಾಸ ಇರೋನ್ನ ಯಾರೂ ಸೋಲ್ಸೋಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ನೀವೇ ಒಂದು ದೊಡ್ಡ ಉದಾಹರಣೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಮನದಾಳದ ಮಾತನ್ನು ಮನಬಿಚ್ಚಿ ಮಾತಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಕಲ್ಪಶ್ರೀ, ಆ್ಯಂಡ್ ಗಾಡ್ ಬ್ಲೆಸ್ ಯು. ಲುಕಿಂಗ್ ಫಾರ್ವರ್ಡ್. ತುಂಬ ಒಳ್ಳೊಳ್ಳೆ ಸರ್ವಿಸ್ ನಿಮ್ಮ ಕಡೆಯಿಂದ ಆಗುತ್ತೆ. ನಿಮ್ಮ ಮಾತಿನಲ್ಲೇ ಒಂದು ಶಕ್ತಿ ಇದೆ, ಒಂದು ಮೋಟಿವೇಶನಲ್ ಪವರ್ ಇದೆ. ಇದು ಹೀಗೆ ಮುಂದುವರಿಲಿ ನಿಮ್ಮ ಜರ್ನಿ. ನಿಮ್ಮ ಜೀವನದಲ್ಲಿ ಬರೀ ನಗುನೇ ತುಂಬಿರಲಿ ಅಂತ ನಾವು ನಮ್ಮ iDream ಪರವಾಗಿ ಹಾರೈಸ್ತೀವಿ. Thank you, ma'am. Thank you so much. Last word for our viewers. Sometimes talent does not work, but hard work can beat the talent. So if you are ready to do hard work and have that patience, definitely you are going to do good for the society. Thank you. I am Kalpashree UPSC. I have secured All India rank 291 in CSE 2021. Watch my interview with Divya Alur only on iDream. Please subscribe to iDream Kannada. Thank you, iDream.